ಎಲ್ಲಿಗೂ ಪ್ರೀತಿಯ ನಮಸ್ಕಾರ. ತಮ್ಮೆಲ್ಲರಿಗೂ ಕೂಡ ಬೆಂಗಳೂರು ಇನ್ ಸಿನಿಮಾದ ಟ್ರೇಲರ್ ಲಾಂಚ್ ಹಾಗೆ ಪ್ರೀ ರಿಲೀಸ್ ಪ್ರೆಸ್ ಮೀಟ್ಗೆ ಪ್ರೀತಿಯ ಹಾರ್ದಿಕ ಸ್ವಾಗತ ಸುಸ್ವಾಗತ. ಸಾಯಿಬಾಬಾ ಸಿನಿ ಎಂಟರ್ಪ್ರೈಸಸ್ ನಡಿ ಮೂಡಿ ಬರ್ತಿರುವಂತಹ ಸಿನಿಮಾ ಬೆಂಗಳೂರು ಇನ್. ಮೋಸ್ಟ್ಲಿ ಬೆಂಗಳೂರು ಇನ್ ಅಂತ ಟೈಟಲ್ ಕೇಳಿದಾಗ ತಾವೆಲ್ಲ ಅಂದ್ಕೊಂಡಿರ್ತೀರಿ ಬೆಂಗಳೂರಿನ ಒಳಗೆ ಅಂತ. ಆದ್ರೆ ಇದು ಬೆಂಗಳೂರು ಇನ್ INN ಅಂದ್ರೆ ಒಂದು ಹೋಟೆಲ್ನ ಹೆಸರು. ಬೆಂಗಳೂರಿನಲ್ಲಿ ನಡೆದಿರುವಂತಹ ನೈಜ ಕಥೆ ಆಧಾರಿತ ಸಿನಿಮಾ. ಈ ಸಿನಿಮಾದಲ್ಲಿ ನಮ್ಮ ನಾಯಕ ನಟ ಒಂದು ಟ್ರ್ಯಾಪ್ಗೆ ಒಳಗಾಗ್ತಾರೆ. ಅದಾದ್ಮೇಲೆ ಸಿನಿಮಾದ ಕಥೆ ಡೆವಲಪ್ ಆಗ್ತಾ ಹೋಗುತ್ತೆ. ಆ ಟ್ರ್ಯಾಪ್ನಿಂದ ಅವ್ರು ಹೊರಗಡೆ ಬರ್ತಾರಾ ಇಲ್ವಾ ಅನ್ನೋದೇ ಸಿನಿಮಾದ ಒನ್ ಲೈನ್ ಸ್ಟೋರಿ. ಇವತ್ತು ನಮ್ಮ ಸಿನಿಮಾದ ಟ್ರೇಲರ್ ಲಾಂಚ್ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಇಬ್ಬರು ಅತಿಥಿಗಳನ್ನ ಮೊದಲನೇದಾಗಿ ನಾನು ಸ್ವಾಗತಿಸಬೇಕು. ಒಂದು, ಇತ್ತೀಚೆಗೆ ಇವರು ಸಮಾಜದ ನಿರ್ಮಾಣದ ಹಾದಿಯಲ್ಲಿ ಸಾಗ್ತಿದ್ದಾರೆ. ಇದಕ್ಕೂ ಮುಂಚೆ ದಶಕದ ಹಿಂದೆ ನಮ್ಮೆಲ್ಲರ ನೆಚ್ಚಿನ ನಟನಾಗಿ ಆ ದಿನಗಳು, ಮೈನಾ, ಬಿರುಗಾಳಿ ಸಿನಿಮಾಗಳ ಮುಖ್ಯನ ರಂಜಿಸಿದವರು ಪ್ರೀತಿಯ ಆ ದಿನಗಳು ಚೇತನ್ ಸರ್. ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತವನ್ನ ಕೋರ್ತಿದ್ದೇನೆ ತಮಗೆ. ಹಾಗೂ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಲಹರಿ ಆಡಿಯೋ ಸಂಸ್ಥೆಯ ಶ್ರೀಯುತ ಲಹರಿ ವೇಲು ಸರ್. ಇವತ್ತು ನಮ್ಮ ಟ್ರೇಲರ್ ತಾವೇನು ನೋಡೋರಿದ್ದೀರಿ, ನಮ್ಮ ಎಲ್ಲ ಹಾಡುಗಳು ಬಿಡುಗಡೆ ಆಗ್ತಿರೋದು MRT ಮ್ಯೂಸಿಕ್ ಯೂಟ್ಯೂಬ್ ಚಾನೆಲ್ ನಲ್ಲಿ. ನಮಗೆ ದೊಡ್ಡ ಸಪೋರ್ಟ್ ಲಹರಿ ವೇಲು ಸರ್. ತಮಗೂ ಕೂಡ ಪ್ರೀತಿಯ ಸ್ವಾಗತವನ್ನ ಕೋರ್ತಿದ್ದೇನೆ. ಇನ್ನು ಬೆಂಗಳೂರು ಇನ್ ಈ ಸಿನಿಮಾದ ನಿರ್ಮಾಪಕರನ್ನ ನಾವು ಅಭಿನಂದಿಸಬೇಕು. ಶ್ರೀಯುತ ವೆಂಕಟೇಶ್ ಮೂರ್ತಿ ಸರ್, ಪ್ರೀತಿಯ ಅಭಿನಂದನೆಗಳು ತಮಗೆ. ಇದು ಎರಡನೇ ಸಿನಿಮಾ ರಂಗಕ್ಕೆ ಏನಾದ್ರೂ ಕೊಡುಗೆನ ನೀಡಬೇಕು ಅಂತ ಹೊರಡ್ತಾರೆ. ಈ ಸಿನಿಮಾದಲ್ಲಿ ವಿಶೇಷ ಏನಂತ ಹೇಳಿದ್ರೆ ಪ್ರೊಡ್ಯೂಸ್ ಮಾಡೋದ್ರ ಜೊತೆಗೆ ಒಂದು ಪಾತ್ರ ಕೂಡ ನಿಭಾಯಿಸಿದ್ದಾರೆ. ತೆರೆ ಮೇಲೆ ತಾವು ನೋಡಬಹುದು, ಪೋಸ್ಟರ್ಸ್ ಅಲ್ಲಿ ಅವ್ರ ಫೋಟೋ ಕಾಣಿಸುತ್ತೆ. ಇನ್ನು ನಮ್ಮ ನಾಯಕ ನಟನ ಬಗ್ಗೆ ಮಾತನಾಡಬೇಕು. ಇವರು ನಮ್ಮ ಚಂದನವನದ ಚಾಕ್ಲೇಟ್ ಹೀರೋ ಅಂತ ನಮ್ಗೆಲ್ರಿಗೂ ಗೊತ್ತು. ಆದ್ರೆ ನಾಯಕ ನಟ ಸಿನಿಮಾದಲ್ಲಿ ಸಿನಿಮಾ ನಾಯಕ ನಟನಾಗ್ಬೇಕಂತ ಹೊರಡ್ತಾರಂತೆ. ಸೊ ಡೆಲಿವರಿ ಬಾಯ್ ಆಗಿ ಕೆಲಸ ಪ್ರಾರಂಭ ಮಾಡ್ತಾ ಸಿನಿಮಾ ಅವಕಾಶಕ್ಕಾಗಿ ಹಾತೊರೆಯುವಂತಹ ಪಾತ್ರದಲ್ಲಿ ಧರ್ಮ ಸರ್ ಕಾಣಿಸ್ಕೊಂಡಿದ್ದಾರೆ. ಪ್ರೀತಿಯ ಸ್ವಾಗತ, ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ನಮ್ಮ ಬೆಂಗಳೂರು ಇನ್ ಸಿನಿಮಾಕ್ಕೆ ಇಬ್ಬರು ನಾಯಕಿಯರು, ಒಬ್ರು ಜರ್ನಲಿಸ್ಟ್ ಆಗಿ ಪ್ಲೇ ಮಾಡಿದ್ದಾರೆ. ಅವ್ರು ಮಾತಾಡೋದೇ ಸಕ್ಕರೆ ತರ, ಬೆಲ್ಲದ ತರ. ಇದರಲ್ಲಿ ಪ್ರೆಸ್ ಜರ್ನಲಿಸ್ಟ್ ಅಂತೆ. ಅವ್ರು ಯಾವ ರೀತಿ ಪಾತ್ರ ನಿಭಾಯಿಸಿದ್ದಾರೆ ಅಂತ ನಾನು ನೋಡೋ ಕ್ಯೂರಿಯಾಸಿಟಿ ಇದೆ. ಅನುಷಾ ರಾಯ್, ಪ್ರೀತಿಯ ಸ್ವಾಗತವನ್ನ ಕೋರ್ತಿದ್ದೇನೆ ತಮ್ಗೆ. ಅಂಡ್ ನಮ್ಮ ಡೈರೆಕ್ಟರ್ ಹೇಳಿದ್ದಾರೆ ಸಿನಿಮಾದ ಇವ್ರ ಪಾತ್ರದ ಹೆಸರನ್ನ ಜೊತೆಗೆ ಅವ್ರ ಪಾತ್ರ ಏನು ರೋಲ್ ನ ಪ್ಲೇ ಮಾಡ್ತಿದ್ದ ಹೇಳ್ಬಾರ್ದು ಅಂತ. ಸೊ ನಾನು ಅವ್ರ ಪಾತ್ರ ಏನು ಅಂತ ಅವ್ರ ಬಾಯಿಂದ ಕೇಳೋಣ. ತುಂಬಾನೇ ಸಸ್ಪೆನ್ಸ್ ಇದೆ. ಜೊತೆಗೆ ಇಡೀ ಸಿನಿಮಾ ಇಬ್ರು ಹುಡುಗಿರೇ ಕರ್ಕೊಂಡು ಹೋಗ್ತಾರಂತಪ್ಪ ಸಿನಿಮಾನ. ಸೊ ರಿಷಾ, ಪ್ರೀತಿಯ ಸ್ವಾಗತವನ್ನ ಕೋರ್ತಿದ್ದೇನೆ. ಇಂಥದ್ದೊಂದು ಕಥೆಯನ್ನ ಇಟ್ಕೊಂಡು ಸಿನಿಮಾ ಮಾಡಬೇಕು ಅಂತ ಹೊರಡೋದು ಕಾರ್ತಿಕ್ ಕೆ ಮೂರ್ತಿ ಅವರು. ಅವ್ರನ್ನ ಅಭಿನಂದಿಸೋಣ. ಆಕ್ಚುಲಿ ಅವರು ಎಂಜಿನಿಯರ್ ಅಲ್ಲ, ಬೇಸಿಕಲಿ ಇಂಜಿನಿಯರ್. ಸಿನಿಮಾ ಮಾಡ್ಬೇಕಂತ ತುಂಬಾ ದೊಡ್ಡ ಕನಸಿರುತ್ತೆ. ಈ ಹಿಂದೆ ಕೋ ಡೈರೆಕ್ಟರ್ ಕೆಲಸ ಮಾಡಿರ್ತಾರೆ. ಅದಾದ್ಮೇಲೆ ಬಾಂಬೆಗೆ ಹೋಗಿ ಒಂದು ವೆಬ್ ಸೀರೀಸ್ ನಲ್ಲಿ ಕೆಲಸ ಮಾಡ್ತಾರೆ. ಮತ್ತೆ ಒಂದು ಪೂರ್ಣ ಪ್ರಮಾಣದ ನಿರ್ದೇಶಕನಾಗಬೇಕು ಅಂತ ಹೊರಟಾಗ ಇದೊಂದು ಕಥೆನ ತಯಾರು ಮಾಡಿಕೊಂಡು ಪ್ರೊಡ್ಯೂಸರ್ನ ಅಪ್ರೋಚ್ ಮಾಡಿದಾಗ ಬೆಂಗಳೂರು ಇನ್ ಸಿನಿಮಾ ನಿರ್ಮಾಣವಾಗಿ ತಮ್ಮ ಮುಂದೆ ಬಂದು ನಿಂತಿದೆ. ಈ ಸಿನಿಮಾ ಏಪ್ರಿಲ್ 17ಕ್ಕೆ ರಿಲೀಸ್ ಆಗುತ್ತೆ. ಜೊತೆಗೆ ಸಿನಿಮಾದ ಎಲ್ಲ ಹಾಡುಗಳು ಹಾಗೆ ಟ್ರೇಲರ್ MRT ಮ್ಯೂಸಿಕ್ ಯೂಟ್ಯೂಬ್ ಚಾನಲ್ ಅಲ್ಲಿ ಬಿಡುಗಡೆ ಆಗುತ್ತೆ. ಸಿನಿಮಾದಲ್ಲಿ ಇನ್ನು ಉಳಿದಂತೆ ನಮ್ಮೆಲ್ಲರ ಪ್ರೀತಿಯ ಸುಪ್ರೀಂ ಹೀರೋ ಶಶಿಕುಮಾರ್ ಸರ್ ಆಕ್ಟ್ ಮಾಡಿದ್ದಾರೆ. ಒಬ್ಬ ಖಡಕ್ ಪೊಲೀಸ್ ಆಫೀಸರ್ ಆಗಿ ಬಾಲರಾಜು ವಾಡಿ ಸರ್ ಇದ್ದಾರೆ, ಯಶಸ್ ಅಭಿ ಅವರಿದ್ದಾರೆ, ಕನ್ನಯ್ಯ ಕುಮಾರ್ ಇದ್ದಾರೆ, ಕುರಿ ಸುನೀಲ್ ಅವರಿದ್ದಾರೆ. ಬಹಳ ಒಳ್ಳೆಯ ತಾರಾ ಬಳಗ ಇದೆ. ಇನ್ನು ಉಳಿದಂತೆ ಈ ಸಿನಿಮಾದ ತಂತ್ರಜ್ಞರನ್ನ ನಾನು ಪರಿಚಯ ಮಾಡಬೇಕು. ಯಾವುದೇ ಸಿನಿಮಾ ಇಷ್ಟು ಸೊಗಸಾಗಿ ಮೂಡಿ ಬರೋದಕ್ಕೆ ಇದರ DOP ಪ್ರಮುಖ ಕಾರಣ. ನವೀನ್ ಪಂಚಾಕ್ಷರಿ ಅವರು ಚಿತ್ರದ DOP, ಹಾಗೆ ಚಿತ್ರದ ಸಂಗೀತ ನಿರ್ದೇಶನ ಆಸಿಫ್ ಖಾದರ್, ಹಾಗೆ ಅರವಿಂದ್ ಮುರಳಿ ಅವರದ್ದು. ಚಿತ್ರದ ಸಂಕಲನಕಾರರು ಕುಮಾರ್ CK ಅವರು. ಇನ್ನುಳಿದಂತೆ ಸಿನಿಮಾದ ಬಗ್ಗೆ ಸಿನಿಮಾ ತಂಡದವರಿಂದ ಮಾತಾಡಿಸಿದ್ರೆ ಚೆನ್ನ. ಅದಕ್ಕೂ ಮುಂಚಿತವಾಗಿ ಟ್ರೇಲರ್ ಅನ್ನ ನೋಡ್ಕೊಂಬರೋಣ. ಟ್ರೇಲರ್ ಲಾಂಚ್ ಮಾಡೋದಕ್ಕೆ ಅತಿಥಿಗಳಾಗಿ ಆಗಮಿಸಿರುವಂತಹ ಅಹಿಂಸಾ ಚೇತನ್ ಸರ್ ಆನ್ ಸ್ಟೇಜ್ ಪ್ಲೀಸ್. ಹಾಗೆ ಪ್ರೀತಿಯ ಚಪ್ಪಾಳೆಯೊಂದಿಗೆ ಲಹರಿ ವೇಲು ಸರ್ ಟಾಪ್ ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ. ಅಂಡ್ ನಮ್ಮ ಸಿನಿಮಾ ಏಪ್ರಿಲ್ 17ಕ್ಕೆ ರಿಲೀಸ್ ಆಗ್ತಿದೆ. ಸಿನಿಮಾನ ರಾಜ್ಯಾದ್ಯಂತ ಬಿಡುಗಡೆ ಮಾಡ್ತಿರೋದು, ಡಿಸ್ಟ್ರಿಬ್ಯೂಷನ್ ಹಕ್ಕನ್ನ ಪಡೆದಿರೋದು ವಿಜಯ್ ಸಿನಿಮಾಸ್ನ ವಿಜಯ್ ಅವರು. ತಮಗೂ ಕೂಡ ಪ್ರೀತಿಯ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಸರ್. ಪ್ರೀತಿಯ ಸ್ವಾಗತ ಸರ್. ಮಧ್ಯ ಡೈರೆಕ್ಟರ್, ಪ್ರೀತಿಯ ಸ್ವಾಗತ ಲಹರಿ ವೇಲು ಸರ್ ಅಂಡ್ ಚೇತನ್ ಸರ್. ಹಾರ್ಟ್ಲಿ ವೆಲ್ಕಮ್ ಟು ಯು.
ಅಲ್ಲಿ ಒಂದು ನಿಮಿಷ. ಧರ್ಮ ಸರ್, ರಿಷಾ ಅವರು, ಅನುಷ್ ಅವರು ಪ್ಲೀಸ್ ಬನ್ನಿ, ಒಂದು ಪಿಕ್ಚರ್ ತಗೊಂಡು ಇಲ್ಲೇ ಒಂದು ಲಾಂಚ್ ಅಂತ ಹೇಳ್ಕೊಟ್ರೆ ಟ್ರೇಲರ್ ನೋಡಬಹುದು ನಾವು. ಎಸ್, ಹಾಂ, ಒಂದು ಪಿಕ್ಚರ್ ಸರ್. ಎಸ್ ಎಸ್, ಥ್ಯಾಂಕ್ ಯು. ಈಗ ಬೆಂಗಳೂರು ಇನ್ ಟ್ರೈಲರ್ ಲಾಂಚ್ ಆಗ್ತಿದೆ ಸರ್. ಪ್ಲೀಸ್ ಬಿ ಸೀಟೆಡ್, ಎಲ್ಲರೂ ದಯಮಾಡಿ ಕುಳಿತುಕೋಬೇಕು. ಟ್ರೈಲರ್ ನೋಡ್ಕೊಂಬರೋಣ, ಯಾಕಂದ್ರೆ ತುಂಬಾನೇ ಕ್ಯೂರಿಯಾಸಿಟಿ ಹುಟ್ಟಿಸಿದೆ. ಹೇಳಿ ಕೇಳಿ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಅಂದಾಗ ನಿರೀಕ್ಷೆಗಳು ಸ್ವಲ್ಪ ಜಾಸ್ತಿನೇ ಇರುತ್ತೆ. ಸೊ ಸಿನಿಮಾದ ಕಾಂಟೆಂಟ್ ಏನು ಅನ್ನೋದನ್ನ ಟ್ರೈಲರ್ ಸ್ವಲ್ಪ ಹಿಂಟ್ ಕೊಡುತ್ತೆ. ಕ್ಯಾನ್ ವಿ ಹ್ಯಾವ್ ದ ಟ್ರೈಲರ್ ಪ್ಲೀಸ್? ಈ ಕೇಸ್ ಶುರುವಾಗಿದ್ದು 21 ಜನವರಿ 2023. ಗೊತ್ತಾಗುತ್ತೆ, ಎಲ್ಲಾನು ಗೊತ್ತಾಗ್ತದೆ. ಅಂದ್ರೆ ಈ ಕೇಸಲ್ಲಿ ಎವಿಡೆನ್ಸ್ ಇಲ್ಲ. ಈ ಗ್ಯಾಂಗ್ ಹಿಂದೆ ಯಾರಿದ್ದಾರೆ, ಏನಾಗ್ತಿದೆ ಒಂದೂ ಗೊತ್ತಿಲ್ಲ. ಆರ್ಡರ್ ಮಾಡಿದ್ರೆ ಕನ್ಫರ್ಮ್ ಮಾಡೋಕ್ಕೂ ಗೊತ್ತು, ತಕರಾರು ಮಾಡಿದ್ರೆ ಬೆಡ್ ಕನ್ಫರ್ಮ್ ಮಾಡೋಕ್ಕೂ ಗೊತ್ತು. ನಿನಗೆಲ್ಲ ವಿಷಯ ಗೊತ್ತು ಅಂತ ನನಗೆ ಚೆನ್ನಾಗಿ ಗೊತ್ತು. ಎಲ್ಲರೂ ಒಟ್ಟಾಗಿರ್ಲಿ ಅಂತ ಸಾಲ ಮುಗಿಸ್ಬಿಟ್ವಿ. ಈ ಕೇಸ್ ಶುರುವಾಗಿದ್ದು 21 ಜನವರಿ 2023. ಗೊತ್ತಾಗುತ್ತೆ, ಎಲ್ಲಾನು ಗೊತ್ತಾಗ್ತದೆ. ಅಂದ್ರೆ ಈ ಕೇಸಲ್ಲಿ ಎವಿಡೆನ್ಸ್ ಇಲ್ಲ.
ಸಿನಿಮಾನ ಬಹಳ ಸುಂದರವಾಗಿ ಶೂಟ್ ಮಾಡಿದ್ದಾರೆ. ಜೊತೆಗೆ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಅನ್ನೋದು ಎಷ್ಟು ಸ್ಪಷ್ಟವಾಗಿ ಗೊತ್ತಾಗ್ತಿದೆಯೋ ಅದರಲ್ಲಿ ಒಂದು ನವಿರಾದ ಪ್ರೇಮ ಕಥೆ ಇದೆ ಅನ್ನೋದನ್ನ ನಮ್ಮ ಧರ್ಮ ಕೀರ್ತಿರಾಜ್ ಅವರು ಹಾಗೆ ಅನುಷ್ ಅವರು ಇರುವಂತಹ ಶಾರ್ಟ್ಸ್ ನೋಡಿದ್ರೆ ಗೊತ್ತಾಗುತ್ತೆ. ಆಸಿಫ್ ಹಾಗೆ ನಮ್ಮ ಅರವಿಂದ್ ಅವರ ಬ್ಯಾಕ್ಗ್ರೌಂಡ್ ಸ್ಕೋರಿಗೆ ಒಂದು ಜೋರ ಚಪ್ಪಾಳೆ ಕೊಡಬೇಕು. ಇಡೀ ಟ್ರೈಲರ್ ಸುತ್ತ ಅದು ಸಾಗ್ತಾ ಇದೆ. ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಲಹರಿ ವೇಲು ಸರ್ ದಯಮಾಡಿ ವೇದಿಕೆಗೆ ಬಂದು ಸಿನಿಮಾದ ಟ್ರೇಲರ್ ಕುರಿತು ಮಾತನಾಡಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ. ಜೊತೆಗೆ ಏಪ್ರಿಲ್ 17ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ತಾವೆಲ್ಲರೂ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಬೇಕು. ಮಾಧ್ಯಮದವರೆಲ್ಲರೂ ಕೂಡ ಇದನ್ನು ಜನತೆಗೆ ತಲುಪಿಸಬೇಕಾಗಿ ವಿನಂತಿಸ್ಕೊಳ್ತಾ, ಸರ್ ಹೇಗನ್ನಿಸ್ತು ಟ್ರೇಲರ್ ಬೆಂಗಳೂರು? ಎಲ್ಲ ಪತ್ರಿಕಾ ಸಾಥಿಗೂ ನಮಸ್ಕಾರ. ಧ್ವನಿ ಸ್ವಲ್ಪ ಕಮ್ಮಿ ಆಗಿದೆ, ಬಿಸಿಲು ಸಿಕ್ಕಾಪಟ್ಟೆ ಇದೆ. ಬ್ಯಾಂಗ್ಳೂರಿನ ಟೈಟ್ಲು ಬ್ಯಾಂಗ್ಳೂರು ಬಿಸಿ ಕರೆಕ್ಟ್ ಬಂದ. ಯಾಕಂದ್ರೆ ನಾವು ಹುಟ್ಟು ಬೆಳೆದಿಲ್ಲ ಚಾಮರಾಜಪೇಟೆ, ಆವತ್ತು ಫ್ಯಾನು AC ಏನೂ ಬೇಕಾಗಿರ್ಲಿಲ್ಲ, ಅದು ಬ್ಯಾಂಗ್ಳೂರು. ಇವಾಗ ಬ್ಯಾಂಗ್ಳೂರಲ್ಲಿ ಬ್ಯಾಂಗ್ಳೂರು ಇನ್ನಲ್ಲಿ ಏನೇನಾಗಿದೆ, ಎಷ್ಟು ಮಾಲಿನ್ಯ ಆಗಿದೆ, ಏನು ಬದಲಾವಣೆ ಆಗಿದೆ ಅಂತ ನಿಮ್ಗೆಲ್ಲ ಗೊತ್ತೇ ಇದೆ. ಸೊ ಆ ಟೈಟ್ ಇಟ್ಕೊಂಡ್ಬಿಟ್ಟು ಒಂದು ಅದ್ಭುತವಾದ ಪಿಕ್ಚರ್ ಮಾಡಿದ್ದೀನಿ. ಟ್ರೈಲರ್ ಭಾಳ ಚೆನ್ನಾಗಿ ಮೂಡಿಬಂದಿದೆ. ಐ ವಿಶ್ ಆಲ್ ದ ಬೆಸ್ಟ್ ಸರ್ ಇಡೀ ಟೀಮ್ಗೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅರವಿಂದ್ ಮತ್ತು ಆಸಿಫ್ ಅವರು, ಹಾಡುಗಳು ತುಂಬ ಚೆನ್ನಾಗಿ ಮಾಡಿದ್ದೀರಿ. 4 ಹಾಡಿದೆಯಲ್ಲ, ಸೊ 4 ಬಿಡುಗಡೆ ಆಯ್ತು ನಮ್ಮಲ್ಲಿ ಅನ್ಕೋತೀನಿ. ಇನ್ನೆರಡು ಆಗಬೇಕು. ಅವೆರಡು ಚೆನ್ನಾಗಿ ಹೋಗ್ತಾ ಇದೆ. 4 ಹಾಡು ಕೇಳಿದ್ದೀನಿ. ಯು ಡನ್ ಎ ವಂಡರ್ಫುಲ್ ಜಾಬ್. ಐ ವಿಶ್ ಯು ಆಲ್ ದ ಬೆಸ್ಟ್. ಒಳ್ಳೇದಾಗಲಿ. ನಿರ್ಮಾಪಕರಿಗೆ 17th ಏಪ್ರಿಲ್ ರಿಲೀಸ್ ಆಗ್ತಾ ಇದೆ. ಸೊ 100% ನೀವು ಹಾಕಿ ದುಡ್ಡು ತಂದೇ ಬರಬೇಕು, ಬರುತ್ತೆ. ಯಾಕಂದರೆ ನಿರ್ಮಾಪಕರಿಗೆ ಇವತ್ತು ದುಡ್ಡು ಹಾಕ್ತಾ ಇದ್ದಾರೆ. ದುಡ್ಡು ಹೆಂಗೆ ಹಾಕ್ತಾ ಇದ್ದಾರೆ, ಎಷ್ಟು ಕಷ್ಟಪಟ್ಟು ಹಾಕ್ತಾ ಇದ್ದಾರೆ, ಅದು ಹಾಕಿದವ್ರಿಗೆ ಗೊತ್ತು, ನಿರ್ಮಾಣ ಮಾಡಿದವ್ರಿಗೆ ಗೊತ್ತು. ಬಟ್ ದುಡ್ಡು ಬರ್ತಾ ಇಲ್ಲ ಅಂತಲೇ 90% ಇವತ್ತು ಇಂಡಸ್ಟ್ರಿಯಲ್ಲಿ ಇರೋ ಟಾಕಲ್ಲ, ಇರೋ ಸತ್ಯ ಅದು. ಸೊ ನಿರ್ಮಾಪಕರು ಭಾಳ ಇಂಪಾರ್ಟೆಂಟು. ನೀವು ಗೆಲ್ಲಬೇಕು. ನೀವು ಚೆನ್ನಾಗಿದ್ರೆ ಇನ್ನು 4 ಪಿಕ್ಚರ್ ಬರುತ್ತೆ. ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಅ ಕಂಪ್ಲೀಟ್ ಟೀಮ್. ಕೀರ್ತಿ, ಯು ಡನ್ ಎ ವಂಡರ್ಫುಲ್ ಜಾಬ್. ನಿಮ್ಮ ತಂದೆಯವ್ರು ನನಗೆ ಭಾಳ ಹತ್ರ. ಆ ಕಾಲದಿಂದ ಸಂಸ್ಕಾರ ಸಂಸ್ಕೃತಿ ನಿಮ್ಮ ಮನೆಯವ್ರು ಏನು ಕೊಟ್ಟಿದ್ದಾರೋ ಅದಕ್ಕೆ 25ನೇ ಪಿಕ್ಚರ್ ನೀವು ಮಾಡ್ತಾ ಇದ್ದೀರಿ. ಸೊ ದೇವ್ರು ಒಳ್ಳೇದು ಮಾಡಲಿ. ಐ ವಿಶ್ ಯು ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಲಹರಿ ವೇಲು ಸರ್, ಧನ್ಯವಾದಗಳು. ಸರ್ ಭಾಳ ವರ್ಷ ಆಯ್ತು ನಿಮ್ಮನ್ನು ನೋಡಿ, ಭಾಳ ಖುಷಿ ಆಯ್ತು ನಿಮ್ಮನ್ನು ನೋಡಿ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೋ ಮಚ್. ಬಟ್ ಅವ್ರ ಹಾಡುಗಳೆಲ್ಲ ಇವತ್ತು ಕಿವಿಲಿದೆ ಅಲ್ಲ ಸರ್? ಹಾಗೆ ಅವ್ರ ಸಿನಿಮಾ ಹಾಡುಗಳು ಯಾವತ್ತು ಕಿವಿಲಿ ತುಂಬಾ ಚೆನ್ನಾಗಿದೆ ಹಾಡುಗಳು. ಹೌದು ಸರ್. ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್, ಧನ್ಯವಾದಗಳು. ಇದೀಗ ಆಕ್ಚುಲಿ ನಾನು ಸಿನಿಮಾ ತಂಡನ ಮಾತನಾಡ್ಸೋಣ ಅನ್ಕೊಂಡೆ, ಆದರೆ ನಮ್ಮ ಗೆಸ್ಟ್ನೇ ಮಾತಾಡ್ಸೋಣ ಅಂತ ಹೇಳಿ ಡೈರೆಕ್ಟರ್ ಅಪೇಕ್ಷೆ ಪಡ್ತಿದ್ದಾರೆ. ಪ್ರೀತಿಯ ಚಪ್ಪಾಳಿಯೊಂದಿಗೆ ಬರ್ಮಾಡ್ಕೊಳ್ಳೋಣ. ಚೇತನ್ ಸರ್ ಆನ್ ಸ್ಟೇಜ್ ಪ್ಲೀಸ್. ಹೋರಾಟದ ಜೀವನ ಒಂದ್ ಕಡೆ, ಆದ್ರೆ ಸಿಕ್ಕಾಗೆಲ್ಲ ಜನ ಕೇಳೋದು ಸಿನಿಮಾ ಯಾವಾಗ ಮಾಡ್ತೀರಾ ಅಂತ. ಜೊತೆಗೆ ಹೊಸಬ್ರು ಯಾರೇ ಸಿನಿಮಾ ಮಾಡಿದ್ರು ಅಥವಾ ಹೊಸ ಡೈರೆಕ್ಟರ್ ಸಿನಿಮಾ ಮಾಡಿದ್ರೆ ಅಲ್ಲಿಗೆ ಬಂದು ಯಾವಾಗ್ಲೂ ವಿಶ್ ಮಾಡೋದಕ್ಕೆ ಸರ್ ಇರ್ತಾರೆ. ಸರ್ ಹೇಗೆ ಅನ್ನಿಸ್ತು ಬೆಂಗಳೂರು ಇನ್ ಟ್ರೈಲರ್, ಏನ್ ಹೇಳ್ತೀರಿ? ಈಗ ತಾನೇ ಬೆಂಗಳೂರಿನ ಟ್ರೈಲರ್ ನೋಡಿದ್ವಿ, ನನಗೆ ಭಾಳ ಇಷ್ಟ ಆಯಿತು. ನನಗೆ ವೆಂಕಟೇಶ್ ಮೂರ್ತಿ ಅವರು 5 ವರ್ಷಗಳಿಂದ ನನಗೆ ಪರಿಚಯ. ಕೋವಿಡ್ ಟೈಮ್ನಲ್ಲಿ ನಾವು ಒಂದು ಸಿನಿಮಾ ಮಾಡಬೇಕು ಅಂತ ಭಾಳ ಸಿನಿಮಾ ರಂಗದ ಮೇಲೆ ಭಾಳ ಪ್ಯಾಷನ್ ಇಟ್ಕೊಂಡಿರೋ ಪ್ರೊಡ್ಯೂಸರು. ಅಲ್ಲಿ ಕಾರಣಾಂತರಗಳಿಂದ ಆಗಲಿಲ್ಲ. ಬಟ್ ಇವಾಗ ಅವರು ಒಳ್ಳೆ ಸಿನಿಮಾ, ಒಳ್ಳೆ ಕಾನ್ಸೆಪ್ಟು, ಒಳ್ಳೆ ತಂಡದ ಜೊತೆ ಬಂದು ಅವರು ಒಂದು ಪಾತ್ರ ಮಾಡಿದ್ದಾರೆ. ಆ ಸಿನಿಮಾಗೆ ಒಳ್ಳೇದಾಗಲಿ, ರಾಜೇಶ್ ಅವ್ರಿಗೂ ಒಳ್ಳೇದಾಗಲಿ. ನನಗೆ ಬೆಂಗಳೂರು ಇನ್ನಂತ ಒಂದು ಟೈಟಲ್ ಕೇಳಿದ ತಕ್ಷಣ ಗೊತ್ತಾಗಿದೆ, ಒಂದು ಕುತೂಹಲ ಮೂಡುತ್ತೆ. ಆ ಕುತೂಹಲನ ಈ ಟ್ರೈಲರ್ನಲ್ಲೂ ಕೂಡ ಅವರ ಗ್ರಿಪ್ಪಿಂಗ್, ಎಡಿಟಿಂಗ್ನಲ್ಲಾಗಿರ್ಬೋದು, ರೀ ರೆಕಾರ್ಡಿಂಗ್ ಮತ್ತು ಮೇಕಿಂಗ್ನಲ್ಲಿ ನನಗೆ ಅನಿಸುತ್ತೆ ಭಾಳ ಚೆನ್ನಾಗಿದೆ. ನಮಗೆ ಈ ಥರ ಕಂಟೆಂಟ್ ಬರಬೇಕು. ಈ ಥರ ಕಂಟೆಂಟ್ ಬಂದ್ರೇ ನಮಗೆ ಈ ಥರ ಕಂಟೆಂಟ್ ಗೆಲ್ಲಬೇಕು. ಸಿನಿಮಾ ರಂಗದಲ್ಲಿ ನಮಗೆ 2023ನಲ್ಲಿ 2.5% ಸಿನಿಮಾಗಳು ಗೆದ್ದಿದೆ. 2024 3.5% ಭಾಳ ಕಡಿಮೆ ಅದು. ಒಂದು ಸಿನಿಮಾ ರಂಗ ಬೆಳಿಬೇಕು ಅಂದರೆ ಒಂದು 500 ಅಥವಾ 1000 ಕೋಟಿ ಸಿನಿಮಾ ಬಂದಿದ ತಕ್ಷಣ ಸಿನಿಮಾ ರಂಗ ಬೆಳೆಯಲ್ಲ. ಪರ್ಸೆಂಟೇಜ್ ಆಫ್ ಸಕ್ಸಸ್ಸು ಪರ್ಸೆಂಟೇಜ್ ಜಾಸ್ತಿ ಆಗಬೇಕು. ಆ ಸಕ್ಸಸ್ ಪರ್ಸೆಂಟೇಜ್ ಜಾಸ್ತಿ ಆಗಬೇಕಂದ್ರೆ ಒಳ್ಳೆ ಕಂಟೆಂಟ್ ಬರಬೇಕು. ಒಳ್ಳೆ ಕಂಟೆಂಟ್ ಈ ರೀತಿ ಬೆಂಗಳೂರಿನಂಥ ಕಂಟೆಂಟ್ ಬಂದು ಕಾರ್ತಿಕ್ ಅವರು ಡೈರೆಕ್ಟರು ಅದೆಲ್ಲ ಚೆನ್ನಾಗಿ ಮಾಡಿರ್ತಾರೆ. ಒಳ್ಳೇದಾಗಲಿ. ಮತ್ತು ಎಲ್ಲ ನಟ ನಟಿಯರು ಅವರು ಕೂಡ ಭಾಳ ಚೆನ್ನಾಗಿ ಕಾಣ್ತಾರೆ, ಭಾಳ ಚೆನ್ನಾಗಿ ಮಾಡ್ತಾರೆ. ಧರ್ಮ ಅವರು, ಅನುಷ್ ಅವರು, ಎಲ್ಲರಿಗೂ ಒಳ್ಳೇದಾಗಲಿ. ಈ ಥರ ಒಂದು ಕಂಟೆಂಟ್
ಸಿನಿಮಾಗಳು ಬಂದು ಪ್ರೊಡ್ಯೂಸರ್ ಗೆದ್ದು ಸಿನಿಮಾ ಇಂಡಸ್ಟ್ರಿ ಒಳ್ಳೆಯದಾಗಲಿ ಆನ್ ಸ್ಕ್ರೀನ್ ಆ್ಯಂಡ್ ಆಫ್ ಸ್ಕ್ರೀನ್. ಸೊ ನಾನು ಕೂಡ ಎಷ್ಟು ಸಪೋರ್ಟ್ ಮಾಡೋಕ್ಕಾಗುತ್ತೋ ಅದನ್ನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಆ್ಯಂಡ್ ಲಹರಿ ವೇಳವರು ಭಾಳ ಚೆನ್ನಾಗಿ ವಿಚಾರ ಮಾತಾಡಿದ್ದಾರೆ. ನಾನು ಅವ್ರನ್ನ ನೋಡಿ ಭಾಳ ಖುಷಿಯಾಯಿತು. ಎಲ್ಲರಿಗೂ ಧನ್ಯವಾದಗಳು. ಬೆಂಗಳೂರೇನು ಚೆನ್ನಾಗಾಗಲಿ. ಜೈ ಕರ್ನಾಟಕ. ಥ್ಯಾಂಕ್ ಯು ಸೋ ಮಚ್ ಚೇತನ್ ಸರ್, ಧನ್ಯವಾದಗಳು. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ, ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಟ್ರೇಲರ್ ಲಾಂಚ್ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಜೊತೆಗೆ ಮುಂಬರೋ ದಿನಗಳಲ್ಲಿ ನಿಮ್ಮ ಸಿನಿಮಾಗಳು ಬರಲಿ ಅಂತ ಕೂಡ ನಾನು ಆಶಿಸ್ತೇನೆ. ಸೊ ಈಗ ವೆಂಕಟೇಶ್ ಮೂರ್ತಿ ಸರ್ ನಂಬರ್ ಮಾಡ್ಕೊಳ್ಳೋಣ. ನಮ್ಮ ನಿರ್ಮಾಪಕರು ಸರ್ ತುಂಬ ಖಡಕ್ ಆಗಿದ್ದಾರೆ, ಇಲ್ಲಿ ಸ್ವಲ್ಪ ಇನ್ನೋಸೆಂಟ್ ಆಗಿ ಕಾಣ್ತಾರೆ, ತೆರೆ ಮೇಲೆ ನೋಡಿ ಗೊತ್ತಾಗುತ್ತೆ. ಸೊ ಈಗಾಗಲೇ ಒಂದು ಸಿನಿಮಾ ನಿರ್ಮಾಣ ಮಾಡಿ ಗೊತ್ತಿತ್ತು, ಯಾಕಂದರೆ ಅದರಲ್ಲಿ ನಮ್ಮ ಧರ್ಮ ಸರ್ ನಾಯಕ ನಟನಾಗಿ ಅಭಿನಯಿಸಿದ್ದಾರೆ. ಇದು ಎರಡನೇ ಸಿನಿಮಾದಲ್ಲಿ ಸ್ವಲ್ಪ ವಿಶೇಷ, ಯಾಕಂದರೆ ಪಾತ್ರಧಾರಿಯೂ ಹೌದು, ಇಡೀ ಸಿನಿಮಾದ ಸೂತ್ರಧಾರಿಯೂ ಹೌದು. ಏನು ಹೇಳ್ತೀರಿ ನಿಮ್ಮ ಕನಸಿನ ಕೂಸು ಬೆಂಗಳೂರಿನ ಬಗ್ಗೆ? ಇದು ನನ್ನ ಎರಡನೇ ಸಿನಿಮಾ. ನನ್ನ ಮೊದಲನೇ ಸಿನಿಮಾಗೂ ನಾನು ಮಾಧ್ಯಮ ಮಿತ್ರರಿಗೆ ತುಂಬ ನಮಸ್ಕಾರ. ಆವಾಗಲೂ ತುಂಬ ಸಪೋರ್ಟ್ ಮಾಡಿದ್ದಾರೆ, ಈಗಲೂ ತುಂಬ ಸಪೋರ್ಟ್ ಬೇಕು ನಿಮ್ಮದು. ಮೊದಲನೇ ಸಿನಿಮಾ ಅಷ್ಟೊಂದು ಸಕ್ಸಸ್ ಕಾಣಲಿಲ್ಲ. ಎರಡನೇ ಸಿನಿಮಾ ಮಾಡುವಾಗ ನಾನು ಮತ್ತು ಧರ್ಮ ಇಬ್ಬರೇ ಸರ್ ಈ ಸಲ ಖಂಡಿತ ನಾವು ಗೆಲ್ಲೇಬೇಕು ಅಂತ ತುಂಬ ಪ್ರಯತ್ನ ಪಟ್ಟು ತುಂಬ ಅದಕ್ಕೆ ತಯಾರಿ ನಡೆಸಿ ಈ ಸಿನಿಮಾ ಮಾಡಿದ್ದೀವಿ. ಈ ಸಿನಿಮಾ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಈ ಸಿನಿಮಾನ ಗೆಲ್ಲಿಸ್ಬೇಕು ಅಂದರೆ ಮಾಧ್ಯಮ ಮಿತ್ರರು ತುಂಬ ನಮಗೆ ಸಪೋರ್ಟ್ ಮಾಡಲೇಬೇಕು. ಮತ್ತು ಕೆಲವೊಂದು ಹಿರಿಯ ನಾಯಕರೆಲ್ಲ ಇದಕ್ಕೆ ಬಂದು, ಇಲ್ಲಾಂದರೆ ಅಲ್ಲಿಂದನೇ ಅವ್ರು ನಮ್ಗೆ ಸಪೋರ್ಟ್ ಮಾಡಿದ್ರೆ ನಮ್ಮ ಸಿನಿಮಾ ಇನ್ನೂ ಮುಂದಿನ ಯಶಸ್ವಿ ಕಾಣುತ್ತೆ. ದಯವಿಟ್ಟು ಎಲ್ಲರೂ ನಿಮ್ಮ ಮಾಧ್ಯಮ ಮಿತ್ರರ ಸಪೋರ್ಟ್ ನಮ್ಗೆ ಕೊಟ್ಟರೆ ಈ ಚೆನ್ನಾಗಿ ಬಂದಿರೋವಂಥ ಸಿನಿಮಾ ಒಳ್ಳೆಯ ಸಿನಿಮಾ ಗೆಲ್ಲುತ್ತೆ. ಗೆಲ್ಲೋದಕ್ಕೆ ನಿಮ್ಮ ಸಪೋರ್ಟ್ ತುಂಬ ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸರ್ ಕ್ವೆಶನ್ ಇದೆ, ಒಂದು ನಿಮಿಷ. ಈ ಸಿನಿಮಾ ಸುಮಾರು ವಿಜಯ್ ಸಿನಿಮಾಸ್ ಅಂತ ಡಿಸ್ಟ್ರಿಬ್ಯೂಟರ್ ಮಾಡ್ತಿದ್ದಾರೆ. ಈ ಸಿನಿಮಾ ಸುಮಾರು 100 ಚಿತ್ರಮಂದಿರಗಳಿಂದ ಜಾಸ್ತಿ ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀವಿ. ಅವರು ಆದಷ್ಟು ಸಿನಿಮಾಗಳ ಪ್ರಯತ್ನ ಮಾಡ್ತಿದ್ದಾರೆ. ಒಂದು 100ಕ್ಕಿಂತ ಹೆಚ್ಚು ಸಿನಿಮಾಗಳು ರಿಲೀಸ್ ಕಾಣುತ್ತೆ ಸರ್. ಥಿಯೇಟ್ರ್ ಸಿನಿಮಾಗಳು ಅದೇ ಒಂದು 100 ಚಿತ್ರಮಂದಿರಗಳು ಅಂತ ಹೇಳ್ಬಿಡಿ. ರಿಲೀಸ್ ಮಾಡಬೇಕು ಅಂತ ಪ್ಲಾನ್ ಮಾಡಿಕೊಂಡು ಅದಕ್ಕೆ ಏನೇನು ಬೇಕೋ ತಯಾರಿ ಮಾಡ್ಕೊಂಡಿದ್ದೀವಿ. ನಮ್ಗೆ ಅದಕ್ಕಿಂತ ಹೆಚ್ಚಾಗಿ ಥಿಯೇಟ್ರ್ಗಳು ಸಿಕ್ಕಿದ್ರೆ ನಾವು ಖಂಡಿತ ಅದಕ್ಕಿಂತ ಹೆಚ್ಚಾಗಿ ಸಿನಿಮಾ ರಿಲೀಸ್ ಮಾಡ್ತೀವಿ ಸರ್. ಮೈಕ್ ಹತ್ರ ಇಟ್ಕೊಳಕ್ಕೆ ಹೇಳಿ ಅವ್ರಿಗೆ. ಮುಖ್ಯವಾಗಿ ಸಿನಿಮಾದ ಕತೆ ಒಂದು ಒಳ್ಳೆ ಕಂಟೆಂಟ್ ಇಟ್ಕೊಂಡು ಮಾಡಿದ್ರೆ ಸಿನಿಮಾ ಗೆಲ್ಲುತ್ತೆ ಅನ್ನೋ ನಮ್ಮ ನಂಬಿಕೆ ಮೇಲೆ ಒಂದು ಒಳ್ಳೆ ಕಂಟೆಂಟ್ ಇಟ್ಕೊಂಡು ಸಿನಿಮಾ ಮಾಡಿದ್ದೀವಿ. ಆ ಒಳ್ಳೆ ಸಿನಿಮಾ ಅದೇ ರೀತಿ ಮೂಡ್ ಬಂದಿದೆ. ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ಈ ಸಿನಿಮಾ ನಾವು ಗೆಲ್ಲೇಬೇಕು ಅಂತ ಪ್ರಯತ್ನ ಪಟ್ಟಿದ್ದೀವಿ. ನೀವು ನಮ್ಮನ್ನು ಸ್ವಲ್ಪ ಪ್ರೋತ್ಸಾಹ ಕೊಟ್ಟರೆ ಖಂಡಿತ ಗೆಲ್ತೀವಿ ಅಂತ ನನ್ನ ನಂಬಿಕೆ ಇದೆ ಸರ್. ಥ್ಯಾಂಕ್ ಯು ವೆಂಕಟೇಶ್ ಮೂರ್ತಿ ಸರ್. ಸರ್ ಒಂದು ಸರಿ, ಒಂದೇ ಒಂದು ವಿಷಯ ಮಾತಾಡಕ್ಕೆ ಬರುತ್ತೆ. ವಿಜಯ್ ಫಿಲಿಮ್ಸ್ ಯೂನಿಟ್ಗೆ ಜ್ಞಾಪಕ ಬಂತು. ತಮಿಳ್ನಾಡಲ್ಲಿ ನಿಮ್ಗೆ ಗೊತ್ತೇ ಎಲೆಕ್ಷನ್ಸ್ ಏನಾಗ್ತಾಯಿದೆ ಅಂತ. ಸೊ ಅದ್ರ ಜೊತೆಗೆ ವಿಜಯ್ ಅನ್ನೋ ಒಂದು ಆ್ಯಕ್ಟರ್ ಒಂದು ಸಿನಿಮಾ ಮಾಡಿದ್ದಾರೆ. ನಮ್ಮ ಕರ್ನಾಟಕ ನಿರ್ಮಾಪಕರ KBN ಅವರಲ್ಲ, 330 ಕೋಟಿ ಖರ್ಚು ಮಾಡಿ ಪೈರಸಿ ಆಗೋದು ಒಂದು ಕಾಟ. ಸಿನಿಮಾ ರಿಲೀಸ್ ಆಗೋಕ್ಕೆ ಮುಂಚೆನೆ, ಸೆನ್ಸಾರ್ ಆಗೋಕ್ಕೆ ಮುಂಚೆನೆ ಎಲ್ಲ ಪ್ಲ್ಯಾಟ್ಫಾರ್ಮಲ್ಲಿ ಬಂದಿದೆ ಅಂತಂದರೆ ನಿರ್ಮಾಪಕ ಏನಾಗಬೇಕು? ಎಷ್ಟು ಕೆಟ್ಟ ಬೆಳವಣಿಗೆ ಆಗಿದೆ ಅಂತಂದರೆ, ಈ ಥರ ಆಯಿತು ಅಂದರೆ ಥ್ರೂಔಟ್ ಇಂಡಿಯಾ ಇಂಡಸ್ಟ್ರಿನೇ ಇರೋದಿಲ್ಲ. ಇಟ್ಸ್ ವೆರಿ ಡೇಂಜರಸ್. ಇದು ಖಂಡಿತವಾಗಿ ನಾನು ಖಂಡಿಸ್ತೀನಿ, ಇಡೀ ಇಂಡಸ್ಟ್ರಿನೇ ಖಂಡಿಸ್ತಾ ಇದೆ. ಇದಾಗಲೇಬಾರ್ದು. 330 ಕೋಟಿ ಇರ್ಬೋದು, 30 ಕೋಟಿ ಇರ್ಬೋದು, ತಮಿಳ್ ಇರ್ಬೋದು, ನಾಳೆ ಕನ್ನಡ ಆಗ್ಬೋದು, ನಾಳಿದ್ದು ತೆಲುಗು ಆಗ್ಬೋದು, ಹಿಂದಿ ಆಗ್ಬೋದು. ಕ್ಯೂಬಿಂದ ಅದು ಹೆಂಗೆ ಬರ್ಲಿಕ್ಕೆ ಸಾಧ್ಯ? ಎಲ್ಲೋ ಇಟ್ಟಿರೋ ಒಂದು ಹಾರ್ಡ್ ಡಿಸ್ಕಲ್ಲಿರೋ ಸಿನಿಮಾ ಥ್ರೂಔಟ್ ವರ್ಲ್ಡ್ ಬರುತ್ತೆ ಅಂತಂದರೆ ಎಂಥ ಬೆಳವಣಿಗೆ. ನೀವು ರಾಜಕೀಯ ಸಾವಿರ ಮಾಡ್ಕೊಳ್ಳಿ, ಸಿನಿಮಾ ಇಂಡಸ್ಟ್ರಿನ ಕೊಲೆ ಮಾಡ್ತೀರಿ ನೀವು. ಇದು ಆಗಬಾರ್ದು. ಇದು ನನ್ನ ಪರ್ಸನಲ್ ಫೀಲಿಂಗ್. ಇದು ಇಡೀ ಇಂಡಸ್ಟ್ರಿ ಪ್ರೊಟೆಸ್ಟ್ ಮಾಡಬೇಕಿತ್ತು ಸರ್. ಥ್ಯಾಂಕ್ ಯು ಸೊ ಮಚ್. ಸರ್ ಖಂಡಿತ ಸರ್ಕಾರ, ಸೆಂಟ್ರಲ್ ಗೌರ್ಮೆಂಟ್ ಆ್ಯಕ್ಟು, ಕಾಪಿರೈಟ್ ಆ್ಯಕ್ಟ್ ಎಲ್ಲ ಭಾಳ ಸ್ಟ್ರಾಂಗ್ ಆಗಿದೆ. ಬೇಲಿನ ಒಲವೆ ಇದ್ರೆ
ಈಗ ಪ್ರಿಂಟ್ ಯಾರ ಹತ್ರ ಇರುತ್ತೆ ಸರ್, ಆರ್ಟಿಸ್ಟ್ ಯಾರ ಹತ್ರ ಇರುತ್ತೆ? ಇಲ್ಲ ನಿರ್ಮಾಪಕರ ಹತ್ರ ಇರಬೇಕು, ಇಲ್ಲ ನಿರ್ದೇಶಕರ ಹತ್ರ ಇರಬೇಕು, ಎಡಿಟಿಂಗ್ ರೂಮಲ್ಲಿ ಇರಬೇಕು, ಇಲ್ಲ ಕ್ಯೂಬ್ ಅವ್ರ ಹತ್ರ ಇರಬೇಕು. ಎಲ್ಲಿಂದ ಹೋಗುತ್ತೆ ಸಿನಿಮಾ? ಯಾರು ಕೊಟ್ಟರು? ಹಿಂಗೆ ಆಗ್ಬಿಡ್ತು ಅಂದರೆ ನಿರ್ಮಾಪಕ ಏನಾಗಬೇಕು? ಯಾರು ಕೊಟ್ಟರು ಸರ್? ನೀವು ಹೇಳಿ ಸರ್, ಯಾರು ಕೊಟ್ಟರು ಅಂತ. ಅದೇ ಗೊತ್ತಿಲ್ವಲ್ಲ ಸರ್. 3 ಜನ ಇರ್ತಲ್ವ ಸರ್ ಅಂತ ದೊಡ್ಡ ಸಿನಿಮಾ? ಅಲ್ಲ, ಅದಕ್ಕೆ ಯಾವ ರೀತಿ ಇದು ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಇದು ನಿಗೂಢ. ಒಬ್ಬ ರಾಜಕಾರಣಿ ಆಗಿದ್ದಾರೆ ಅವರು ಇವತ್ತು. ಆ ಸಿನಿಮಾನ ಕಂಪ್ಲೀಟ್ ಆಗಿ ಅದು ಬಂದರೂ ಕೂಡ ಏನಾಗುತ್ತೋ ಗೊತ್ತಿಲ್ಲ. ನಾಳೆ ಎಲೆಕ್ಷನ್ ಟೈಮ್ ಬಂತು ಅಂತ ಹೀರೋನೇ ಮಾಡಿದ್ಬೋದ? ಎನಿಥಿಂಗ್ ಈಸ್ ಪಾಸಿಬಲ್ ಸರ್, ಬಟ್ ಆಗಬಾರ್ದು. ಐ ಡೋಂಟ್ ನೋ, ನಾನು ಎಲೆಕ್ಷನ್ಗೆ ಇದಕ್ಕೂ ನಾನು ತೊಗೊಂಬರ್ತಾ ಇಲ್ಲ. ಬಟ್ ಇದು ಏನಾಗಿದೆಯೋ ಇದು ಮಾತ್ರ ಆಗಲೇಬಾರ್ದು ಇಂಡಸ್ಟ್ರಿನಲ್ಲಿ. ಇಟ್ಸ್ ವೆರಿ ಡೇಂಜರಸ್. ಭಾಳ ಕೆಟ್ಟು ಮೂವ್ ಮಾಡಿದ್ದಾರೆ ಇದು. ಒಂದು ಕಡೆ ಆಯಿತು ಅಂದ್ರೆ ಇನ್ನೊಂದು ಕಡೆ ಮಾಡೇ ಮಾಡ್ತಾರೆ ಗ್ಯಾರಂಟಿ. ಇವಾಗ ಯಾವುದೋ ನಿರ್ಮಾಪಕರಿಗೆ ಯಾರೋ ಆಗದೆ ಇರೋರು ಆರ್ಟಿಸ್ಟ್ ತೊಗೊಂಡೋಗ್ಬಿಟ್ಟು ಕತ್ಕೊಂಡ್ಬಿಟ್ಟು ಹಾಕ್ಬಿಡಿಯಪ್ಪ ಅಂತೇಳಿ ಮುಗ್ದೈತಲ್ಲ. ಯಾಕೆ ನಿರ್ಮಾಣ ಯಾಕೆ ಮಾಡಬೇಕು? ಸೆನ್ಸರ್ ಯಾಕೆ ಬೇಕು? ನಿರ್ಮಾಪಕರು ದುಡ್ಡು ಯಾಕೆ ಹಾಕಬೇಕು? ಆ್ಯಸ್ ಇಟ್ ಈಸ್ ಪಿಕ್ಚರು ಓಡ್ತಾ ಇಲ್ಲ, ದುಡ್ಡು ಬರ್ತಾ ಇಲ್ಲ ಅನ್ನೋದು ಎಲ್ಲರಿಗೂ ದುಃಖದಲ್ಲಿದ್ದಾರೆ. ಅದರಲ್ಲಿ ಇದು ಬೇರೆ. ಇಟ್ಸ್ ಎ ವೆರಿ ವೆರಿ ಬ್ಯಾಡ್ ಮೂವ್. ಇದು ಆಗಲೇಬಾರ್ದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ವೆಂಕಟೇಶ್ ಮೂರ್ತಿ ಸರ್, ಲಹರಿ ವೇಲು ಸರ್, ಥ್ಯಾಂಕ್ ಯು ಸೋ ಮಚ್. ಈ ಒಂದು ಪರಿಸ್ಥಿತಿ ಸುಧಾರಣೆ ಆಗಲಿ ಅನ್ನೋದೇ ನಮ್ಮೆಲ್ಲರ ಆಶಯ. ಅದನ್ನು ಆ ಅಭಿಲಾಷೆನ ಲಹರಿ ವೇಲು ಸರ್ ಹೊರಹಾಕಿದ್ದಾರೆ. ಪ್ರಾಯಶಃ ಮಾಧ್ಯಮದವರು ಇದನ್ನು ಸರ್ಕಾರಕ್ಕೆ ತಲುಪಿಸ್ತೀರಿ ಅಂತ ನಾನು ಭಾವಿಸ್ತೀನಿ. ಇದೀಗ ನಮ್ಮ ನಿರ್ದೇಶಕರು ಕಾರ್ತಿಕ್ ಅವ್ರನ್ನ ಬರ್ಮಾಡ್ಕೊಳ್ಳೋಣ. ಕಾರ್ತಿಕ್ ತುಂಬ ಪ್ಯಾಷನೇಟ್ ಡೈರೆಕ್ಟ್ರು. ತುಂಬ ಸಣ್ಣ ವಯಸ್ಸಲ್ಲೇ ಸಿನಿಮಾಗೆ ಬಂದಿದ್ದಾರೆ ಇಲ್ಲಿ ಆಳ ಅಗಲ ತಿಳ್ಕೊಳ್ಳೋಕ್ಕೆ. ಜೊತೆಗೆ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿಕೊಂಡು ಪೂರ್ಣ ಪ್ರಮಾಣದ ನಿರ್ದೇಶಕನಾಗಬೇಕು ಅನ್ನೋ ಕನಸಿನೊಂದಿಗೆ ಅವತ್ತು ಬಂದು ನಿಂತಿದ್ದಾರೆ. ತುಂಬ ಭಯ ಇದೆ, ಖುಷಿ ಇದೆ, ಎರಡೂ ಮಿಕ್ಸ್ಡ್ ಫೀಲಿಂಗ್ ಇದೆ. ಏನು ಹೇಳ್ತೀರಿ ತಮ್ಮ ಬೆಂಗಳೂರಿನ ಬಗ್ಗೆ? ಓಕೆ ಸರ್, ಫಸ್ಟ್ ಆಫ್ ಆಲ್ ಎಲ್ಲ ಸೀನಿಯರ್ಸ್ ಇದ್ದಾರೆ, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಆ್ಯಂಡ್ ಸ್ವಲ್ಪ ಚಿಕ್ಕವನು, ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಬೆಂಗಳೂರು ಇನ್. ಸೊ ಬೆಂಗಳೂರಿನ ಅನ್ನೋ ಸಿನಿಮಾ ಫಸ್ಟ್ ಬೇಸಿಕಲಿ ಈ ಸಿನಿಮಾ ಬಂದು ನೀವೆಲ್ಲರೂ ನೋಡಿರ್ತಕ್ಕಂಥ ಒಂದು ನಾರ್ಮಲ್ ಕಥೆನೇ. ಎಲ್ಲರೂ ನೋಡಿರ್ತೀರ. ಆ್ಯಂಡ್ ಮಾಧ್ಯಮ ಮಿತ್ರರು ನೀವೆಲ್ಲರೂ ಆ ಪೇಪರಲ್ಲಿ ಎಷ್ಟೊಂದು ಆರ್ಟಿಕಲ್ ನೀವು ಬರೆದಿದ್ದೀರಾ. ಅದರಲ್ಲೇ ಒಂದು ಇನ್ಸಿಡೆಂಟು ನನ್ನ ಸ್ವಂತ ಸ್ನೇಹಿತನಿಗೆ ನಡೆದಂಥ ಒಂದು ಸ್ಕ್ಯಾಮ್, ಅದರ ಮೇಲೆ ಒಂದು ಲೈನ್ ತೊಗೊಂಡು ಮಾಡಿದಂಥ ಸಿನಿಮಾ. ಪ್ರತಿಯೊಬ್ಬರು ನೋಡಬೇಕಾಗಿರುವಂಥ ಸಿನಿಮಾ ಅಂತ ನನ್ನ ಭಾವನೆ. ಆ್ಯಂಡ್ ಲಹರಿ ಸರ್, ವೇಲು ಸರ್ ಇದ್ದಾರೆ. ಆ್ಯಂಡ್ ಅವ್ರ MRTಯಲ್ಲಿ ನಮ್ಮ ಸಾಂಗ್ಸ್ ಚೆನ್ನಾಗಿ ಹೋಗ್ತಾ ಇದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್, ನಮ್ಗೆ ಒಳ್ಳೆ ಪ್ಲ್ಯಾಟ್ಫಾರ್ಮ್ ಕೊಟ್ರಿ ಆ ಟೈಮಲ್ಲಿ. ಆ್ಯಂಡ್ ದೆನ್ ಎಲ್ಲ ನಮ್ಮ ಪ್ರೊಡ್ಯೂಸರ್ಸ್ ಆಗಿರ್ಬೋದು, ವೆಂಕಟೇಶ್ ಸರ್ ಆಗಿರ್ಬೋದು. ನಾವು ಫಸ್ಟ್ ಒಂದು ಲೈನ್ ಸ್ಟೋರಿ ಹೇಳಿದ ತಕ್ಷಣ ಇಲ್ಲ ಕಾರ್ತಿಕ್ ಈ ಸಿನಿಮಾ ಚೆನ್ನಾಗಿದೆ, ಆಡಿಯನ್ಸಿಗೆ ರೀಚ್ ಆಗಬೇಕು ಅಂತ ಹೇಳಿ. ಆ್ಯಂಡ್ ಅವ್ರು ಮಾಡಿದಂಥ ಒಂದು ಎಫರ್ಟ್ ಈ ಸಿನಿಮಾ ಇವತ್ತು ನೀವು ನೋಡ್ತಾ ಇರೋದು. ಆ್ಯಂಡ್ ಅವ್ರ ಎಫರ್ಟ್ಗೆ ದಯವಿಟ್ಟು ನೀವು ಚಪ್ಪಾಳೆ ಕೊಡಲೇಬೇಕು. ಆ್ಯಂಡ್ ಫಸ್ಟ್ ಡೆಬ್ಯೂಟ್ ಆ್ಯಂಡ್ ಡೈರೆಕ್ಷನ್ ಅಂತ ಬಂದ ತಕ್ಷಣ ಎಲ್ಲ ಪ್ರೊಡ್ಯೂಸರ್ಸ್ಗೂ ಒಂದು ಸ್ವಲ್ಪ ಒಂದು ಡೌಟ್ಸ್ ಇರುತ್ತೆ. ಓಕೆ ಹಿಂಗೆ ಏನು ಎತ್ತ ಅಂತ. ಯಾಕೆಂದರೆ ಲಾರಿ ಸರ್ ಹೇಳಿದ್ರು, ವೇಲು ಸರ್, ಸೊ ತುಂಬ ಸಿನಿಮಾಗಳು ಬರುತ್ತೆ ಹೋಗುತ್ತೆ ಅನ್ನೋದಲ್ಲ. ಸೊ ಅವರ ನಂಬಿಕೆನ ನಾವು ಉಳಿಸ್ಕೊಂಬಿಟ್ರೆ ಅದೊಂದು ನಾನು ಮಾಡಿದಂಥ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಸಿಗುತ್ತೆ. ಆ್ಯಂಡ್ ಅವರು ನನಗೆ ಇನ್ಸಿಸ್ಟ್ ಮಾಡಿದ್ದು ಧರ್ಮ ಸರ್ನ. ಆ್ಯಂಡ್ ಅವರು ಅಷ್ಟೇ ವೆರಿ ಸ್ವೀಟ್. ಒಂದು ಲೈನ್ ಹೇಳಿದ ತಕ್ಷಣ ಇಲ್ಲ ಕಾರ್ತಿಕ್ ಇಮ್ಮಿಡಿಯೇಟ್ ಯಾವಾಗಿಂದ ಸ್ಟಾರ್ಟ್ ಮಾಡೋಣ ಅಂತ. ಸೊ ಇನಿಷಿಯಲ್ ಸ್ಟೇಜಿಂದನೂ ನನಗೆ ಬ್ಯಾಕ್ ಸಪೋರ್ಟ್ ಆಗಿದ್ದಂಥವ್ರು ಧರ್ಮ ಸರ್ ಆ್ಯಂಡ್ ವೆಂಕಟೇಶ್ ಮೂರ್ತಿ ಸರ್. ಅದಾದಮೇಲೆ ಬಂದಿದ್ದೆ ನಮ್ಮ ಇಬ್ಬರು ಹೀರೋಯಿನ್ಸು. ಸೊ ಅವರು ಕೊಟ್ಟಂಥ ಒಂದು ಫ್ರೀ ಆಫ್ ಟೈಮ್ ಅಂದರೆ ಇಲ್ಲ ಸರ್ ಮಾಡಿ ನೀವು ಮಾಡಿ. ಎಷ್ಟೊಂದು ಸರಿ ಕೆಲವೊಂದು ಕಂಪ್ಲೇಂಟ್ಸ್ ಕೂಡ ಇದೆ, ಲೆಂತಿ ಶೂಟ್ಸ್ ಮಾಡಿದ್ದೀವಿ ಅಂತ. ಸೊ ಆ ಟೈಮಲ್ಲಿ ಅವ್ರೇನು ಹೇಳ್ದಲ್ಲ, ಇಲ್ಲ ಹೊಸ ಹುಡುಗ ಡೈರೆಕ್ಷನ್ ಮಾಡ್ತಿದ್ದಾರೆ ಅಂತ ನನ್ನನ್ನು ಸ್ವಲ್ಪ ನೋಡಿಕೊಂಡು ಅವ್ರನ್ನ ಸಹಿಸ್ಕೊಂಡಿದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಾನು ಹೇಳೋದಿಷ್ಟೇ ಆಡಿಯನ್ಸ್ಗೆ, ದಯವಿಟ್ಟು ಕನ್ನಡ ಸಿನಿಮಾ ಬಂದು ಥಿಯೇಟ್ರಲ್ಲಿ ನೋಡಿ. ಆ್ಯಂಡ್ ಈ ಸಿನಿಮಾ ಪ್ರತಿಯೊಂದು ಫ್ಯಾಮಿಲಿ ನೋಡಬೇಕಾಗಿರೋ ಸಿನಿಮಾ. ಬಿಕಾಸ್ ಯಾರ್ಯಾರ ಮನೇಲಿ ಮಕ್ಕಳಿದ್ದಾರೋ ಆ್ಯಂಡ್ ಯಾರ್ಯಾರ ಮನೇಲಿ ತಂದೆ ತಾಯಿ ಇದ್ದಾರೋ ಆ ಮಕ್ಳಿಗೂ ತಂದೆ ತಾಯಿಗೂ ಇರೋ ಒಂದು ಮೇಜರ್ ಪಾಯಿಂಟ್ ಇಟ್ಕೊಂಡು ಸಿನಿಮಾ ಇದೆ. ಆ್ಯಂಡ್ ಈ ಸಿನಿಮಾ ನೋಡಿದ್ಮೇಲೆ ನಿಮಗೆ ಆಬ್ವಿಯಸ್ಲಿ ಮೀಡಿಯಾದವ್ರು ನಿಮಗೆ ಗೊತ್ತಾಗುತ್ತೆ ಯಾಕೆ ಈ ಸಿನಿಮಾ ನೋಡಬೇಕು ಅನ್ನೋದು. ಬಿಕಾಸ್ ಪ್ರೀ ಕ್ಲೈಮ್ಯಾಕ್ಸ್ವರೆಗೂ ನಿಮ್ಗೆ ಎಲ್ಲಿ ಯಾಕೆ ಅನ್ನೋದು ಒಂದು ಡೌಟ್ಸಲ್ಲೇ ಹೋಗಿ ಸಸ್ಪೆನ್ಸ್ ಹೋಗಿ ಫೈನಲ್ ಆಗಿ ನಿಮ್ಗೆ ರಿವೀಲ್ ಆಗುತ್ತೆ. ಸೊ ಇಷ್ಟು ಹೇಳಕ್ಕೆ ಇಷ್ಟಪಡ್ತೇನೆ. ಎಸ್, ಥ್ಯಾಂಕ್ ಯು ಕಾರ್ತಿಕ್ ಅವರೇ. ಆ್ಯಂಡ್ ಸಾರಿ ಟು ಮೆನ್ಷನ್ ಸರ್, ಚೇತನ್ ಸರ್, ವೆರಿ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಾನು ನಿಮ್ಮ ಮೈನಾ ಫಿಲಮ್ಗೆ ನಾನು ಓದಿದ ಕಾಲೇಜಿಂದ 70 ಕಿಲೋಮೀಟರ್ಸ್ ದೂರ ಹೋಗಿ 50 ಟೈಮ್ಸ್ ನೋಡಿದ್ದೀನಿ ಸರ್. ಐ ಆಮ್ ಎ ಹ್ಯೂಜ್ ಫ್ಯಾನ್ ಆಫ್ ಮೈನಾ. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್, ಒಂದು ಪ್ರಶ್ನೆ ಇದೆ ಸರ್.
ಗೋಡೆ ಮೇಲೆ ಒಂದು ಫೋಟೋ ಬರುತ್ತಲ್ಲ ಟ್ರೈಲರ್ ಅಲ್ಲಿ ಯಾರು? ಎಸ್, ಅವರೊಂದು ಸರ್ಪ್ರೈಸ್ ಕ್ಯಾರೆಕ್ಟರ್ ಇದ್ದಾರೆ ಸಿನಿಮಾದಲ್ಲಿ. ಅದೊಂದು ಜೂನಿಯರ್ ರಾಜ್ಕುಮಾರ್ ಅನ್ನೋ ಒಂದು ಕ್ಯಾರೆಕ್ಟರ್ ಅದು. ಅಂದರೆ ಆ ತಂದೆಯ ಆಸೆ ಮಗನ್ನ, ಅವರು ನಾಟಕ ಮಾಡ್ಕೊಂಡಿರೋಂಥ ಕ್ಯಾರೆಕ್ಟರ್, ಅವರು ಅವ್ರ ಮಗನ್ನ ಹೀರೋ ಮಾಡಬೇಕು ಅನ್ನೋ ಒಂದು ಪಾತ್ರ. ಸೊ ಹಾಗಾಗಿ ಆ ಫೋಟೋ ಇದೆ ಸರ್. ಇದರಲ್ಲಿ ಮಿಕ್ಸ್ಡ್ ಆಫ್ ಎಮೋಷನ್ಸ್ ಇದೆ. ಒಂದು, ನೀವು ನೋಡೋ ಸಿನಿಮಾದಲ್ಲಿ ನಾರ್ಮಲ್ ಆಗಿ ಕಮರ್ಷಿಯಲ್ ಸಿನಿಮಾಸ್ ಬರುತ್ತೆ ಆ್ಯಂಡ್ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಸ್ ಬರುತ್ತೆ. ಇದು ಮಿಕ್ಸ್ಚರ್ ಆಫ್ ಬೋತ್. ನಿಮಗೆ ಕಮರ್ಷಿಯಲ್ ಎಲಿಮೆಂಟ್ಸ್ ಇದೆ, ಜೊತೆಗೆ ಕಂಟೆಂಟ್ ಇದೆ ಸರ್. ಸೊ ಕಂಟೆಂಟ್ ಈಸ್ ಅ ಮೇಜರ್ ಸೋರ್ಸ್ ಆಫ್ ಇಟ್. ಅಂದರೆ ಇಲ್ಲಿ ಕತೆ ಅನ್ನೋದು ಮೇಜರ್ ಹೀರೋ, ಅವರಿಂದಾನೇ ಎಲ್ಲ ಪಾತ್ರ ವರ್ಗಗಳು ಅವ್ರವ್ರದ್ದಾಗಿರ್ಬೋದು. ಈಗ ಧರ್ಮ ಸರ್ ಡೆಲಿವರಿ ಬಾಯ್ ಕ್ಯಾರೆಕ್ಟರ್ ಆಗಿರ್ಬೋದು, ಆ್ಯಂಡ್ ಇವರು ರಿಷಾ ಮೇಡಮ್ ಒಂದು ಸರ್ಪ್ರೈಸ್ ಕ್ಯಾರೆಕ್ಟರ್ ಇದೆ, ಅದೊಂದು ಹೇಳೋಕ್ಕಾಗಲ್ಲ. ಆ್ಯಂಡ್ ಅನುಷಾ ಮೇಡಮ್ ಅವರು ಒಂದು ರಿಪೋರ್ಟರ್ ಕ್ಯಾರೆಕ್ಟರ್ ಆಗಿರ್ಬೋದು. ಆ್ಯಂಡ್ ನಮ್ಮ ವೆಂಕಟೇಶ್ ಮೂರ್ತಿ ಸರ್ ಅದೊಂದು ಸರ್ಪ್ರೈಸ್ ಎಲಿಮೆಂಟ್ ಕ್ಯಾರೆಕ್ಟರ್ ಬರುತ್ತೆ. ಆ್ಯಂಡ್ ನಮ್ಮ ವಿಲನ್ಸ್ ಆಗಿರ್ಬೋದು, ಪ್ರತಿಯೊಂದು ಕ್ಯಾರೆಕ್ಟರ್ಸು ಅವ್ರದೇ ಆದೊಂದು ಪರ್ಟಿಕ್ಯುಲರ್ ಶೇಡ್ಸ್, ಬೋತ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಶೇಡ್ಸ್ ಇದೆ. ಆ್ಯಂಡ್ ACP ಸರ್, ನಮ್ಮ ಶಶಿಕುಮಾರ್ ಸರ್, ಸುಪ್ರೀಂ ಹೀರೋ ಅವರು, ಅವ್ರಿಗೆ ಈ ಸ್ಟೋರಿ ಇಷ್ಟ ಆಗಿ ಆ್ಯಂಡ್ ಅವರು ತುಂಬ ಸಪೋರ್ಟ್ ಮಾಡಿ ತುಂಬ ಇಷ್ಟಪಟ್ಟು ಮಾಡಿದಂಥ ಸಿನಿಮಾ ಅವರು. ಸೊ ಅವರಿಂದನೇ ಈ ಸಿನಿಮಾಗೆ ಒಂದು ದೊಡ್ಡ ತೂಕ ಬಂದಿರೋದು. ಸೊ ಹಾಗಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಇದು ಬೆಂಗಳೂರಿನ ಅನ್ನೋದು ಮೇಜರಾಗಿ ಬೆಂಗಳೂರಲ್ಲಿ ನಡೆಯೋ ಕತೆ ಸರ್. ಬಟ್ ಆ್ಯಕ್ಚುಲಿ ಇದು ನಿಮ್ಮ ಆರ್ಟಿಕಲ್ಸ್ ಅಂದರೆ ಮೀಡಿಯಾ ಮಿತ್ರ ಆರ್ಟಿಕಲ್ಸಲ್ಲಿ ಎಲ್ಲ ಆಲ್ ಓವರ್ ಇಂಡಿಯಾ ನಡೀತಾ ಇದೆ. ಒಂದು ಮೇಜರ್ ಇಶ್ಯೂನ ಚಿಕ್ಕದಾಗಿ ಹೇಳಕ್ಕೆ ಹೋಗಿದ್ದೀವಿ ಸರ್. ಎಸ್ ಸರ್, ಬೆಂಗಳೂರಲ್ಲಿ ಆಗಿದೆ. ಆಮೇಲೆ ಔಟ್ಸ್ಕರ್ಟ್ ಆಫ್ ಬೆಂಗಳೂರಲ್ಲಿ ಕಂಪ್ಲೀಟ್ ಆಗಿದೆ. ಸಾಂಗ್ ಶೂಟ್ಸ್ಗೆಲ್ಲ ಸ್ವಲ್ಪ ನಾವು ವಿಲೇಜ್ ಸೈಡ್ಸ್ ನೀವು ಪೋರ್ಷನ್ಸ್ ಇದೆಯಲ್ಲ, ಅದೆಲ್ಲ ಸ್ವಲ್ಪ ಬೇರೆ ಬೇರೆ ಕಡೆ ಶೂಟ್ಸ್ ಮಾಡಿದ್ದು. ಮೇಜರ್ಲಿ ಬೆಂಗಳೂರಲ್ಲಿ ಶೂಟ್ ಆಗಿರೋದು ಸರ್. ಟೆಕ್ನಿಷಿಯನ್ಸ್ ಬಂದು ಫಸ್ಟು DOP ನವೀನ್ ಪಂಚಾಕ್ಷರಿ ಅವರು ಅಂತ. ಸೊ ಅವ್ರು ಬಂದು ನನಗೆ ನಾನು ಶಾರ್ಟ್ ಫಿಲಮ್ ಮಾಡೋ ಟೈಮಿಂದನೂ ಅವ್ರು ನನಗೆ ಪರಿಚಯ. ಸೊ ಹಂಗಾಗಿ ಅದು ಕಂಟಿನ್ಯೂ ಆಯಿತು. ಆ್ಯಂಡ್ ಐ ಹ್ಯಾಸ್ ಗಿವನ್ ವೆರಿ ಗುಡ್ ವಿಜುವಲ್ಸ್. ಒಂದು ವಿಜುವಲ್ಸ್ ನೀವು ನೋಡಿದ್ರೆ ಚೆನ್ನಾಗಿ ಬಂದಿದೆ ನಮ್ಮ ಪ್ರಕಾರ. ನೀವು ನೋಡಿ ಅದನ್ನ ಹೇಳಬೇಕು ಹೇಗೆ ಬಂದಿದೆ ಅನ್ನೋದನ್ನ. ಆ್ಯಂಡ್ ದೆನ್ ಎಡಿಟರ್ ಬಂದು ಕುಮಾರ್ CK ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಗೌತಮ್ ನಾಯಕ್ ಅಂತ ನಮ್ಮ DI ಅವರು. ಮ್ಯೂಸಿಕ್ ಬಂದು ಆಸಿಫ್ ಆ್ಯಂಡ್ ಅರವಿಂದ್, ಕಂಪ್ಲೀಟ್ಲಿ ಹೊಸ ಟೀಮ್ ಅದು. ಕೇರಳ ಆ ಕಲ್ಚರ್ ಇರುವಂಥ ಟೀಮ್. ಸೊ ಅವ್ರಿಗೆ ನಾವು ಫಸ್ಟು ಈ ಲೈನ್ ಹೇಳಿದ ತಕ್ಷಣವೇ ಎವ್ರಿ ಸೀನ್ಗೂ ಒಂದೊಂದು ಸಪ್ರೇಟ್ BGMs ಥರ ಡಿಸೈನ್ ಮಾಡಿ, ಸೊ ಇಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಕೈಂಡ್ ಆಫ್ ಸಿನಿಮಾ ಅನ್ನೋ ಫೀಲ್ ಕೊಟ್ಟಿದ್ದಂಥ ಸಿನಿಮಾ. ಆ್ಯಂಡ್ ಈಗೇನು ನೀವು ಟ್ರೈಲರ್ ಮ್ಯೂಸಿಕ್ ನೋಡ್ತಾ ಇದ್ರಲ್ಲ, ಇದು ಕಂಪ್ಲೀಟ್ ಒಂದು ಬೇರೆ ಜೋನರ್ ಆಫ್ ಮ್ಯೂಸಿಕ್ ಇದೆ. ಸಿನಿಮಾದಲ್ಲಿ ಇದ್ರ 3ರಷ್ಟು ಜಾಸ್ತಿ ಇದೆ. ಸೊ ಆ ಥರ. ಸೊ ಪ್ರತಿಯೊಂದು ಟೆಕ್ನಿಷಿಯನ್ಸು ಕೂಡ ನನಗೆ ಸಿಕ್ಕಿದ್ದು. ಆ್ಯಂಡ್ ಬೇಸಿಕಲಿ ಇಷ್ಟು ಟೆಕ್ನಿಷಿಯನ್ಸ್ ಜೊತೆಗೆ ನನಗೆ ಸಪೋರ್ಟ್ ಆಗಿ ನಿಂತಿದ್ದು ನನ್ನ ಟೀಮು, ಡೈರೆಕ್ಷನ್ ಟೀಮು. ದೀಕ್ಷಿತ್ ಆಗಿರ್ಬೋದು, ವಿಜಯ್ ಆಗಿರ್ಬೋದು, ಮದನ್ ಆಗಿರ್ಬೋದು, ಆ್ಯಂಡ್ ನಮ್ಮ ಲಿರಿಕ್ ರೈಟರ್ ಆನಂದ್ ಅಣ್ಣ ಅಂತ ಇದ್ದಾರೆ. ಎಲ್ಲ ಸಾಂಗ್ಸ್ ಅವರೇ ಬರ್ತಿರೋದು. ಸೊ ನನ್ನ ಟೀಮ್ ಅವ್ರು ಕೊಟ್ಟಂಥ ಕಾನ್ಫಿಡೆನ್ಸು ಆ್ಯಂಡ್ ನಮ್ಮ ಆರ್ಟಿಸ್ಟ್ ಕೊಟ್ಟಂಥ ಲೀನಿಯನ್ಸಿಂದ ಈ ಸಿನಿಮಾ ಚೆನ್ನಾಗಿ ಬಂದಿದೆ ಸರ್. ಎಸ್ ಸರ್. ಎವ್ರಿ ವೀಕ್ ಬರೋ ಎಲ್ಲ ಸಿನಿಮಾಗೂ ಡೈರೆಕ್ಟರ್ಗಳು ಹೇಳೋದು ಸರ್, ಎಸ್ ಸರ್, ಚೆನ್ನಾಗಿದೆ, ನಮ್ಮ ಸಿನಿಮಾ ಅದ್ಭುತವಾಗಿ ಮಾಡಿದ್ದೀವಿ, Yes, sir. ನೋಡಿ ಥಿಯೇಟ್ರಿಗೆ ಬನ್ನಿ ಅಂತ. ಇದು ಸಹಜವಾಗಿ ಕರೆಯೋದು. ಆಮೇಲೆ ಪ್ರತಿ ಡೈರೆಕ್ಟರ್ಗೆ ಅವ್ರ ಸಿನಿಮಾ ಅದ್ಭುತವಾಗಿ ಇರುತ್ತೆ. 2.5 ಗಂಟೆ ಥಿಯೇಟ್ರಲ್ಲಿ ಆಡಿಯನ್ಸ್ನ ಕೂರಿಸೋದು ತುಂಬ ಕಷ್ಟ. ಆ ಆ್ಯಂಗಲಲ್ಲಿ ಏನು ಕೊಡ್ತೀರಾ ಅಂತ. 2.5 ಗಂಟೆ ನಾನು ದುಡ್ಡು ಕೊಟ್ಟು ಕೂತ್ಕೋಬೇಕು ಅನ್ನೋ ಸಮಯದ ಜೊತೆ ದುಡ್ಡು ವೇಸ್ಟ್ ಖರ್ಚು ಮಾಡಬೇಕು. ಸೊ ಆ ಆ್ಯಂಗಲಲ್ಲಿ ನೀವು ಆಡಿಯನ್ಸ್ಗೆ ಏನು ಪ್ರಾಮಿಸ್ ಮಾಡ್ತೀರಾ ಸರ್? ಇದೇ ವಿಷಯ ನನಗೆ ಡೌಟ್ ಬಂದು ನಾವು 2 ಪ್ರೀಮಿಯರ್ ಶೋ ಮಾಡಿದ್ವು ಸರ್. 2 ಆಡಿಯನ್ಸ್ ಪ್ರೀಮಿಯರ್ ಶೋ ಮಾಡಿದ್ವು. ನಾವೆಲ್ಲೂ ಕೂಡ ಸೆಲೆಬ್ರಿಟಿನಾಗಿರ್ಬೋದು ಆ ಥರ ನಮಗೆ ಗೊತ್ತಿರೋರು ನಾವು ಯಾರೂ ಕರೆದೇ ಇಲ್ಲ ಸಿನಿಮಾಗೆ. ಆಡಿಯನ್ಸ್ ಪ್ರೀಮಿಯರ್ ಶೋ 2 ಸರಿ ಮಾಡಿದ್ವು. 2 ಸರಿ ನಮಗೆ ಬಂದಂಥ ರಿವ್ಯೂಸ್ನ ಮತ್ತು ಕಲೆಕ್ಷನ್ ಆಫ್ ಅವ್ರು ಕೊಟ್ಟಂಥ ಔಟ್ಪುಟ್ ಏನಿದೆಯಲ್ಲ, ಆ ಕಾನ್ಫಿಡೆನ್ಸಲ್ಲಿ ಇವತ್ತು ನಾನು ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಸರ್. ಅವರ ಕಾನ್ಫಿಡೆನ್ಸಿಂದಲೇ ನಾನು ಇವತ್ತು ಇಷ್ಟು ಮಾತಾಡ್ತಾ ಇರೋದು. ಸೊ ಅಂದರೆ ಆ ಎಲಿಮೆಂಟ್ ಆಫ್ ಸರ್ಪ್ರೈಸ್ ಎಲಿಮೆಂಟ್ ಏನಿದೆಯಲ್ಲ, ಕಂಟೆಂಟ್ ಅನ್ನೋದು, ಅದು ನಂಗೆ ಸ್ಟ್ರಾಂಗ್ ಆಗಿದೆ ಅನ್ನೋದು ಒಂದು ಭಾವನೆ ಸರ್. ಪ್ರೀ ರಿಲೀಸ್ ಬಿಸ್ನೆಸ್ ಏನಾದರೂ ಆಗಿದೆಯಾ ಸರ್? ಆಗ್ತಾ ಇದೆ ಸರ್. ಒಂದು OTTಗೆ ಒಂದು ಮಾತುಕತೆ ನಡೆದಿದೆ. ಅದು ಫೈನಲೈಸ್ ಆಗಬೇಕು ನೆಕ್ಸ್ಟ್ ವೀಕಲ್ಲಿ. ಸೊ ಹಿಂದಿ ಬಿಸ್ನೆಸ್ಸು ಮಾತುಕತೆ ಆಗಿದೆ, ಆಲ್ಮೋಸ್ಟ್ ಆಗ್ತಾ ಇದೆ ಸರ್. ಸರ್ ಫಸ್ಟ್ ತೋರಿಸಿದ್ದು ರೇಣುಕಾಂಬದಲ್ಲಿ ಫಸ್ಟ್ ಪ್ರೀಮಿಯರ್ ಆಗಿದ್ದು. ನೆಕ್ಸ್ಟ್ ಆದಮೇಲೆ ವಿಕ್ಟ್ರಿ ಸಿನಿಮಾಸಲ್ಲಿ 4K ಪ್ರೀಮಿಯರ್ ಆಗಿತ್ತು ಸರ್. ಎಸ್ ಸರ್, ಐ ಆಮ್ ಕಾನ್ಫಿಡೆಂಟ್ ಫಾರ್ ದಟ್. ಎಸ್, ನೀವು ನೋಡ್ತೀರಾ ಅಂತಂದರೆ ನಮ್ಗೆ ಖುಷಿ ಇದೆ. ಎಸ್ ಸರ್, ನಾನು ಡಿಸ್ಕಸ್ ಮಾಡ್ತೀವಿ ಪ್ರೊಡ್ಯೂಸರ್ ಜೊತೆ ಹೇಳಿ. ಎಸ್, ಇಫ್ ಪಾಸಿಬಲ್ ವಿಲ್ ಡೂ ಇಟ್ ಸರ್. ಡೆಫಿನೆಟ್ಲಿ ಸರ್. ಎಸ್ ಸರ್. ಸರ್ ಪ್ರೆಸ್ಸೋ ನೀವು ತುಂಬ ಸಿನಿಮಾಸ್ ನೋಡಿರ್ತೀರ ಸರ್. ನಿಮ್ಮಷ್ಟು ಎಕ್ಸ್ಪೀರಿಯನ್ಸ್ ನಮ್ಗೆ ಇರಲ್ಲ ಸರ್. ಖಂಡಿತ ಸರ್, ತೋರ್ಸೋಣ, ಅದಕ್ಕೇನಿಲ್ಲ ಸರ್. ನಾವು ತೋರ್ಸೋಕೆ ರೆಡಿ ಇದ್ದೀವಿ. ಎಸ್ ಸರ್. ಹೀರೋಯಿನ್ ಆಯ್ಕೆ ಮಾಡ್ಕೊಂಡಿದ್ದು ಬಿಗ್ ಬಾಸಲ್ಲಿ ಇಬ್ಬರದು ಕಾಂಬಿನೇಷನ್ ಚೆನ್ನಾಗಿತ್ತು ಅಂತ. ಅವರಿಬ್ಬರು ಆಯ್ಕೆ ಮಾಡ್ಕೊಂಡಿದ್ದಕ್ಕೆ ಕಾರಣ ಏನು ಅಂತ. ಅವರಿಬ್ಬರು ಬಿಗ್ ಬಾಸಲ್ಲಿ ಚಪಾತಿ ತಿನ್ಸ್ಕೊಂಡು ಚೆನ್ನಾಗಿ ಅವ್ರು ತುಂಬಾ ಚಪಾತಿ ತಿನ್ಸೋದ್ರ ಮೇಲೆ ನೋಡಿ ಫೋಕಸ್ ಮಾಡಿದ್ದಾರೆ. ಆ ಚಪಾತಿ ಕರ್ನಾಟಕದ ಫೇಮಸ್ ಆಗಿತ್ತು. ಇಲ್ಲ ಸರ್, ನಿಮ್ಮ ಕೂಡ. ಸೊ
ಸರ್ ಅವ್ರ ಪೋರ್ಷನ್ಸ್ ಎಲ್ಲ ಆಲ್ಮೋಸ್ಟ್ ಬಿಗ್ ಬಾಸ್ಗೆ ಹೋಗಿದ್ದ ಮುಂಚೆನೇ ಶೂಟ್ ಮಾಡಿಬಿಟ್ಟಿದ್ದು ಸರ್. ಅವ್ರ ಪೋರ್ಷನ್ ಮುಗಿಸಿ ಅದಾದಮೇಲೆ ಅವ್ರು ಇಮಿಡಿಯೇಟ್ ಬಿಗ್ ಬಾಸ್ಗೆ ಹೋಗಿದ್ದು. ಸೊ ಅದೇನಾಯಿತು, ನಮಗೊಂದು ಎಕ್ಸ್ಟ್ರಾ ಮೈಲೇಜ್ ಆಯಿತು ಅಷ್ಟೇ. ಬಟ್ ಅವಾಗಿಂದನೂ ಅವ್ರ ಪರ್ಫಾರ್ಮೆನ್ಸ್ ಅಂತ ಅವ್ರು ಇಷ್ಟ ಆಗೇ ನಾವು ತೊಗೊಂಡಿದ್ದು. ಅವ್ರನ್ನ ಬಿಟ್ಟರೆ ಬಿಗ್ ಬಾಸ್ ನೋಡ್ಬಿಟ್ಟು ತೊಗೊಂಡಂತ ಇಲ್ಲ ಸರ್. ಸೊ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗಿಬಿಟ್ಟಿತ್ತು, ಅವ್ರ ಪೋರ್ಷನ್ಸ್ ಎಲ್ಲ ಕಂಪ್ಲೀಟ್ ಆಗಿ. ಎಸ್ ಸರ್, ಎಸ್ ಸರ್, ಬಿಗ್ ಬಾಸ್ ಮುಂಚೆನೇ ನಾವು ಪ್ಲಾನ್ ಮಾಡಿ ಶೂಟ್ ಮಾಡಿದ್ದು ಸರ್. ಎಸ್, ಧನ್ಯವಾದಗಳು ಕಾರ್ತಿಕ್ ಮೂರ್ತಿ. Thank you so much. ಚಿತ್ರದ ನಿರ್ದೇಶಕರಿಗೆ ಥ್ಯಾಂಕ್ ಯು ಸೋ ಮಚ್. ಒಳ್ಳೆದಾಗಲಿ, ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು, ಧನ್ಯವಾದಗಳು. ಸೊ ರಿಷಾ ಇದ್ದಲ್ಲಿ ಮಾತಿಗೆ ಕೊರತೆ ಇಲ್ಲ, ಒಂದು ರೀತಿ ಪಟಾಕಿ ಥರ. ಬನ್ನಿ ಸ್ಟೇಜಿಗೆ ಬನ್ನಿ. ಇಲ್ಲ ನೀವು ಸಸ್ಪೆನ್ಸ್ ಸರ್ಪ್ರೈಸಿಂಗ್ ಕ್ಯಾರೆಕ್ಟರ್. ಬನ್ನಿ 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 ಬನ್ನಿ. ಇಲ್ಲ ಬೇಡ ಬನ್ನಿ. ರಿಷಾ ಅವ್ರು ನೋಡಿ, ಸಿನಿಮಾದಲ್ಲೂ ನಾವಿಬ್ಬರೇ ಕತೆ ತಗೊಂಡು ಹೋಗ್ತೀವಿ, ಹೀರೋ ಕಾಟ ಕೊಡ್ತೀವಿ ಅಂತ ಹೇಳಿ. ಹೌದಾ, ಹೀರೋ ಕಾಟ ಕೊಟ್ಟಿದ್ದೀರಾ ಸಿನಿಮಾದಲ್ಲಿ? ಓಕೆ. ಯಾಕೆ ತುಂಬ ಸೈಲೆಂಟ್ ಆಗಿದ್ದೀರಾ ಸರ್? ಬೇರೆ ಟೈಮ್ ಈ ಥರ ಇರ್ತಿದ್ರಾ ಸರ್? ಮಂಜು ಸರ್ ಹೇಳ್ತಾರೆ ನೋಡಿ, ಬೇರೆ ಟೈಮ್ ಹೀಗೆ ಇರ್ತಿದ್ರ ರಿಷಾ? ಇವ್ರು ಸ್ವಲ್ಪ ಕಮ್ಮಿ ಮಾಡ್ತಿದ್ದಾರೆ ಅನ್ಸುತ್ತೆ. ರಿಷಾ ಹೇಳಿ ಬೆಂಗಳೂರಿನ ಬಗ್ಗೆ, ತಮ್ಮ ಪಾತ್ರದ ಬಗ್ಗೆ. ಎಲ್ಲರಿಗೂ ನಮಸ್ಕಾರ. ಬ್ಯಾಂಗ್ಳೂರಿನ ಮೂವಿ ಬಗ್ಗೆ ಮಾತಾಡ್ಬೇಕಂತ ಹೇಳಿದ್ರೆ, ಇದು ನನ್ನ 2ನೇ ಮೂವಿ. ಅಂದ್ರೆ ನಾನು ಸೈನ್ ಮಾಡಿದಾಗ 3 ವರ್ಷದಿಂದ ಈ ಮೂವಿ ನಾನು ಒಪ್ಕೊಂಡಾಗ ನನ್ನ ಬೆಂಗಳೂರಿಗೆ ಕರ್ಕೊಂಡು ಬಂದಂಥ ಸಿನಿಮಾ ಇದು. ಫಸ್ಟ್ನೇ ಸಿನಿಮಾ ಕ್ರೇಜಿ ಕೀರ್ತಿ ಮಾಡಿದ್ರು, ಪೂರ್ತಿ ಶೂಟಿಂಗ್ ಮೈಸೂರಲ್ಲಿತ್ತು. ಬಟ್ ಆದರೆ ನಾನು ಬ್ಯಾಂಗ್ಳೂರ್ನ ನೋಡಿದ್ದು ಈ ಸಿನಿಮಾ ಮೂಲಕನೇ. ಸೊ ಥ್ಯಾಂಕ್ ಯು ಸೋ ಮಚ್ ಕಾರ್ತಿಕ್ ಸರ್, ಇಂಥ ಒಳ್ಳೆ ಸಿನಿಮಾನ ನಮ್ಮ ಜೊತೆಗೆ ಹಂಚ್ಕೊಂಡಿದ್ದಾರೆ. ಯಾಕಂದರೆ ನಮಗೆ ತುಂಬ ಅಂದರೆ ಥಿಯೇಟರ್ ಬ್ಯಾಕ್ಗ್ರೌಂಡ್ ಆಗಿದ್ದರಿಂದ ನನಗೊಂದು ಆಸೆ ಇದೆ, ಒಂದು ಸಿನಿಮಾದಲ್ಲಿ ಮಾಡಿದ್ದ ಕ್ಯಾರೆಕ್ಟರ್ನ ನಾನು ಮತ್ತೆ ಇನ್ನೊಂದು ಸಿನಿಮಾದಲ್ಲಿ ರಿಪೀಟ್ ಮಾಡಬಾರ್ದು ಅಂತ ಹೇಳಿ. ಈಗ ಸಾಕಷ್ಟು ಒಂದು 4-5 ಸಿನಿಮಾಗಳು ಮಾಡಿದ್ದೀನಿ, ಅದು ಯಾವುದು ಕೂಡ ಒಂದಲ್ಲದೆ ಒಂದು ಬೇರೆ ವಿಭಿನ್ನ ಪಾತ್ರಗಳಿದೆ. ಸೊ ನಾನು ಕೇಳ್ಕೊಳ್ಳೋದು ಒಂದೇ, ಇಡೀ ಸಿನಿಮಾದಲ್ಲಿ ನನ್ನ ಗ್ಲಾಮರ್ ಆಗಿ ಪೂರ್ತಿ ತೋರಿಸಿ ಅಂತ ನಾನು ಯಾವತ್ತೂ ಯಾರನ್ನೂ ಕೇಳಲ್ಲ. ನನ್ನ ಡೈರೆಕ್ಟರ್ಸ್ ಫ್ಯೂಚರ್ಗೂ ನಾನು ಕೇಳೋದು, 10 ನಿಮಿಷ ತೋರಿಸಿದ್ರು ಕೂಡ 10 ನಿಮಿಷ ನನ್ನ ಪಾತ್ರ ಮಾತಾಡಬೇಕು. ಅದೇ ರೀತಿ ಈ ಸಿನಿಮಾ ಬಗ್ಗೆ ನಾನು ಕೇಳಿದಾಗ ಕಣ್ಣು ಮುಚ್ಕೊಂಡು, ಮೇ ಬಿ ನಾನು ವರ್ಕ್ಶಾಪ್ ಏನೂ ಮಾಡಿರಲಿಲ್ಲ ಸರ್. ಇವತ್ತಿಗೂ ನಾನು ಕೊಡ್ತೀನಿ, ಯಾವ್ದಾದ್ರು ವರ್ಕ್ಶಾಪ್ ಇದ್ರೆ ಅಥವಾ ಆಡಿಷನ್ ಕೊಡಿ ಅಂತ ಅಂದಾಗ ಖಂಡಿತವಾಗ್ಲೂ ಕೊಡ್ತೀನಿ. ಬಟ್ ಆದರೆ ನನ್ನ ಮೇಲೆ ನಂಬಿಕೆ ಇತ್ತು ಸರ್ಗೆ. ನಾನು ಅನುಷಾ ಅವರು ಇಬ್ರು ಒಟ್ಟಿಗೆ ಹೋಗ್ತೀವಿ. ಸೊ ಏನು ಹೇಳ್ದೇನೆ 1 ಮಿನಿಟಲ್ಲಿ ಇಲ್ಲ ನೀವಿಬ್ರು ಮಾಡ್ತೀರಾ ಅಂತ ಹೇಳಿದ್ರು. ಸೊ ನನಗೆ ಒಂಥರ ಹುಮ್ಮಸ್ ಕೊಟ್ಟಿದ್ದ ಸಿನಿಮಾ ಇದು. ಬ್ಯಾಂಗ್ಳೂರಿನ ಸಿನಿಮಾ ಸೈನ್ ಮಾಡಿರಲಿಲ್ಲ ಅಂತ ಹೇಳಿದ್ರೆ ಮೇ ಬಿ ನಾನು ಇಂಡಸ್ಟ್ರಿಲಿ ಸರ್ವೈವ್ ಇರ್ತಿರ್ಲಿಲ್ವಾ ಅಂತ ಒಂದು ಯಾವಾಗಲೂ ಒಂದು ಕ್ವಶನ್ ಕಾಡುತ್ತೆ. ಬಟ್ ಆದರೆ ಈ ಸಿನಿಮಾ ಮೂಲಕ ನನ್ನ ಲಕ್ ಚೇಂಜ್ ಆಯಿತು, ತುಂಬ ಆಪರ್ಚುನಿಟಿ ಸಿಕ್ತು. ಯಾಕಂದ್ರೆ ಫಸ್ಟ್ ಸಿನಿಮಾ ಮಾಡ್ಬಿಡ್ತೀವಿ, ಸೆಕೆಂಡ್ ಸಿನಿಮಾ ಅಂತ ಬಂದಾಗ ಐ ವಾಸ್ ಲೈಕ್ ಧರ್ಮ ಸರ್ ಜೊತೆ ಮಾಡ್ತೀನಿ ಅಂತ ಇದ್ದಾಗ ಡೆಫಿನೆಟ್ಲಿ ನಾನು ಕಣ್ಣು ಮುಚ್ಕೊಂಡು ನಾನು ಇಲ್ಲ ಅಂತ ಹೇಳೋಕ್ಕೆ ಆಗಿಲ್ಲ. ಇಟ್ ವಾಸ್ ಅ ಡ್ರೀಮ್. ಆ್ಯಂಡ್ ಆಬ್ವಿಯಸ್ಲಿ ಅವ್ರ ಜೊತೆ ಆ್ಯಕ್ಟ್ ಮಾಡ್ಕೊಂಡಿದ್ದು ನಂಗೆ ತುಂಬಾ ಖುಷಿ ಇದೆ. ಯಾವುದೇ ಏನೇ ಸ್ಕ್ರಿಪ್ಟ್ ಇರಲಿ ಅವರು ಅಥವಾ ಅವ್ರ ಕೆಲಸ ಅವ್ರ ಜೊತೆ ಮಾಡಬೇಕಾದ್ರೆ ಅವರಿಂದ ಕಲ್ತಿದ್ದು ನಂಗೆ ತುಂಬ ಇದೆ. ಪ್ರತಿಯೊಂದು ಸೀನ್ಗಳು ತೆಗಿಬೇಕಾದ್ರೂ ಕೂಡ ಅವ್ರು ಹೋಗಿ ನೋಡೋದಾಗ್ಲಿ ಅಥವಾ ಬೆಟರ್ಮೆಂಟ್ ಮಾಡ್ತೀನಿ ಅಂತ ಹೇಳಿದಾಗಲಿ ಅದೆಲ್ಲ ಇನ್ಸ್ಪಿರೇಷನ್. ಆ್ಯಂಡ್ ಈವನ್ ಅನುಷಾ ಅವ್ರಿಗೆ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ. ಈವನ್ ಶಿ ಹ್ಯಾವ್ ಬೀನ್ ಗೈಡೆಡ್ ಫಾರ್ ಮೆನಿ ಸೀನ್ಸ್. ಸೊ ತುಂಬ ಜನದ ಜೊತೆ ಕೆಲಸ ಮಾಡಿದ್ದೀನಿ. ಬಾಲರಾಜವಾಡಿ ಸರ್ ಆಗಲಿ, ಅವರಂತೂ ಇವಾಗ ನನ್ನ ತಂದೆ ರೂಪನೇ ಅಂತ ಹೇಳ್ಬೋದು. ಯಾಕಂದರೆ ಇವತ್ತಿಗೂ ನನಗೇನೇ ಸ್ಕ್ರಿಪ್ಟಲ್ಲಾಗಲಿ ಯಾವುದೇ ಬೇರೆ ಸಿನಿಮಾಗಳಲ್ಲಾದರೂ ಒಂದು ಫೋನ್ ಮಾಡಿದ್ರು ಖಂಡಿತವಾಗ್ಲೂ ಅವರು ಅವ್ರ ಕೈಲಾದಷ್ಟು ಸಹಾಯ ಮಾಡ್ತಾರೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಪ್ರೊಡ್ಯೂಸರ್ ಸರ್, ಇಂಥ ಒಳ್ಳೆ ಸಿನಿಮಾ ಕೊಟ್ಟಿದ್ದೀರಾ. ಯಾಕಂದರೆ ನನ್ನ ಪಾತ್ರದ ಬಗ್ಗೆ ನಾನು ಹೇಳೋಕ್ಕಾಗಲ್ಲ. ಆಲ್ವೇಸ್ ಕಂಪ್ಲೇಂಟ್ ಇರ್ತಾ ಇತ್ತು, ಸರ್ 24 hours ಕಾಲ್ ಶೀಟ್ ನನ್ನ ಬಗ್ಗೆನೇ ಮಾತಾಡಿದ್ದು. ಆಲ್ಮೋಸ್ಟ್ ನಾನು ಒಂದು 3 ಸತಿ 24 hours ಕಂಟಿನ್ಯೂಸ್ ಆಗಿ ಶೂಟ್ ಮಾಡಿದ್ದೀನಿ. ನಾನು ಅವಾಗ ಹೇಳ್ತಾ ಇದ್ದೆ, ಸರ್ 24 hours ಮಾಡ್ತಾ ಇದ್ದೀರಾ, 24 hours ಅಂತ ಹೇಳ್ಬಿಟ್ಟು. ಬಟ್ ಆದರೂ ಕೂಡ ಇವತ್ತು ನೋಡಿದಾಗ ಮೇ ಬಿ ನಾನು ಟ್ರೇಲರಲ್ಲಿ ತುಂಬ ಕಡಿಮೆ ಕಾಣಿಸಿರ್ಬೋದು ಅಥವಾ ಕಾಣಿಸ್ದೇ ಇರ್ಬೋದು ಕೂಡ. ಅದನ್ನು ಕಂಪ್ಲೇಂಟ್ ನಾನು ಹೇಳ್ತಾನೆ ಇದ್ದೆ, ಯಾಕೆ ಸರ್ ನಾನು ಸ್ವಲ್ಪ ಕಾಣಿಸಿ ಅಂತ. ಬಟ್ ಹಾನೆಸ್ಟ್ಲಿ ಸಿನಿಮಾ ಅಂತ ನೋಡಿದಾಗ ನಾನು ಕತೆಗೋಸ್ಕರ ತುಂಬ ಪ್ರಾಮುಖ್ಯತೆ ಕೊಡ್ತೀನಿ. ತುಂಬ ವಿಭಿನ್ನವಾಗಿದೆ. ಬ್ಯಾಂಗ್ಳೂರಲ್ಲಿ ಅಂತಾನೆ ಅಲ್ಲ, ಎಲ್ಲೆಲ್ಲಿ ಏನೇನು ನಡೀತಾ ಇದೆ ಇವತ್ತಿನ ಜನ್ರೇಷನಲ್ಲಿ ನಮ್ಮ ಅವೇರ್ನೆಸ್ ಏನಿದೆ ಸೋಷಿಯಲ್ ಅಥವಾ ಈಗ ಏನಂತ ಹೇಳಬೇಕಂದ್ರೆ ಯೂತ್ಸ್ಗಳು ಹೇಗೆ ಸಫರ್ ಪಡ್ತಾ ಇದ್ದಾರೋ ಅಥವಾ ಹೇಗೆ ಪ್ರೊಟೆಕ್ಟ್ ಆಗಬೇಕು ನಮಗೆ ನಾವು ಅನ್ನೋದನ್ನ ತುಂಬ ಚೆನ್ನಾಗಿ ಅರ್ಥ ಮಾಡಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಕಾರ್ತಿಕ್ ಸರ್, ಇಂಥ ಒಳ್ಳೆ ಆಪರ್ಚುನಿಟಿ ಕೊಟ್ಟದಕ್ಕೆ. ಎಸ್, ಒಂದೇ ಸ್ಟ್ರೆಚ್ಚಲ್ಲಿ ಎಲ್ಲ ಹೇಳಿ ಮುಗಿಸ್ಬಿಟ್ರೆ ನೀವೇದವ್ರಿಗೆ ಹಾಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಕಣ್ಮುಂದೆ ನಾನು ಎಷ್ಟು ಕಾಣಿಸ್ಕೊಂತೀನೋ ಅಷ್ಟು ನನಗೆ ಈಗಲಾಗಲಿ. ಥ್ಯಾಂಕ್ ಯು ಸೋ ಮಚ್. ಅವ್ರನ್ನ ಮರೆಯೋಕ್ಕಾಗತ್ತ. ಆಲ್ ದಿ ವೆರಿ ಬೆಸ್ಟ್ ರಿಷಾ. ಒಳ್ಳೇದಾಗ್ಲಿ. ಬೆಂಗಳೂರಿನ ಸಿನಿಮಾದಿಂದ ನಿಮ್ಗೆ ಇನ್ನಷ್ಟು ಅವಕಾಶಗಳು ಒಳ್ಳೇದಾಗ್ಲಿ. ಥ್ಯಾಂಕ್ ಯು ರಿಷಾ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಓಕೆ,
ರಿಷಾ ಹೇಳಿದ್ರು ಅನುಷಾ ತುಂಬ ಸೀನಿಯರ್ ಅಂತ. ಸೊ ಯಾವಾಗಲೂ ನಮ್ಮ ಟ್ರೆಡಿಷ್ನಲ್ ಗೊಂಬೆ ಥರ ಬರ್ತಿದ್ವಿ, ಒಂದು ಸ್ವಲ್ಪ ಬಾಬಿ ಡಾಲ್ ಥರ ಬಂದಿದ್ದಾರೆ. ದಯಮಾಡಿ ಬರ್ಮಾಡ್ಕೊಳ್ಳೋಣ. ಇತ್ತೀಚಿನ ದಿನಗಳಲ್ಲಿ ತುಂಬಾ ಬ್ಯುಸಿಯೆಸ್ಟ್ ಆ್ಯಕ್ಟ್ರೆಸ್ ಆಗಿ ಗುರುತಿಸ್ಕೊಂಡಿದ್ದಾರೆ. ಈಗಾಗಲೇ ಒಂದು 2-3 ಸಿನಿಮಾ ಶೂಟಿಂಗ್ ಮುಗಿಸಿದ್ದಾರೆ. ಸೊ ಬೆಂಗಳೂರು ಇನ್ನು ಈ ತಿಂಗಳು ರಿಲೀಸ್ ಆಗ್ತಾ ಇದೆ. ಎಷ್ಟು ಖುಷಿ ಇದೆ. ಆ್ಯಂಡ್ ಯೂಶಲಿ ಸ್ವಲ್ಪ ಕಮ್ಮಿ ಮಾತಾಡೋದು, ಸಿನಿಮಾದಲ್ಲಿ ಜರ್ನಲಿಸ್ಟ್ ಕ್ಯಾರೆಕ್ಟ್ರು, ಹೀರೋಗೆಲ್ಲ ರೋಪ್ ಹಾಕ್ತೀರಾ, ಹೊಡಿತೀರಾ ಬೇರೆ. ಸೊ ಏನು ಹೇಳ್ತೀರಿ ತಮ್ಮ ಪಾತ್ರದ ಬಗ್ಗೆ? ಎಲ್ಲ ಪತ್ರಿಕಾ ಮಾಧ್ಯಮದವರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಹಾಗೆ ನಮ್ಮ ಅತಿಥಿಗಳಾದ ಲಹರಿ ವೇಲು ಸರ್, ಚೇತನ್ ಸರ್ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಬೆಂಗಳೂರು ಇನ್ನು ಇದೊಂದು ಬ್ಯೂಟಿಫುಲ್ ಕಂಟೆಂಟ್. ನೀವೆಲ್ಲರೂ ನೋಡಿದ್ದೀರಾ. ಐ ಹೋಪ್ ನಿಮ್ಮೆಲ್ರಿಗೂ ಟ್ರೈಲರ್ ಇಷ್ಟ ಆಗಿದೆ ಅಂತ. ಕಂಟೆಂಟಲ್ಲಿ ನೀವು ನೋಡ್ದಂಗೆ ಟ್ರೈಲರಲ್ಲಿ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಜೊತೆ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಕೂಡ ಇದೆ. ಬೆಂಗಳೂರಿನ ಹೆಸರು ಹೇಳಿದಾಗೆ ಬೆಂಗಳೂರಲ್ಲಿ ಅಷ್ಟೇ ಅಲ್ಲ, ಮೇಜರ್ ಸಿಟೀಸಲ್ಲಿ ಸ್ಪೆಷಲಿ ಇವಾಗಿನ ಯೂತ್ಸ್ಗೆ ಅಥವಾ ಯಂಗ್ಸ್ಟರ್ಸ್ಗಳಿಗೆ ಒಂದು ಅವೇರ್ನೆಸ್, ಒಂದು ಬ್ಯೂಟಿಫುಲ್ ಮೆಸೇಜ್ ಕೂಡ ಇದೆ. ಯಾಕೆಂದರೆ ನಮ್ಮ ಸುತ್ತಮುತ್ತ ನಡೀತಾ ಇರುವಂಥ ಘಟನೆಗಳು ನಮಗೆ ಗೊತ್ತಿಲ್ಲದೆ ಏನೇನೋ ನಡೀತಾ ಇರುತ್ತೆ. ಅದೊಂದನ್ನು ಬ್ಯೂಟಿಫುಲ್ ಆಗಿ ನಮ್ಮ ಡೈರೆಕ್ಟರ್ ನರೇಟ್ ಮಾಡಿದ್ದಾರೆ. ಅವರು ಫಸ್ಟ್ ಸಿನಿಮಾ ಇದು. ತುಂಬ ಪ್ಯಾಷನೇಟ್ ಇಟ್ಕೊಂಡು, ತುಂಬ ಕನಸುಗಳನ್ನ ಹೊತ್ಕೊಂಡು ಇಂಡಸ್ಟ್ರಿಗೆ ಬಂದಿರೋದು. ತುಂಬ ಚೆನ್ನಾಗಿ ಫಸ್ಟ್ ಸಿನಿಮಾದಲ್ಲೇ ಡೈರೆಕ್ಷನ್ ಮಾಡಿದ್ದಾರೆ. ನಿಮ್ಮ ಜೊತೆ ಕೆಲಸ ಮಾಡಿದ್ದು ತುಂಬ ಖುಷಿ ಆಯಿತು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಸ್ಟಿಂಗ್ ಮೀ ಟು ದಿಸ್ ಮೂವಿ. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಸರ್, ಅವರು ಕೂಡ ತುಂಬ ಪ್ಯಾಷನೇಟ್. ಸಿನಿಮಾದಲ್ಲಿ ಪ್ರೊಡ್ಯೂಸ್ ಮಾಡೋದಷ್ಟೇ ಅಲ್ಲದೆ ಪರ್ಫಾರ್ಮ್ ಕೂಡ ಮಾಡಿದ್ದಾರೆ ಬಹಳ ಅದ್ಭುತವಾಗಿ. ನಿಮ್ಮ ಸೀನ್ಸ್ಗಳಲ್ಲಿ, ಐ ಮೀನ್ ಮೂವಿ ನೋಡಿದ್ದೀನಿ ನಾನು, ಸೀನ್ಗಳು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದೀರಾ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಈ ಥರದೊಂದು ಬ್ಯೂಟಿಫುಲ್ ಸಿನಿಮಾನ ನಿರ್ಮಾಣ ಮಾಡಿದ್ದಕ್ಕೆ. ಹಾಗೆ ನನ್ನ ಕೋಸ್ಟಾರ್ ಧರ್ಮ ಅವರು, ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ವೆರಿ ಹಂಬಲ್, ವೆರಿ ಡೌನ್ ಟು ಅರ್ತ್, ಮೈ ವಂಡರ್ಫುಲ್ ಕೋಸ್ಟಾರ್ ಅಂತಲೇ ಹೇಳ್ಬೋದು. ತುಂಬ ಖುಷಿ ಆಯಿತು. ನಿಮ್ಮೊಟ್ಟಿಗೆ ಇದು 3ನೇ ಸಿನಿಮಾ. ಐ ಆಮ್ ವೆರಿ ಹ್ಯಾಪಿ. ಆ್ಯಂಡ್ ರಿಷಾ, ನಿಮ್ಮದು ಸೆಕೆಂಡ್ ಮೂವಿ, ಬಟ್ ಆ ಥರ ಏನೂ ಅನ್ಸಲ್ಲ. ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದೀರಾ. ಆ್ಯಂಡ್ ಒಳ್ಳೊಳ್ಳೆ ಕಲಾವಿದರು ಇದ್ದಾರೆ ಸಿನಿಮಾದಲ್ಲಿ. ಶಶಿಕುಮಾರ್ ಸರ್ ಇದ್ದಾರೆ, ಬಾಲರಾಜ್ ವಾಡಿ ಸರ್ ಇದ್ದಾರೆ. ಎಲ್ಲ ಕಲಾವಿದರು ಬಹಳ ಅದ್ಭುತವಾಗಿ ಅವರ ಪಾತ್ರಗಳನ್ನ ನಿಭಾಯಿಸಿದ್ದಾರೆ. ಹಾಗೆ ನಮ್ಮ DOP ನವೀನ್ ಸರ್ ಎಲ್ಲ ಸೀನ್ಸ್ಗಳನ್ನು ಬಹಳ ಅದ್ಭುತವಾಗಿ ಕ್ಯಾಪ್ಚರ್ ಮಾಡಿದ್ದಾರೆ. ಮ್ಯೂಸಿಕ್ ತುಂಬ ಚೆನ್ನಾಗಿದೆ, RR ತುಂಬ ಚೆನ್ನಾಗಿದೆ. ಸೊ ಐ ಹೋಪ್ ನೀವೆಲ್ಲರೂ ಇದೇ ತಿಂಗಳು 17ನೇ ತಾರೀಕು ದಯವಿಟ್ಟು ಥಿಯೇಟರಿಗೆ ಬನ್ನಿ, ಸಿನಿಮಾನ ನೋಡಿ. ನಿಮ್ಮೆಲ್ಲರೂ ಪ್ರೀತಿಯ ಆಶೀರ್ವಾದ ಖಂಡಿತ ಮುಖ್ಯ. ಬಿಕಾಸ್ ನೀವೆಷ್ಟು ಸಿನಿಮಾನ ಪ್ರೀತಿಸ್ತೀರಾ, ಎಷ್ಟು ಸಪೋರ್ಟ್ ಮಾಡ್ತೀರಾ, ಅದೇ ಥರ ನಾವು ಸಿನಿಮಾಗಳನ್ನ ಮಾಡ್ಕೊಳ್ತಾ ಹೋಗ್ಬೋದು. ನಿಮ್ಮ ಪ್ರೀತಿಯ ಆಶೀರ್ವಾದ ತುಂಬಾ ಮುಖ್ಯ. ದಯವಿಟ್ಟು ಸಪೋರ್ಟ್ ಮಾಡಿ. 17ನೇ ತಾರೀಕು ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಎಸ್, ಹೊಸ ಕಾರಲ್ಲೇ ಬಂದ್ರಾ? ಇಲ್ಲ ಅಲ್ಲ, ಕಾರ್ ತಗೊಂಡಿದ್ದಾರಲ್ಲ, ಮೋಸ್ಟ್ಲಿ ಲೇಟ್ ಆಯ್ತು ಅನ್ಸುತ್ತೆ ಅದಕ್ಕೆ ಅಂತ. ಆಲ್ ದಿ ವೆರಿ ಬೆಸ್ಟ್ ಅನುಷಾ ಅವರೇ, ತುಂಬ ಒಳ್ಳೇದಾಗಲಿ ನಿಮಗೆ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಲಹರಿ ವೇಲು ಸರ್ ಹೇಳ್ತಾ ಇದ್ರು, ತುಂಬಾ ಡಿಸಿಪ್ಲಿನ್ಡ್ ಆಕ್ಟರ್ ಅಂತ ಧರ್ಮ ಕೀರ್ತಿರಾಜ್ ಸರ್. 25 ಸಿನಿಮಾಗೆ ಬಂದು ನಿಂತಿದ್ದಾರೆ ಅಂದರೆ ಇದೊಂದು ರೀತಿ ಮೈಲಿಗಲ್ಲಿದ್ದ ಹಾಗೆ. ದಯಮಾಡಿ ವೇದಿಕೆಗೆ ಬರಬೇಕು. ಅದೇ ಸಿಂಪ್ಲಿಸಿಟಿ ಮೊದಲ ಸಿನಿಮಾದಿಂದ ಇಲ್ಲಿ ತನಕ, ಅದೇ ಫ್ರೆಶ್ನೆಸ್, ಅಷ್ಟೇ ಹಂಬಲ್ನೆಸ್ ಇದೆ. ಸೊ ಬೆಂಗಳೂರು ತಮ್ಮ ಸಿನಿಮಾ ಬಗ್ಗೆ ಏನು ಹೇಳ್ತೀರಿ? ಎಲ್ರಿಗೂ ನಮಸ್ಕಾರ. ಎಲ್ಲ ಪತ್ರಿಕಾ ಹಾಗೂ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ಮೊದಲನೇದಾಗಿ ಲಹರಿ ವೇಲು ಸರ್ ಹಾಗೂ ಚೇತನ್ ಸರ್ ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನ್ನ ಬ್ರದರ್, ನನ್ನ 25ನೇ ಸಿನಿಮಾ ಪ್ರೊಡ್ಯೂಸ್ ಮಾಡ್ತಾರೆ ಅನುಸಿದ್ದಪ್ಪ ಅವ್ರು ಬಂದಿದ್ದಾರೆ, ನಯನ ಮನೋಹರ ಪ್ರೊಡ್ಯೂಸರು. ಥ್ಯಾಂಕ್ ಯು ಬಂದಿದ್ದಕ್ಕೆ. ಆ್ಯಂಡ್ ಲಹರಿ ವೇಲು ಸರ್ ನಮ್ಮ ತಂದೆಯವರು ಐ ಥಿಂಕ್ ತುಂಬ ವರ್ಷದಿಂದ ಒಂದು ಪರಿಚಯ. ಹಾಗೂ ಚಿತ್ರಲೇಖ ಸಿನಿಮಾ, ನಮ್ಮ ತಂದೆಯವ್ರದ್ದು ಮಂದಾಕಿಣಿ ಸಾಂಗು ಇವತ್ತಿನವರೆಗೂ ತುಂಬ ಜನ ಇಷ್ಟಪಡ್ತಾರೆ. ಸೊ ಆ ಸಾಂಗು ನಮ್ಮ ತಂದೆಯವ್ರಿಗೆ ಒಂದು ದೊಡ್ಡ ಮೈಲಿಗಲ್ಲಾಗಂಥ ಒಂದು ಸಾಂಗ್ ಅದು. ಸೊ ಇವತ್ತು ಅವ್ರ ಆಡಿಯೋ ಕಂಪ್ನಿಯಲ್ಲೇ ನನ್ನ ಸಿನಿಮಾನು, ಬ್ಯಾಂಗ್ಳೂರಿನ ಸಿನಿಮಾನು ರಿಲೀಸ್ ಆಗ್ತಿರೋದು. ತುಂಬ ಖುಷಿ ಆಗ್ತಾಯಿದೆ. ಆ್ಯಂಡ್ ಸರ್ ಹೇಳ್ದಂಗೆ ಅಲ್ಲಿ ಕೂತ ಒಂದು ಮಾತು ಹೇಳಿದ್ರು, ಒಂದು 16 ವರ್ಷ ಆಲ್ಮೋಸ್ಟ್ ನವಗ್ರಹ ಬಂದು 16-17 ವರ್ಷ ಒಂದು ಸತತವಾದ ಒಂದು ಪ್ರಯತ್ನ. ಐ ಥಿಂಕ್ ನಮ್ಮ ತಂದೆ ತಾಯಿ ಆಶೀರ್ವಾದ, ಜನರ ಆಶೀರ್ವಾದ ಇಲ್ಲಿವರೆಗೂ ಬಂದಿದ್ದೀನಿ. ಸೊ ಥ್ಯಾಂಕ್ ಯು ಸರ್ ಫಾರ್ ಯುವರ್ ಎಂಕರೇಜಿಂಗ್ ವರ್ಡ್ಸ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಚೇತನ್ ಸರ್, ನಿಮ್ಮ ಸಿನಿಮಾ ನೋಡ್ಕೊಂಡು ಬಂದಿದ್ದೀನಿ. ಆ್ಯಂಡ್ ಲವ್ ಆಲ್ ಯುವರ್ ಸಾಂಗ್ಸ್ ಆ್ಯಂಡ್ ಯುವರ್ ಪರ್ಫಾರ್ಮೆನ್ಸ್. ನಮ್ಮ ಸಿನಿಮಾಗೆ ಬಂದು ಇವತ್ತು ಟ್ರೈಲರ್ ಲಾಂಚ್ ಮಾಡಿದ್ದೀರಾ. ವೆರಿ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮೊದಲನೇದಾಗಿ ನಮ್ಮ ನಿರ್ಮಾಪಕರು ವೆಂಕಟೇಶ್ ಮೂರ್ತಿ ಸರು, ಐ ಥಿಂಕ್ ಚಾಣಾಕ್ಷ ಅಂತ ಒಂದು ಸಿನಿಮಾ ಮಾಡಿದ್ವಿ. ಸೊ ಅದರಲ್ಲಿ ಸ್ವಲ್ಪ ಆ್ಯಕ್ಷನ್ ಓರಿಯೆಂಟೆಡು ಆ್ಯಂಡ್ ಸ್ವಲ್ಪ ಲವ್ ಕಮ್ ಆ್ಯಕ್ಷನ್. ಬಟ್ ಒಂದು ಚೆನ್ನಾಗಿ ಮಾಡೋಣ, ಒಂದು ಬೇರೆ ಥರದ್ದು ಏನಾದರೂ ಒಂದು ಸಿನಿಮಾ ಪ್ಲ್ಯಾನ್ ಮಾಡೋಣ ಅಂದಾಗ ನಮ್ಮ ಕಾರ್ತಿಕ್ ಸರ್ನ ಸಿಕ್ಕಿ, ಡೈರೆಕ್ಟರ್ ಕಾರ್ತಿಕ್ ಸರ್ನ ಸಿಕ್ಕಿ ಸಿನಿಮಾ ಬ್ಯಾಂಗ್ಳೂರಿನ ಸಿನಿಮಾ ಮಾಡೋಣ. ಸೊ ಐ ಥಿಂಕ್ ಒಂದು ಪ್ಯಾಷನೇಟ್ ಪ್ರೊಡ್ಯೂಸರ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಚಾಣಾಕ್ಷಲ್ಲಿ ಹಿಂದಿ ರೈಟ್ಸ್ ಆಗಿರ್ಬೋದು, ಕನ್ನಡ ರೈಟ್ಸು, ಅದರಲ್ಲಿ ಒಂದು ಚೂರು ಏನೋ ಒಂದು ಬಂದಿತ್ತು. ಬಟ್ ಥಿಯೇಟರ್ ವೈಸ್ ಕಲೆಕ್ಷನ್ನು ಅಷ್ಟು ಅವ್ರಿಗೆ ಕೈ ಹಿಡಿಲಿಲ್ಲ. ಬಟ್ ಎಲ್ಲೋ ಒಂದು ಕಡೆ ಮತ್ತೆ ಧೈರ್ಯ ಮಾಡಿ ನನ್ನ ಮೇಲೆ ಒಂದು
ಒಂದು ಸಿನಿಮಾ ಮಾಡೋಣ ಅಂತ ಬಂದಿದ್ದಾರೆ. ಸರ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಖಂಡಿತವಾಗ್ಲೂ ಐ ಥಿಂಕ್ ನೀವು ಈ ಸಿನಿಮಾಲ್ಲಿ ಆ್ಯಕ್ಟ್ ಮಾಡಿದ್ದೀರಾ. ಮೊದಲನೇ ಸಿನಿಮಾ ನೀವು ಮಾಡಿರೋದು, ಬಟ್ ನಾನು ನೋಡಿದಾಗ ಪ್ರೀಮಿಯರ್ ಶೋ ನೋಡಿದಾಗ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರಾ. ಎಲ್ಲ ಒಳ್ಳೇದಾಗಲಿ. ಸರ್ ಎಲ್ಲ ಹೇಳ್ದಂಗೆ ನಿರ್ಮಾಪಕರು ಉಳಿಬೇಕು ಇವತ್ತು ಚಿತ್ರರಂಗ. ಯಾಕಂದರೆ ನಾವೇನೇ ಆದರೂ ಕಲಾವಿದರು, ಬಟ್ ನೀವಿದ್ರೇ ನಮಗೆ ಸಿನಿಮಾ, ಇಲ್ಲಾಂದರೆ ಅದು ಭಾಳ ಕಷ್ಟ. ಈಗ ನಮ್ಮ ಮನೆಯಿಂದ ದುಡ್ಡು ತಂದು ಬಂದು ಹಾಕಿ ಸಿನಿಮಾ ಮಾಡೋದು ತುಂಬ ಕಷ್ಟ ಆಯಿತು. ಸೊ ನಿಮ್ಮಂಥವ್ರು ಖಂಡಿತವಾಗೂ ನಮಗೆ ಬೇಕು. ಆ್ಯಂಡ್ ಡೆಫಿನೆಟ್ಲಿ ಕಾರ್ತಿಕ್ ಸರ್ ಒಂದು ಕಾರ್ಪೊರೇಟ್ ಲೈಫಿಗೆ ಗುಡ್ ಬೈ ಹೇಳಿ ಸಿನಿಮಾಗೆ ಬಂದಿದ್ದೀರಾ. ಎಲ್ಲ ಒಳ್ಳೆಯದಾಗಲಿ. ಆ್ಯಂಡ್ ಅವ್ರ ಇಡೀ ಟೀಮ್, ಆಲ್ ಕೋ-ಡೈರೆಕ್ಟರ್ಸು, ಅಸಿಸ್ಟೆಂಟ್ ಡೈರೆಕ್ಟರ್ಸು, ಐ ಥಿಂಕ್ ಪ್ರತಿಯೊಬ್ಬರೂ ಐ ಥಿಂಕ್ ತುಂಬ ಪ್ಯಾಷನೆಟಾಗಿ ಒಂದು ಗೆಲುವು ಬೇಕು. ಯಾಕಂದರೆ ಪ್ರೊಡ್ಯೂಸರ್ ಸಿಕ್ಕಿದಾಗ ಅದನ್ನು ಉಳಿಸ್ಕೊಬೇಕಂತ ಇದೆಯಲ್ಲ, ಅದು ನಿಮ್ಮಲ್ಲಿ ನೋಡಿದೆ. ಯಾಕಂದರೆ ಕೆಲವೊಂದು ಏನಾಗ್ಬಿಡುತ್ತೆ, ಪ್ರೊಡ್ಯೂಸರ್ ಸಿಕ್ಕಿದ ತಕ್ಷಣ ಹೇಳೋದೇ ಒಂದು ಬಡ್ಜೆಟು, ಆಮೇಲೆ ಆಗೋದೇ ಒಂದು ಫೈಟ್ಸ್ ಆಗಿರ್ಬೋದು, ಎಲ್ಲ ಸಾಂಗ್ಸ್ ಆಗಿರ್ಬೋದು, ಪ್ರತಿಯೊಂದೂ ಐ ಥಿಂಕ್ ಚೇಂಜ್ ಆಗ್ಬಿಡ್ತಾರೆ ಸುಮಾರು ಜನ ನೋಡಿದಾಗ. ಬಟ್ ನಿಮ್ಮಲ್ಲಿ ಅದು ನೋಡಿದೆ, ಎಲ್ಲೋ ಒಂದು ಕಡೆ ಜಾಸ್ತಿ ಆಗ್ತಾಯಿದೆ, ಬೇಡ ಕಮ್ಮಿ ಮಾಡೋಣ, ಪ್ರೊಡ್ಯೂಸರಿಗೆ ಹೊರೆ ಆಗಬಾರ್ದು, ಪ್ರೊಡ್ಯೂಸರಿಗೆ ಕೇಳ್ಬಿಟ್ಟೆ ಮಾಡೋಣ. ಯಾಕಂದರೆ ಒಂದು ನೈಟ್ ಎಫೆಕ್ಟ್ ಫೈಟು ಐ ಥಿಂಕ್ 2 days ಡೇ ಆ್ಯಂಡ್ ನೈಟ್ ಮಾಡಿದ್ದೀವಿ. ಸೊ ಅದಕ್ಕೆ ಡಬಲ್ ಕಾಲ್ ಶೀಟು ಐ ಥಿಂಕ್ ಆಗಿತ್ತು. ಸೊ ಆ ಟೈಮಲ್ಲಿ ನೀವು ಸರ್ ಪರ್ಮಿಷನ್ ತೊಗೊಂಡು ಮಾಡಿದ್ರೆ ಐ ಥಿಂಕ್ ದಟ್ಸ್ ಅ ವೆರಿ ಗುಡ್ ಥಿಂಗ್. ನೀವು ಪ್ರೊಡ್ಯೂಸರ್ ಬಗ್ಗೆ ಯೋಚನೆ ಮಾಡ್ತಿರಲ್ಲ, ಆರ್ಟಿಸ್ಟ್ ಬಗ್ಗೆ ಆಗಿರ್ಬೋದು, ಪ್ರೊಡ್ಯೂಸರ್ ಬಗ್ಗೆ ಯೋಚನೆ ಮಾಡ್ತೀರ. ಐ ಥಿಂಕ್ ನಿಮ್ಗೊಂದು ಒಳ್ಳೆ ಫ್ಯೂಚರ್ ಇದೆ ಕನ್ನಡ ಚಿತ್ರರಂಗದಲ್ಲಿ. ಒಳ್ಳೊಳ್ಳೆ ಸಿನಿಮಾಗಳು ಮಾಡಿ ಜೊತೆಗೂ ಮಾಡೋಣ, ಚಾನ್ಸ್ ಕೊಡಿ ನೆಕ್ಸ್ಟ್ ಡೈರೆಕ್ಟ್ ಮಾಡಿದಾಗಲೂ. ಆ್ಯಂಡ್ ಒಂದು ಬ್ಯಾಕ್ ಬೋನ್ ಆಗಿ ನಮ್ಮ ಸಿನಿಮಾಗೆ ವೆಂಕಟೇಶ್ ಮೂರ್ತಿ ಸರ್ ಜೊತೆ ಐ ಥಿಂಕ್ ರಾಜೇಶ್ ಅವರು ಒಂದು ಬ್ಯಾಕ್ ಬೋನ್ ಆಗಿ ನಿಂತಿದ್ರು. ಒಂದು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಪ್ರತಿಯೊಂದು ಕೆಲಸದಲ್ಲೂ ಪಾಪ ಭಾಗಿಯಾಗಿ ಒಂದು ಈ ಸಿನಿಮಾನ ಮಾಡಿದ್ದಾರೆ. ಸೊ ಆಲ್ ದ ಬೆಸ್ಟ್ ಟು ದೆಮ್, ಟು ದ ಎಂಟೈರ್ ಇದು. ಆ್ಯಂಡ್ ಮ್ಯೂಸಿಕ್ಕು ಆಸಿಫ್ ಸರು ಆ್ಯಂಡ್ ನಮ್ಮ ನವೀನ್ ಪಂಚಾಕ್ಷರಿ ಕ್ಯಾಮ್ರಾಮೆನ್ನು. ಐ ಥಿಂಕ್ ಇವ್ರದ್ದೇನು ಐಡಿಯಾ ಇದೆ ಸಿನಿಮಾ ಬಗ್ಗೆ ಐ ಥಿಂಕ್ ತೆರೆ ಮೇಲೆ ತೋರಿಸೋದು ಐ ಥಿಂಕ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಹಲವಾರು ಸರಿ ನನ್ನ ಇದರಲ್ಲಿ ವಿಷಯದಲ್ಲಿ ಒಂದು ಕೆಲವರು ನಮ್ಮ ತುಂಬ ಬೇಕಾದವರು ಪತ್ರಕರ್ತರು ಮಿತ್ರರು ಹೇಳ್ತಾಯಿದ್ರು, ಯಾಕೆ ಧರ್ಮ ಸ್ವಲ್ಪ ಮೇಕಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡು, ಸ್ವಲ್ಪ ಚೆನ್ನಾಗಿ ಒಂದು ಸಿನಿಮಾ ಕಾಣಬೇಕಂದ್ರೆ ಅದು ಒಂದು ಲಕ್ಷಣ ಇಡಬೇಕಂತ. ಸೊ ಐ ಥಿಂಕ್ ದಟ್ ಕ್ರೆಡಿಟ್ ಗೋಸ್ ಟು ಡೈರೆಕ್ಟರ್ ಆ್ಯಂಡ್ ನಮ್ಮ ಕ್ಯಾಮ್ರಾಮನ್ ಸರ್ ನವೀನ್ ಅವರು. ಐ ಥಿಂಕ್ ಈಸ್ ಡನ್ ಅ ಗ್ರೇಟ್ ಜಾಬ್. ಆ್ಯಂಡ್ ಟ್ರೇಲರ್ ನೋಡಿದಾಗ ನನಗೂ ಖುಷಿ ಆಯಿತು. ಒಂದು ಸ್ವಲ್ಪ ಸಸ್ಪೆನ್ಸ್ ಆ್ಯಂಡ್ ಸ್ವಲ್ಪ ಸರ್ಪ್ರೈಸ್ ಎಲಿಮೆಂಟ್ಸು ಇತ್ತು. ಮುಂಚೆ ಒಂದು ಟ್ರೇಲರ್ ತೋರಿಸಿದ್ರು, ಬಟ್ ಅದಕ್ಕಿಂತ ಇದು ವಿಭಿನ್ನವಾಗಿ ಮಾಡಿದ್ದೀರಾ. ಆ್ಯಂಡ್ ಅನುಷಾ ಐ ಥಿಂಕ್ ಅವ್ರ ಜೊತೆ ಒಂದು 3ನೇ ಸಿನಿಮಾ ನಾನು ಆ್ಯಕ್ಟ್ ಮಾಡಿರೋದು. ಆ್ಯಂಡ್ ಐ ಥಿಂಕ್ ವಿ ಹ್ಯಾವ್ ಡೆಫಿನೆಟ್ಲಿ ಟ್ರೈ ಟು ಗಿವ್ ಅ ಬೆಸ್ಟ್. ಯಾಕಂದರೆ ಒಂದು ನಂದಿದ್ರಲ್ಲಿ ಒಂದು ಪಿಜ್ಜಾ ಡೆಲಿವರಿ ಬಾಯ್ ಹುಡುಗ ಪಾತ್ರ ಮಾಡ್ತೀನಿ. ಸೊ ಅದರಲ್ಲಿ ಎಲ್ಲೋ ಒಂದು ಕಡೆ ಜೀವನದಲ್ಲಿ ಕಷ್ಟ ಅಂತ ನೋಡಿಕೊಂಡು ಎಲ್ಲೋ ಒಂದು ಕಡೆ ಬೇರೆ ಏನಾದರೂ ಮಾಡಬೇಕು ಅಂದಾಗ ನಮ್ಮ ತಂದೆಯವರು ಪಾತ್ರದಲ್ಲಿರೋರು ಅದೊಂದು ಲಿಫ್ಟ್ ಬರುತ್ತೆ, ಒಂದು ಸಿನಿಮಾನಲ್ಲಿ ಆ್ಯಕ್ಟ್ ಮಾಡು, ಏನಾದರೂ ಮಾಡು, ನಿನಗೆ ನಾನು ಇದು ಮಾಡ್ತೀನಿ, ಪ್ರೋತ್ಸಾಹ ಕೊಡ್ತೀನಿ ಅಂತ. ಸೊ ಆ ನಿಟ್ಟಲ್ಲಿ ಈ ಸಿನಿಮಾ ಹೋಗುತ್ತೆ. ಆ ಇದರಲ್ಲಿ ನನಗೆ ಸಿಗೋದು ಅನುಷಾ ಅವರು. ಸೊ ಒಂದು ಲವ್ ಸ್ಟೋರಿ ಅಂತ ಬಂದಾಗ ಒಬ್ಬ ಮನುಷ್ಯನಿಗೆ ಎಲ್ಲ ಇದ್ದಾಗ ಹೆಂಗಿರ್ತಾರೆ, ಏನು ಇಲ್ದಿರಾಗ ಹೆಂಗೇನಿರ್ತಂತೆ, ಆ ಕಾಂಬಿನೇಷನ್ ನಮ್ಮಿಬ್ಬರಲ್ಲಿ ಇತ್ತು. ಸೊ ಇಟ್ ವಾಸ್ ವೆರಿ ನೈಸ್ ವರ್ಕಿಂಗ್ ವಿತ್ ಅನುಷಾ ಆ್ಯಂಡ್ ರಿಷಾ. ನಿಮ್ಮ 2ನೇ ಸಿನಿಮಾ. ಆ್ಯಂಡ್ ನೀವು ಹೇಳ್ದಂಗೆ ಐ ಥಿಂಕ್ ನೀವು ಸೆಟ್ಟಿಗೆ ಬಂದಾಗ ನನಗಿಷ್ಟ ಆಗಿದ್ದು ಒಂದು ಡೆಡಿಕೇಶನ್ನು. ಯಾಕಂದರೆ ಕಲಿಬೇಕು, ಏನಾದರೂ ಒಂದು ಮಾಡಬೇಕು, ಒಂದು ಅಚೀವ್ ಮಾಡಬೇಕು, ಒಂದು ಕಲಿಬೇಕಂತ ಒಂದು ನಂಬಲ ಇದೆಯಲ್ಲ, ದ್ಯಾಟ್ ಈಸ್ ವೆರಿ ನೈಸ್. ಯಾಕಂದರೆ ಎಲ್ಲ ಅದು ನೋಡಿದಾಗ ಏನೋ ಬಂದು ಸರಿ ಬರ್ತೀನಿ, ಆ್ಯಕ್ಟ್ ಮಾಡಿರ್ತೀನಿ, ಏನೋ ಒಂದು ಚಾನ್ಸ್ ಸಿಕ್ಕತ್ತೆ ಮಾಡಿ ಹೋಗೋಣ ಅಂತ ಇರಲಿಲ್ಲ. ಐ ಥಿಂಕ್ ಯು ಡೆಡಿಕೇಟೆಡ್ ಅ ಲಾಟ್. ಆ್ಯಂಡ್ ಒಳ್ಳೊಳ್ಳೆ ಸಿನಿಮಾಗಳು ಮಾಡಿ ಕನ್ನಡ ಚಿತ್ರರಂಗದಲ್ಲಿ. ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಇನ್ಯಾರು ಬಿಟ್ಟು ಅಷ್ಟೇ ಇಲ್ಲ ಸರ್. ಹಾಂ ಇಲ್ಲ ಮಾಸ್ಕ್ ಎಲ್ಲ ಹಾಕೊಂಡು ಹೋಗ್ತಾ ಇಲ್ಲ. ಆ್ಯಕ್ಚುಲಿ ಒಂದು ಪಾತ್ರ ಮಾಡಬೇಕಾದ್ರೆ ಇವಾಗ ಒಂದು ಇನ್ಸ್ಪೆಕ್ಟರ್ ಪಾತ್ರ ಮಾಡ್ಬೇಕಂದ್ರೆ ಕೆಲವು ಸಿನಿಮಾಗಳು ನೋಡ್ತೀವಿ, ಇಲ್ಲ ಆಮೇಲೆ ಆ ಕಾಸ್ಟ್ಯೂಮ್ ಹಾಕಾದ್ಮೇಲೆ ಇದೇ ಚೇಂಜ್ ಆಗುತ್ತೆ. ಸೊ ಇಲ್ಲೂ ಅಷ್ಟೇ ಡೆಲಿವರಿ ಬಾಯ್ ನಾನು ಅಬ್ಸರ್ವ್ ಮಾಡ್ತಿದ್ದೆ ಯಾವ ಥರ ಏನು ಎತ್ತ ಅಂತ. ಅದು ಒಂದು. ಆಮೇಲೆ ಆ ಕಾಸ್ಟ್ಯೂಮ್ ಹಾಕಾದ್ಮೇಲೆ ಆ ಇದಿದೆಯಲ್ಲ, ಆ ಫೀಲ್, ಆ ಕ್ಯಾರಿ ಮಾಡೋದಿದೆಯಲ್ಲ, ಆ ಬೇಜಾರು, ಒಂದೊಂದ್ಸಲಿ ಆ ಬೇಜಾರಾಗೋದು, ಎಲ್ಲೋ ಒಂದು ಕಡೆ ಆ ಹೊಟ್ಟೆ ಹಶು ಅಂದಾಗ ಅರ್ಜೆಂಟಾಗಿ ಫೋನ್ ಕಾಲ್ ಬರೋದು, ಆ ಡೆಲಿವರಿ ಮಾಡೋದು, ಅದೇನೋ ಒಂದು ಟಿಪ್ಸ್ ಕೊಡ್ತಾರೆ, ಅದು ಇಸ್ಕೊಳೋದು, ಅದನ್ನ ನೋಡೋದು. ಸೊ ಇದೆಲ್ಲ ಅದು ನನಗೆ ಒಂಥರ ಅದು ನೋಡಿದಾಗ ಒಂದು ರಿಯಲ್ ಲೈಫಲ್ಲಿ ಪಾಪ ಇವ್ರು ಎಷ್ಟು ಕಷ್ಟಪಡ್ತಾರೆ. ನಾವೇನೋ ಮನೇಲಿ ಕೂತ್ಕೊಂಡು ಒಂದು ಡೆಲಿವರಿ ಇದು ಮಾಡ್ತೀವಿ, ಏನೋ ಒಂದು ಆರ್ಡರ್ ಮಾಡ್ತೀವಿ, ಒಂದು 10 ನಿಮಿಷ ಲೇಟಾಗಿ ಬಂದರೆ ಸಿಕ್ಕಾಬಡೆ ಬೈತೀವಿ. ಬಟ್ ರೋಡಲ್ಲಿ ನೋಡಿದಾಗ ಪಾಪ ಅವ್ರು ಗಾಡಿ ಓಡಿಸ್ಕೊಂಡು ಹೆಂಗೆಂಗೋ ಓಡಿಸ್ಕೊಂಡು ಪಾಪ ಡೆಲಿವರಿ ಮಾಡಬೇಕಂತ. ಸೊ ಐ ಥಿಂಕ್ ವಿ ಶುಡ್ ರೆಸ್ಪೆಕ್ಟ್ ಅವ್ರ ಒಂದು
ಉದ್ಯೋಗನ ಐ ಮೀನ್ ವಿ ಶುಡ್ ಡೆಫಿನೆಟ್ಲಿ ರೆಸ್ಪೆಕ್ಟ್. ಆ್ಯಂಡ್ ನನಗೂ ಅದು ನೋಡಿದಾಗ ಹೌದು ಎಷ್ಟು ಕಷ್ಟ ಇದೆ ಆ ಪಾತ್ರ ಮಾಡೋಗ್ಲೂ. ಯಾಕಂದರೆ ಆ ಸಿನಿಮಾನಲ್ಲಿ ಒಂದು ಬರುತ್ತೆ, ಸನ್ನಿವೇಶಗಳು ಬರುತ್ತೆ, ನಾನು ಎಲ್ಲಿ ಡೆಲಿವರಿ ಮಾಡಬೇಕು, ಯಾವ ಥರ ಅವಮಾನ ಆಗುತ್ತೆ, ಅವಮಾನ ಎಲ್ಲ ಆದಮೇಲೆ ನಮ್ಮ ತಂದೆಯವ್ರು ನೋಡಿ ನನಗೆ ಬೇರೆ ಏನೋ ಒಂದು ಮಾಡು ನಿಮ್ಮ ಜೀವನದಲ್ಲಿ ಅಂತ, ಈ ಥರ ಒಂದು ಪಾತ್ರದಲ್ಲಿ ಹೌದು 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 ಅದೇ ಅದೊಂದು ಪ್ಲ್ಯಾನ್ ಇದೆ. ಐ ಥಿಂಕ್ ಫಸ್ಟ್ ಡೇ ಫಸ್ಟ್ ಶೋ ಒಂದು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಕೆಲವು ಔಟ್ಲೆಟ್ಸ್ಗೆಲ್ಲ ಹೋಗ್ಬಿಟ್ಟು ಅವ್ರಿಗೆ ಒಂದು ಟಿಕೆಟ್ಸು ಮತ್ತು ಇದು ಮಾತಾಡಿಸಿ, ಯಾಕಂದರೆ ಅದ್ರಲ್ಲಿ ತೋರಿಸಿದ್ದೀವಿ, ಸಿನಿಮಾಲ್ಲಿ ತೋರಿಸಿದ್ದೀವಿ. ಯಾಕಂದರೆ ಬರೀ ನಾವು ನೋಡೋದು ಭಾಳ ಈಸಿ, ಡೆಲಿವರಿ ಬಾಯ್ ಅಂದ ತಕ್ಷಣ ಏನು ಬರ್ತಾರೆ ಏನಪ್ಪ ಅಂತ ಕೊಟ್ಬಿಟ್ಟು ಹೋಗ್ತಾ ಇರ್ತಾರೆ ಅಂತ. ಬಟ್ ಅದಿಂದೆ ಏನೇನು ಕಷ್ಟಗಳು ಇರ್ತಾರೆ, ಯಾವ ಥರ ಒಂದು ಅವ್ರ ಲೈಫು, ಅವ್ರ ಫ್ಯಾಮಿಲಿ ಲೈಫು, ಸೊ ಅದೆಲ್ಲ ಒಂದು ಇನ್ಸ್ಪಿರೇಷನು ಇದೆ ಈ ಸಿನಿಮಾಲಿ ಅವ್ರ ಬಗ್ಗೆ. ಆ್ಯಂಡ್ ಒಂದು ಕಮರ್ಷಿಯಲ್ ಬೇಸ್ಡ್ ಒಂದು ಕ್ರೈಮ್ ಥ್ರಿಲ್ಲರು. ಆ್ಯಂಡ್ ಅನುಷಾ ಮತ್ತು ರಿಷಾ ಇಲ್ದಂಗೆ ಐ ಥಿಂಕ್ ಒಂದು ಮೆಸೇಜ್ ಓರಿಯೆಂಟೆಡ್, ಒಂದು ಚಿಕ್ಕ ಮೆಸೇಜು ಇದೆ. ಯಾವ ಥರ ಇವತ್ತಿನ ಯೂತ್ಸು ಯಾವ ಥರ ಇರಬೇಕು ಏನು ಅಂತ ಒಂದು ಚಿಕ್ಕ ಮೆಸೇಜ್ ಇದೆ ಸಿನಿಮಾ. ರಿಲೀಸ್ ಬಿಫೋರ್ ಡೆಲಿವರಿ ಬಾಯ್ಸ್ಗೆ ಒಂದು ಶೋ ಮಾಡಿ. ಹೌದು ಹೌದು, ಆ್ಯಕ್ಚುಲಿ ಇದು ಒಳ್ಳೆ ಐಡಿಯಾ ನೀವು ಹೇಳಿದ್ದು. ಆ್ಯಂಡ್ ನಾವು ಪ್ಲ್ಯಾನ್ ಮಾಡ್ತಾ ಇದ್ದೀವಿ, ಅದು ನೋಡೋಣ ಯಾವ ಥರ ಪ್ಲ್ಯಾನ್ ಮಾಡಿದೆ ಅಂತ ಪ್ರೊಡ್ಯೂಸರ್ ಸರ್ ಹತ್ರ ಮಾತಾಡ್ಬಿಟ್ಟು ಮಾಡೋಣ ಅಂತ ಕಾಯ್ತಾ ಇದ್ದೀನಿ ನಿಮಗೆ. ಅವ್ರಿಗೆ ಮೈಕ್ ಆನ್ ಮಾಡಿಬಿಡಿ, ಅವ್ರ ಮೈಕ್ ಆರೆಂಜ್ ಕಲರ್ ಇದೆ ಬಂತು ಸರ್. ಆನಂದಾನೆ ಸರ್, ಹೇಳಿ ಸರ್. ಸರ್ ಫಸ್ಟ್ ಸಿನಿಮಾಯಿಂದ ನವಗ್ರಹದಿಂದ ಇಲ್ಲಿವರೆಗೆ 25 ಸಿನಿಮಾ, ಕಲ್ತಿದ್ದೇನು, ಕಳ್ಕೊಂಡಿದ್ದೇನು, ಗಳಿಸಿದ್ದೇನು, ಏನು ಹೇಗಿದೆ ಸರ್ ಜರ್ನಿ? ಸರ್ ಐ ಥಿಂಕ್ ಒಂದು 16-17 ವರ್ಷ ಒಂದು ಜರ್ನಿ. ಕಲ್ತಿದ್ದು ಐ ಥಿಂಕ್ ಮನೆಯಲ್ಲೇ ಒಬ್ಬರು ಗುರುಗಳು ಇದ್ದಾರೆ ನಮ್ಮ ತಂದೆಯವರು. ಸೊ ಐ ಥಿಂಕ್ ಇವತ್ತೂ ಅವ್ರಿಗೆ ಈ 75, ಇವತ್ತೂ ಅವ್ರ ಶೂಟಿಂಗ್ ಅಂದರೆ ಬೆಳಗ್ಗೆ 7 ಗಂಟೆ ಕಾರ್ ಬರುತ್ತೆ, 7:15 ಹೊಡ್ತಾರೆ, 8:15 ಶೂಟಿಂಗ್ ಇರ್ತಾರೆ. ಯಾವತ್ತೂ ನಮ್ಮ ತಂದೆಯವರು ಕೂರಿಸಿ ನೀನು ಹಿಂಗಿರಬೇಕು ಹಂಗಿರಬೇಕು ಈ ಥರ ಮಾಡು ಅದಂತ ಯಾವತ್ತೂ ಹೇಳಿರಲಿಲ್ಲ. ಐ ಥಿಂಕ್ ನೋಡ್ಕೊಂಡು ಕಲ್ತಿರೋದು. ಸೊ ಇವತ್ತೂ ಅದು ನೋಡಿದಾಗ ಇಷ್ಟು ಸೀನಿಯರ್ ಆ್ಯಕ್ಟರು ಇಷ್ಟೊಂದು 250 ಸಿನಿಮಾ ಮಾಡಿದ್ದಾರೆ, ಬಟ್ ಅದು ಅದೇ ಶ್ರದ್ಧೆ ಅದೇ ಇದು. ಸೊ ಐ ಥಿಂಕ್ ಅದು ಮನೆಯಿಂದನೇ ಬಂದಿರೋದು ಸರ್. ಐ ಥಿಂಕ್ ಫಸ್ಟು ನಾವು ಸ್ಕೂಲಲ್ಲಿ ಏನು ಕಲಿತೀವಿ, ಅವ್ರ ಮನೆಯಲ್ಲೇ ಗುರುಗಳು. ಐ ಥಿಂಕ್ ತಂದೆ ತಾಯಿ ಹತ್ರ ನಾವೇನು ಕಲಿತೀರೋ ಐ ಥಿಂಕ್ ಜೀವನ ಪೂರ್ತಿ ಅದು ಬರುತ್ತೆ. ಸೊ ಐ ಥಿಂಕ್ ಅದೇ ನಿಟ್ಟಿನಲ್ಲಿ ಐ ಜಸ್ಟ್ ಬಿನ್ ಟ್ರೈನ್. ಆ್ಯಂಡ್ ಎಲ್ಲೋ ಒಂದು ಕಡೆ ಒಂದು ಪ್ರಯತ್ನ ಅನ್ನೋದಿದೆಯಲ್ಲ, ಅದು ಬಿಟ್ಟಿಲ್ಲ. ಕೆಲವೊಂದು ಕಡೆ ಸರ್ ಹೇಳ್ತಾ ಇದ್ರು ಆಗಲೇ, ಸಕ್ಸಸ್ ಅನ್ನೋದು ಸಡನ್ನಾಗಿ ಬಂದ್ಬಿಡುತ್ತೆ. ಒಂದು ಶಾಟ್ ಹೊಡಿದ ತಕ್ಷಣ ಹಿಂಗೆ ಬರುತ್ತೆ. ಕೆಲವ್ರಿಗೆ ಹೊಡಿತಾನೆ ಇರಬೇಕು, ಗನ್ ಶಾಟ್ ಹೊಡಿತಾನೆ ಇರಬೇಕು, ಎಲ್ಲೋ ಒಂದು ಕಡೆ ಒಂದು ಸಿಗುತ್ತೆ. ಸೊ ಆ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ಕುಗ್ಗಿಲ್ಲ, ಹಿಂಗೆ ಹೋಗ್ತಾ ಇರೋದು ಯಾವತ್ತೂ ಹಿಂಗೆ ಹೋಗಿಲ್ಲ, ಇದೇ ದಾರಿಯಲ್ಲಿದ್ದೀನಿ. ಎಲ್ಲೋ ಒಂದು ಕಡೆ ದೇವ್ರು ಕೈ ಹಿಡಿತಾರೆ, ಜನ ಕೈ ಹಿಡಿತಾರೆ, ಒಳ್ಳೆ ಸಿನಿಮಾ ಬಂದೇ ಬರುತ್ತಂತ ಒಂದು ಭರವಸೆಯಿಂದ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅಂದರೆ ಒಂದು ಬ್ಲಾಕ್ ಬಸ್ಟರ್ ಸಿನಿಮಾ ಸಿಕ್ತಿಲ್ವಲ್ಲ ಇದೆಯಾ ಸರ್ ಮನಸ್ಸಲ್ಲಿ? ಒಂದು ಲ್ಯಾಂಡ್ ಮಾರ್ಕ್ ಆಗುವಂಥ ಸಿನಿಮಾ ನನ್ನ ಈ 25 ಸಿನಿಮಾಗಳಲ್ಲಿ ಕೊಡೋಕ್ಕಾಗಲಿಲ್ವಲ್ಲ ಅಂತ, ಆ ಥರ ಅದು ಬಿಟ್ಟಿದ್ದು ಅಥವಾ ಯಾವುದೋ ಇದೆಯಾ ಸರ್? ಇಲ್ಲ ಇದು ಸಿನಿಮಾ ಕೊಡಿ ಸರ್. ಇಲ್ಲ ಸರ್, ಆ ಥರ ಏನು ರಿಗ್ರೆಟ್ಸ್ ಇಲ್ಲ. ಯಾಕಂದರೆ ಐ ಥಿಂಕ್ ಐ ರೆಸ್ಪೆಕ್ಟ್ ಆಲ್ ಮೈ ಡೈರೆಕ್ಟರ್ಸ್ ಆ್ಯಂಡ್ ಪ್ರೊಡ್ಯೂಸರ್ ಸರ್. ಯಾಕಂದರೆ ಸಿನಿಮಾ ಫ್ಲಾಪ್ ಆದ್ರೂ ಒಂದು 2 ವರ್ಷ ಕೆಲಸ ಇರಲ್ಲ ನನಗೆ. ಚೆನ್ನೈಗೆ ಹೋಗಿದ್ದೆ, ಚೆನ್ನೈಲೆಲ್ಲೋ ಇದಕ್ಕೆ ಸೇರಿಕೊಂಡು ಆಮೇಲೆ ಸ್ವಲ್ಪ ದಿನ ಅಲ್ಲಿದ್ದೆ, ಒಂದು 6 ತಿಂಗಳು ಏನೋ ಒಂದು ಕೆಲಸ ಮಾಡ್ಕೊಂಡು ಇದು ಮಾಡ್ತಿದ್ದೆ. ಸೊ ಎಲ್ಲೋ ಒಂದು ಕಡೆ ವಾಪಸ್ಸು ಇಲ್ಲ ಧರ್ಮ ಬನ್ನಿ ಅಂತ ನಮ್ಮ ವೆಂಕಟೇಶ್ ಮೂರ್ತಿ ಸರ್ ಚಾಣಕ್ಯ ಸಿನಿಮಾ ಕೊಟ್ಟರು. ಆ್ಯಂಡ್ ಅಲ್ಲಿಂದ ಮತ್ತೆ ಹಿಂತಿರುಗಿ ನೋಡಲಿಲ್ಲ. ಮುಮ್ತಾಜ್ ಆಗಿರ್ಬೋದು, ಆ್ಯಂಡ್ ಹಲವಾರು ಪ್ರೊಡ್ಯೂಸರ್ಸ್, ಐ ಥಿಂಕ್ ಆಲ್ ಪ್ರೊಡ್ಯೂಸರ್ಸ್ಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅದೇ ನಾನು ಅವಾಗಲೇ ಹೇಳ್ದಂಗೆ ತುಂಬ ಕಷ್ಟ ಸರ್. ಯಾಕಂದರೆ ಒಂದು ಭರವಸೆ ಇಟ್ಕೊಂಡು ಬರ್ತಾರಲ್ಲ, ಇಲ್ಲ ಧರ್ಮ ಒಂದು ಸಿನಿಮಾ ಮಾಡೋಣ ಬಾ ಅಂತ. ಸೊ ಐ ಥಿಂಕ್ ಐ ಶುಡ್ ಥ್ಯಾಂಕ್ ದೆಮ್. ಎಲ್ಲೊಂದು ಕಡೆ ಬ್ಲಾಕ್ ಬಸ್ಟರ್ ಅನ್ನೋದು ಸ್ವಲ್ಪ ಲಕ್ ಅನ್ನೋದು ಒಂದು ಫ್ಯಾಕ್ಟ್ರು, ಎಲ್ಲ ಕೂಡಿ ಬರಬೇಕು. ಒಂದು ಊಟ ಆದಮೇಲೆ ಎಲ್ಲ ಇರಬೇಕು. ಸೊ ಅದೆಲ್ಲೋ ಒಂದು ಕಡೆ ಒಂದು ಮ್ಯೂಸಿಕ್ ಆಗಿರ್ಬೋದು, ಮೇಕಿಂಗ್ ಆಗಿರ್ಬೋದು, ಕತೆ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡಿ ಬರಬೇಕು. ಆಮೇಲೆ ಪಬ್ಲಿಸಿಟಿ ಆಗಿರ್ಬೋದು. ಐ ಥಿಂಕ್ ನನ್ನ ಕೆರಿಯರಲ್ಲಿ ಆಗಿದ್ದು ಕೆಲವೊಂದು ವಿಷಯದಲ್ಲಿ ನನ್ನದೇ ಕೆಲವು ತಪ್ಪುಗಳು ಇರ್ಬೋದು. ಮೈಟ್ ಬಿ ಪರ್ಫಾರ್ಮೆನ್ಸಲ್ಲಿ ಇರ್ಬೋದು, ಇಲ್ಲ ಎಲ್ಲೋ ಒಂದು ಕಡೆ ನಂದು ಇರ್ಬೋದು, ತಪ್ಪುಗಳು ಇರ್ಬೋದು. ಇಲ್ಲ ಕೆಲವೊಂದು ಕಡೆ ಸಿನಿಮಾ ಮಾಡ್ತೀವಿ, ಪಬ್ಲಿಸಿಟಿ ಮಾಡಿಲ್ಲ. ಸೊ ರಾನಿ ಅಂತ ಒಂದು ಸಿನಿಮಾ ಮಾಡಿದ್ದೆ, ಅದು ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮೂಡಿ ಬಂದಿತ್ತು. ಬಟ್ ಭಾಳ ಡಿಸಪಾಯಿಂಟ್ ಆಗಿದೆ ಏನಂದರೆ ಒಂದು ಪಬ್ಲಿಸಿಟಿನೇ ಇರಲಿಲ್ಲ ಆ ಸಿನಿಮಾದು. ಆ್ಯಂಡ್ ಕೆಲವು ಸಿನಿಮಾ ಐ ಥಿಂಕ್ ನಿರ್ಮಾಪಕರು ಪಾಪ ದುಡ್ಡು ಹಾಕ್ತಾರೆ, ಬಟ್ ಎಲ್ಲೋ ಕತೆ ಅನ್ನೋದು ಇವತ್ತು ಐ ಥಿಂಕ್ ಐ ಡೋಂಟ್ ಥಿಂಕ್ ಇಟ್ಸ್ ಅಬೌಟ್ ದ ಮೇಜರ್ ಐ ಮೀನ್ ಕ್ಯಾರೆಕ್ಟರ್ಸ್ ಆಗಿರ್ಬೋದು, ಇದಾಗಿರ್ಬೋದಲ್ಲ. ಐ ಥಿಂಕ್ ಕತೆ ಅನ್ನೋದೇ ದೊಡ್ಡ ಹೀರೋ ಆಗ್ಬಿಡೈತೆ ಇವತ್ತು. ಕತೆ ಚೆನ್ನಾಗಿದೆ, ಜನಕ್ಕೆ ಇಷ್ಟಪಡ್ತಾರೆ ಅಂತಾರೆ, ಮೌತ್ ಟು ಮೌತ್ ಪಬ್ಲಿಸಿಟಿ. ಯಾವುದಪ್ಪ ಚೆನ್ನಾಗಿ ಮಾಡಿದ್ದಾರೆ, ಸಿನಿಮಾ ಚೆನ್ನಾಗಿ ಮಾಡಿದ್ದಾರೆ, ನೋಡೋಣ ಒಳ್ಳೆ ಸಿನಿಮಾ ಮಾಡಿದ್ದಾರೆ ಅಂತ ಬಂದರೆ ಐ ಥಿಂಕ್ ಅದು ಅಲ್ಲೇ ಒಂದು ಗೆಲುವು. ಇವತ್ತು ಬರೀ ಇವಾಗ ಏನೋ ದೊಡ್ಡದಾಗಿ ಮಾಡ್ಬಿಡ್ತೀವಿ, ಒಂದು 20 ಕಾರ್ ಬ್ಲಾಸ್ಟ್ ಮಾಡ್ಬಿಡ್ತೀವಿ, ಇಲ್ಲ ಇದು ಮಾಡ್ತೀವಿ, ಅದು ಒಂದು ಇದರಲ್ಲಿದೆ ಸಿನಿಮಾ ಅನ್ನೋದು.
ಬಟ್ ಅಲ್ಟಿಮೇಟ್ಲಿ ಐ ಥಿಂಕ್ ಕತೆ ಅನ್ನೋದು ತುಂಬ ಇಂಪಾರ್ಟೆಂಟ್. ಸೊ ಅದೆಲ್ಲೋ ಒಂದು ಕಡೆ ಬಂದೈತೆ. ಈ ಸಿನಿಮಾ ಮುಖಾಂತರನೇ ಬರ್ಬೋದು, ನನ್ನ ಮುಂದಿನ ಸಿನಿಮಾ ಮುಖಾಂತರನೇ ಬರ್ಬೋದು. ಅಮರಾವತಿ ಪೊಲೀಸ್ ಸ್ಟೇಷನ್ ಸಿನಿಮಾ ಅದು ರೆಡಿ ಇದೆ. ಸೊ ಐ ಥಿಂಕ್ ಎಲ್ಲೋ ಒಂದು ಕಡೆ ಒಂದು ಕಾನ್ಫಿಡೆನ್ಸ್ ಇದೆ ಆಗುತ್ತೆ ಅಂತ. ಒಳ್ಳೆದಾಗಲಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಧರ್ಮಕೀರ್ತಿರಾಜ್ ಸರ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಆನೆಸ್ಟ್ ಆಗಿ ಹೇಳಿದ್ರು ನೋಡಿ. ನಾನು ಪರ್ಫಾರ್ಮೆನ್ಸ್ ಮೂಲಕ ಕಲಿತಾ ಹೋದೆ ಅಂತ ತುಂಬಾ ಕಡಿಮೆ ಜನ ಒಂದು ಆಕ್ಸೆಪ್ಟೆನ್ಸ್ ಇರೋದು. ಅಂಡ್ ಕೊನೆಯದಾಗಿ ವಿಜಯ್ ಸಿನಿಮಾಸ್ ಇಂದ ವಿಜಯ್ ಸರ್ ಆನ್ ಸ್ಟೇಜ್ ಪ್ಲೀಸ್. ಚಿತ್ರದ ವಿತರಣೆ ಹಕ್ಕನ್ನ ಪಡೆದಿರೋರು ವಿಜಯ್ ಸಿನಿಮಾಸ್ ಅಂದ್ರೆ ಇಡೀ ಕರ್ನಾಟಕದಾದ್ಯಂತ ನಮ್ಮ ಪ್ರೊಡ್ಯೂಸರ್ ಸರ್ ವೆಂಕಟೇಶ್ ಮೂರ್ತಿ ಅವರು ಹೇಳಿದ ಹಾಗೆ ಲಹರಿ ವೇಲು ಸರ್ ತುರ್ತು ಕಾರ್ಯಕ್ರಮದಿಂದ ತೆರಳ್ತಿದ್ದಾರೆ. ಸರ್ ಥ್ಯಾಂಕ್ ಯು ಸರ್. ಒಂದು ಗ್ರೂಪ್ ಪಿಕ್ಚರ್ ತಗೊಂಡ್ಬಿಡೋಣ ಸರ್. ಇವ್ನೇನಿಲ್ಲ 30 ಸೆಕೆಂಡ್ಸ್ ಅಲ್ಲಿ ಮಾತಾಡ್ತಾರೆ ಸರ್ ವಿಜಯ್ ಅವರು. ವಿಜಯ್ ಅವ್ರು ಏನು ಮಾತಾಡಲ್ಲ, ಒಂದು ವಾಕ್ಯದಲ್ಲಿ ಉತ್ತರಿಸಿ. ಎಸ್ ಏನ್ ಹೇಳ್ತೀರಿ? ಸಿನಿಮಾ ಬಿಡುಗಡೆ ಆಗ್ತಿದೆ April 17th. ಎಲ್ರಿಗೂ ನಮಸ್ಕಾರ. ಬೆಂಗಳೂರಿನ ಇದೇ April 17th ರಿಲೀಸ್ ಆಗ್ತಾ ಇದೆ. ಆಲ್ಮೋಸ್ಟ್ ಒಂದು 100 ಸ್ಕ್ರೀನ್ಸ್ ಮೇಲೆ ರಿಲೀಸ್ ಮಾಡೋ ಪ್ಲಾನ್ ಇದೆ. ನಿಮ್ಮೆಲ್ಲರ ಹಾರೈಕೆ ಆಶೀರ್ವಾದ ಈ ಸಿನಿಮಾನಲ್ಲಿ ಇರಲಿ ಅಂತ ಕೇಳ್ಕೊಳ್ತೀನಿ. ಒಂದು ವಾಕ್ಯದಲ್ಲಿ ಉತ್ತರಿಸಿ ಸರ್, ನಾನು ಹೇಳಿದ್ನಲ್ಲ. ಅಷ್ಟೇ ಸರ್, ಅಷ್ಟೇನಾ ಸರ್? ಸರ್ ದಯಮಾಡಿ ಎಲ್ರಿಗೂ ಪಿಕ್ಚರ್ಗೆ ಚೇತನ್ ಸರ್ ದಯಮಾಡಿ ಸ್ಟೇಜ್ ಬರಬೇಕು. ಹರಿವೇಲು ಸರ್, ಗೊಂಬೆ ನಮ್ಮ ಅನುಷಾ ರೈ ಅವರು, ಆ್ಯಂಡ್ ನಮ್ಮ ರಿಷಾ, ನಮ್ಮ ಡೈರೆಕ್ಟರ್ ಕಾರ್ತಿಕ್ ಅವರು, ಪ್ರೊಡ್ಯೂಸರ್ ಸರ್ ವೆಂಕಟೇಶ್ ಅವರು, ಆ್ಯಂಡ್ ಚಿತ್ರದ ಟೆಕ್ನಿಷಿಯನ್ಸ್ ಯಾರಾದರೂ, ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ಸ್, ಆ್ಯಂಡ್ ನಮ್ಮ ರಾಜೇಶ್ ಸರ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್, ಕಾರ್ಯಕಾರಿ ನಿರ್ಮಾಪಕರು ರಾಜೇಶ್ ಸರ್. ಚಿತ್ರದ ಹಾಡುಗಳು ಹಾಗೆ ಟ್ರೇಲರ್ MRT ಮ್ಯೂಸಿಕ್ ಯೂಟ್ಯೂಬ್ ಚಾನಲಲ್ಲಿ ಅವೈಲೇಬಲ್ ಇರುತ್ತೆ. ದಯಮಾಡಿ ಎಲ್ಲರೂ ಹಂಚಿ ಹಾರೈಸಿ. April 17ಕ್ಕೆ ದಯಮಾಡಿ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲೇ ಹೋಗಿ ಸಿನಿಮಾನ ನೋಡಿ, ನಮ್ಮ ಬೆಂಗಳೂರು ಇನ್ ಸಿನಿಮಾನ ಸಪೋರ್ಟ್ ಮಾಡಿ ಅಂತ ನಾನು ಆಶಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಲಹರಿ ವೇಲು ಸರ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಹಿಂಸಾ ಚೇತನ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್, ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಒಂದು ನಿಮಿಷ. ಸಾರಿ, ಇದು ಶಶಿಕುಮಾರ್ ಸರ್ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದು ಐ ಥಿಂಕ್ ಒಂದು ಬ್ಲೆಸ್ಸಿಂಗ್ ಅಂತಲೇ ಹೇಳ್ಬೋದು. ಯಾಕಂದರೆ ಅವ್ರ ಸಿನಿಮಾ ಎಲ್ಲ ಬಂದಾಗ ಕಿತ್ತೂರಿನಲ್ಲಿ ಆಗಿರ್ಬೋದು, ಶೂಟಿಂಗ್ ಟೈಮಲ್ಲಿ ಹೋಗ್ತಿದ್ದೆ ನನ್ನ ಫ್ರೆಂಡ್ ಜೊತೆ. ಸೊ ಅವಾಗ ಒಂದು ಫ್ಯಾನ್ ಆಗಿ ಒಂದು ನೋಡ್ತಿದ್ದೆ ಅವ್ರನ್ನ, ಬಿಗ್ ಫ್ಯಾನ್. ಇವತ್ತು ಅವ್ರ ಜೊತೆ ಒಂದು ಶೇರ್ ಮಾಡೋದು ಐ ಥಿಂಕ್ ಇಟ್ಸ್ ಅ ಬ್ಲೆಸ್ಸಿಂಗ್ ಅಂತಲೇ ಹೇಳ್ಬೋದು. ಆ್ಯಂಡ್ ಬಾಲರಾಜ್ ವಡಿ ಸರ್, ಸೊ ಐ ಥಿಂಕ್ ಗುಡ್ ಆರ್ಟಿಸ್ಟ್ ನಮ್ಮ ಸಿನಿಮಾಲಿದ್ದಾರೆ. ಆ್ಯಂಡ್ ಇಟ್ ವಾಸ್ ಹ್ಯಾಪಿ ವರ್ಕಿಂಗ್ ವಿತ್ ಆಲ್ ಆಫ್ ದೆಮ್. ಥ್ಯಾಂಕ್ ಯು. ನಾನು ನನ್ನ ಪಾತ್ರದ ಬಗ್ಗೆ ಹೇಳೋದು ಮರೆತೆ. ಆ್ಯಕ್ಚುಲಿ ಈ ಸಿನಿಮಾದಲ್ಲಿ ನಾನು ರಿಪೋರ್ಟರ್ ಆಗಿ ಪ್ಲೇ ಮಾಡಿರೋದು. ಆ್ಯಂಡ್ ಅದೆಲ್ಲದಕ್ಕೂ ಸ್ಫೂರ್ತಿ ನೀವೇನೆ. ಈ ಸಿನಿಮಾ ಮಾಡೋದಕ್ಕೂ ಮುಂಚೆ ಮಾಡ್ತಾ ಇದ್ದಂಥ ಪ್ರತಿಯೊಂದು ಇಂಟರ್ವ್ಯೂಸ್ ಇರ್ಬೋದು, ಪ್ರೆಸ್ ಮೀಟ್ಸ್ ಇರ್ಬೋದು, ಅದೆಲ್ಲರೂ ನಿಮ್ಮನ್ನು ಅಬ್ಸರ್ವ್ ಮಾಡ್ತಿದ್ದೆ. ನೀವು ಹೇಗೆ ನಿಮ್ಮ ಆ್ಯಟಿಟ್ಯೂಡ್ನ ಕ್ಯಾರಿ ಮಾಡ್ತೀರಾ, ಹೇಗೆ ಕ್ವಶನ್ಸ್ ಮಾಡ್ತೀರಾ, ಹೇಗೆ ಆ ಒಂದು ರಿಪೋರ್ಟರ್ ಪಾತ್ರನ ನಾನು ಹೆಂಗೆ ಅಳವಡಿಸ್ಬೇಕು ಅಂತ ಕಾರಣ ಆಗಿದೆ. ನಿಮ್ಗಳನ್ನೆಲ್ಲ ನೋಡಿ ನಾನು ಕಲ್ತಿರೋದು. ದಯವಿಟ್ಟು ನೀವೆಲ್ಲರೂ ಒಂದು ಸಿನಿಮಾಗೆ ಸಪೋರ್ಟ್ ಮಾಡಲೇಬೇಕು. ಥ್ಯಾಂಕ್ ಯು ಸೋ ಮಚ್. ಈ ಕಡೆ ಸೈಡಾ? ಸರಿಯಾಗಿ ನಿಂತ್ಕೊ ಮಧ್ಯದಲ್ಲೇ. ಎಸ್ ಧರ್ಮ ಜೊತೆ ಒಂದ. ಅಯ್ಯೋ ಏನು ನನ್ನ ಮಗಳು ನಿದ್ದೆ ಮಾಡಿಸ್ಬಿಟ್ಟಿದ್ದೀರಾ? ಕಣ್ಮುಚ್ಚಾರ ನಾನೇ ಮಾಡ್ತೀನಿ. ಏನು ಚಿನ್ನ ಇದು? ಫುಲ್ ನಿದ್ದೆ ಮಾಡ್ತಾ ಇದ್ದಾಳೆ. ಫುಲ್ ಡಾರ್ಕ್ ಇದೆ, ಅಲ್ಲೂ ಹಂಗೆ ಆಯ್ತು. ಇದು ಬ್ರೈಟ್ ಇರುತ್ತಲ್ಲ ಅಲ್ಲಿ, ಇಲ್ಲಿ ಏನಾರು ಡಾರ್ಕ್ ಬ್ಯಾಕ್ಗ್ರೌಂಡಿಂದ ನಿಂತ್ಕೊಂಡು ತಗೊಂಡ್ರೆ ನಿಮ್ಮದು ಬ್ರೈಟಾಗಿ ಕಾಣಿಸುತ್ತೆ. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು. ಓಕೆ ಇಂಟರ್ವ್ಯೂ ಫೇಸ್ ಮಾಡೋದೇ ಕಷ್ಟ.
ಇಲ್ಲಂತೂ ಲಾಸ್ಟ್ ಫೋಟೋಗಳಲ್ಲಂತೂ ನಿದ್ದೆ ಮಾಡ್ತಾ ಇದ್ದಾಳೆ. ಯಾರ್ಯಾರ ಜೊತೆ ತಗೋತಾ ಇದೀವಿ ನಾವು? ಕಾಲೇಜ್ ಫ್ರೆಂಡ್ಸ್ ನಿಂತ್ಕೊ, ಬೇರೆಯವ್ರು ಕಟ್ಕೊಂಡು ನಮ್ಗೇನು? ಇವು ಹೆಂಗಿದೆ ಹಂಗೆ ಕಾಲೇಜಿಂದ ಇವತ್ತಿನವರೆಗೂ ಚೇಂಜೇ ಆಗಿಲ್ಲ. ಮತ್ತೆ ಇಬ್ಬರೇ ಇಷ್ಟೇ ಜನ ಬಂದಿರೋದು? ಯಾರ್ಯಾರು ಬಂದಿದ್ದೀರಾ? ಇವರು ಮಗಳು ಅಲ್ಲಿ ನಮ್ಮ ಯಜಮಾನ್ರು ಅವರ ಅಲ್ಲಿದೆ. ಊರ್ ನೋಡ್ಕೊಂಡು ಕೂತ್ಬಿಟ್ಟಿದ್ದಾರೆ ನೋಡು. ಹೌದಾ? ಯಾಕೆ ಈ ಕಡೆ ಬರೋದಿಲ್ವಾ? ಇವೆಲ್ಲ ಇಂಟ್ರೆಸ್ಟ್ ಹಂಗೆ ಮಾತಾಡ್ತಾ ಇರ್ರಿ. ಹಾಂ, ಲೈವ್ ಹೋಯ್ತಾಯ್ತು. ಕೈ ಹಿಡ್ಕೊಳಕ್ಕಾಗಲ್ಲ ಅಂದ್ಬಿಟ್ಟು ಮೌಂಟೇ ಮಾಡ್ಕೊಂಬಿಟ್ಟಿದ್ದೀನಿ ನಾನು. ಮತ್ತೆ ಮನೋಜ್ ಹೆಂಗಿದೆಯಾ? ಚೆನ್ನಾಗಿದ್ದೀರಾ ಎಲ್ಲರೂ? ಹೇಗೋ ಹೋಗ್ತಾ ಇದ್ದಿದೆ ಲೈಫ್, ಆಯ್ತಾ ಇದ್ದೀನಿ. ಹೌದು, ಲೈವ್ ಹೋಗ್ತೈತೆ. ಫೇಸ್ಬುಕ್ ಎಲ್ಲ ಹೊಡ್ತಾಕ್ಬಿಡ್ತೀನಿ. ಒಂದು ಗ್ರೀನ್ ಲೈಟ್ ಆಯ್ತಾ ನೋಡೋಂಗೆ? ಹಾಂ, ಲೈವ್ ಆಯ್ತೈತೆ. ಮಾಡಿದ್ರು ಮಾಡ್ತಾ ಇರ್ತಾನೆ. ಹೌದು, ಆಯ್ತೈತೆ. ಬೇಕಾದ್ರೆ ಲಿಂಕ್ ತೋರ್ಸು. ಯೂಟ್ಯೂಬ್ದು ಬೇಕಾದ್ರೆ ಲೈವ್ ತೆಗೆದು ತೋರಿಸ್ತೀನಿ. ಜೋರ ಕೇಳಿಸ್ತಾ ಇದೆಯಾ? ಏನಪ್ಪ ನೀನು? ನೀನು ಯಾಕೆ ಇದನ್ನೆಲ್ಲ ಮಾಡ್ತಾ ಇದೀಯಾ? ಇದರಲ್ಲಿ ಲೈವ್ ಮಾಡಿಕೊಂಡಿರ್ತೀನಿ. ಇದರಲ್ಲಿ ಆಮೇಲೆ ಎಡಿಟ್ ಮಾಡಿಬಿಟ್ಟು ಕಾಣಿಸ್ತಾ ಇದ್ದೀರಾ? ನೀನಿಲ್ಲ ಬಿಡು ಅಲ್ಲಿ. ಇನ್ನೇನು ಕಾಣಿಸ್ತಾ ಈಗ 10ರಿಂದ 15 ಸೆಕೆಂಡ್ ಡಿಲೇ ಇರುತ್ತೆ ಅಲ್ಲಿ. ಅದಾದ ಬರ್ತೀಯ ಬರಬೇಕಾ? ನೋಡಿಲ್ಲ ಹಂಗೆ. ಅಲ್ಲಿ ಬಂದೆ ನೋಡಿ. ಅದು ನಾನು ಮಾಡಿದ್ರು ಮಾಡ್ತಾ ಇರ್ತಾನೆ ಅಂತ. ಮುಖ ಕಟ್ಟಾಗಿದೆ. ಹಾಂ, ಈಗ ಬರುತ್ತೆ. ಏನಪ್ಪ ನಿಮ್ಮ ಹೆಸರುಗಳು? ಹೆಂಗೆ ಹೇಳ್ಬಿಟ್ರೆ ಹೆಂಗೆ? ಏನು ಹೆಸರು? ಹಾಂ, ಓದ್ತಾ ಇದೆಯಪ್ಪ ಇನ್ನು? ಸೆಕೆಂಡ್ PUC. ರಿಸಲ್ಟ್ ಬಂತಾ ಅಥವಾ ಈ ಸತಿ ಬರಬೇಕಾ? ಜೋರ ಕೆಲಸ. ಎಕ್ಸಾಮ್ ಬರೀಬೇಕಾ? ಫಸ್ಟ್ PUC ಮುಗಿದು ಸೆಕೆಂಡ್ PUCಗೆ ಹೋಗಿದ್ವಿ. 10th ಪಬ್ಲಿಕ್ ಎಕ್ಸಾಮ್ ಈಗ ಬರೀಬೇಕು. ಸ್ಟಾರ್ಟ್ ಆಗಿಲ್ಲ 10th. ಈಗ 10th ಜಾಯ್ನ್ ಆಗಿರೋದಲ್ಲ. 9th ಪಾಸ್ ಆಗಿ 10th. ಅದೇನು ಆಯ್ತದೆ. 10th ಯಾವುದು ಇದು? ನೀನು ಯಾವುದಪ್ಪ? ಯಾವ ಕಾಂಬಿನೇಷನ್ ತಗೊಂಡಿರೋದು? ನಂದು ಸೆಕೆಂಡ್ PUC. ಯಾವುದು? ಫಸ್ಟ್ PUC ಇಲ್ಲ, ನಾನು ಡೈರೆಕ್ಟ್ ಸೆಕೆಂಡ್ PUC. ಡೈರೆಕ್ಟ್ ಸೆಕೆಂಡ್ PUC ಅಂದರೆ ಯಾವ್ದು ಕಾಂಬಿನೇಷನ್ ಓದ್ತಾ ಇರೋದು? ಅಕೌಂಟ್ಸ್, ಸೈಕಾಲಜಿ, ಆ ಥರ ಸಬ್ಜೆಕ್ಟ್ಸ್, ಮಿಕ್ಸ್ ಸಬ್ಜೆಕ್ಟ್ಸ್. ಓಕೆ. ನೀವು 8th ಪಾಸ್ ಆಗಿ 9th. ನೀವೆಲ್ಲ ಇಬ್ಬರು ಒಂದೇನಾ? ನಿಜ. ದೊಡ್ಡವನಂಗೆ ಕಾಣಿಸ್ತಾರಲ್ಲ. ನಿನಗಿಂತ ದೊಡ್ಡವನಂಗೆ ಕಾಣಿಸ್ತಾರಲ್ಲ. ನಿನ್ನ ತಮ್ಮನಾ ಇವರು? ಚಿಕ್ಕಪ್ಪ. 3ನೇವರು ಮಕ್ಕಳ ಇವರು? ಧರ್ಮಸರ ಹತ್ರ ತಗೊಂಡ್ಬಿಟ್ಟೆ ನೀನು? ಹಾಂ, ತಗೊಂಡೆ. ಕಾರ್ತಿಕ್ ಜೊತೆ ಸೇರಿಸ್ಬಿಟ್ಟು ತಗೋಬೇಕು ಅಲ್ಲೇ. ನಿನ್ನ ಹೆಸರೇನಪ್ಪ? ಕೀರ್ತನ. ಎಲ್ಲ ಬ್ಯಾಂಗ್ಳೂರಲ್ಲೇ ನೋಡ್ತಿರೋದು? ಎಲ್ಲ ಬ್ಯಾಂಗ್ಳೂರಲ್ಲೇ. ಒಂದೇ ಸ್ಕೂಲಲ್ಲಿ ಓದೋರ ಅಥವಾ ಬೇರೆ ಬೇರೆ ಕಡೆ ಬೇರೆ ಬೇರೆ ಏರಿಯಾ? ಇವರು ಮತ್ತೆ ಕಾರ್ತಿಕ್ ಮಾಮ ಒಂದೇ ಸ್ಕೂಲಲ್ಲಿ ಮಾಡ್ತೀವಿ. ಬಾನಸ್ವಾಡಿ. ಏನಪ್ಪ ನೀನು ಎಷ್ಟನೇ ಕ್ಲಾಸಪ್ಪ? ನೀನು ಫಸ್ಟ್ ಸ್ಟ್ಯಾಂಡರ್ಡಾ? UKG ಫಸ್ಟ್ ಸ್ಟ್ಯಾಂಡರ್ಡ್ಗೆ. ನೋಡು, ಇವು ಕೇಳಿದ ತಕ್ಷಣ ಅರ್ಥ ಮಾಡ್ಕೊಬಿಟ್ಲು ನಿಮ್ಮ ಮಗಳು. ಆ ಬ್ಯಾಕ್ಗ್ರೌಂಡಲ್ಲಿ ತಗೊಂಡ್ರೆ ನಿಮ್ಮದು ಬ್ರೈಟಾಗಿ ಬರುತ್ತೆ. ಅಲ್ಲಿ ಇಲ್ಲಿ ತಗೊಂಡ್ರೆ LED ಇದು ಬ್ರೈಟ್ನೆಸ್ ಜಾಸ್ತಿ ಆಗುತ್ತೆ. ಇವ್ರು ಬೇಕಾ ಅವ್ರು ಬೇಕಾ ಫಸ್ಟ್ ಡಿಸೈಡ್ ಮಾಡ್ಕೊಳ್ಳಿ. ಅಲ್ಲಿ ಹೋಗೋ ಚಾನ್ಸಸ್ ಇರುತ್ತೆ ಅಲ್ಲೇ. ಹಾಂ, ಓಕೆ, ಆಗಿದೆ. ಶೇರ್ ಮಾಡಿ.
ಎಲ್ಲ ಮಾಮೂನ್ ಮಕ್ಕಳೇನು ಫ್ಯಾಮಿಲಿನಾ ಲೈವ್ ಬರ್ತಾ ಇದೆ, ಅದಕ್ಕೋಸ್ಕರ ಎಲ್ಲರಿಗೂ ಕೇಳ್ತಾ ಇದ್ದೀನಿ. ಹೌದು, ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ, ಟ್ವಿಚ್ಚಲ್ಲಿ ಎಲ್ಲದರಲ್ಲೂ ಲೈವ್ ಬರ್ತೈತೆ. ನೀವು ಮೇಡಮ್ ಏನಾಗಬೇಕು ಕಾರ್ತಿಕ್ ಅವ್ರಿಗೆ? ಅತ್ತೆ. ನೀವು ಅತ್ತೆ. ಅಮ್ಮ ಅವರು ಅತ್ತೆ. ನೀವು ಸರ್? ಫ್ರೆಂಡ್. ನೀವು ತಂದೆನಾ? ನಮಸ್ತೆ ಸರ್. ನೀವು ಸರ್? ಸೋದರ ಮಾವ. ಓಕೆ. ನೀವು ಅವ್ರ ಮಗ? ಇವ್ರ ಮಗನಾ? ಇವರಿಬ್ಬರು ಮಕ್ಕಳು. ಇವರಿಬ್ರು ಯಾರ ಮಕ್ಕಳು? ಇವರು. ಅವರು ಯಾರ ಮಗಳು? ಇವ್ರ ಮಗಳು. ಗೊತ್ತಾಗುತ್ತೆ, ಫೇಸಲ್ಲಿ ಗೊತ್ತಾಗುತ್ತೆ ಅಲ್ಲಿ. ಅವ್ರ 3 ಜನ ಅವರ? ಇಬ್ರು ಅವ್ರ ಅಣ್ಣನ ಮಗನಾ? ಓಕೆ, ಖುಷಿ ಆಯ್ತು ಸರ್ ಎಲ್ಲರೂ ನೋಡಿ ಅಲ್ಲಿ. ಆಕ್ಷನ್ ಮೂವಿ ಇದೆ, ಫೈಟ್ ಇದೆ, ವುಮೆನ್ ಓರಿಯೆಂಟೆಡ್ ಫುಲ್ ಸಿನಿಮಾ ಫೈಟ್ ಇದೆ. ಯಾವ ಲ್ಯಾಂಗ್ವೇಜಲ್ಲಿ ಬರುತ್ತೆ? ತಮಿಳಲ್ಲೇ? ಪೂರ್ತಿ ತಮಿಳದ ಅಥವಾ ಕನ್ನಡ ಡಬ್ಬ ಮಾಡ್ತಿದ್ದೀರಾ? ಅದು ಅವ್ರಿಗೆ ಬಿಟ್ಟಿದ್ದು, ಡೈರೆಕ್ಟರ್ ಗೊತ್ತಿಲ್ಲ, ಬಟ್ ಸಿನಿಮಾ ಚೆನ್ನಾಗಿದೆ ಅನ್ನಿಸ್ತು, ಅದಕ್ಕೆ. ಹೋಲ್ ಟೀಮು ತಮಿಳ್ದೆ? ಎಸ್ ಕಂಪ್ಲೀಟ್ಲಿ ತಮಿಳ್. ಇಲ್ಲಿದು ಏನೋ ರಿವೀಲ್ ಮಾಡಬೇಡಿ ಅಂತ ಹೇಳೋರೆ ಅಂತ ಹೇಳ್ತಾ ಇದ್ದೀರ ಅಲ್ಲಿ. ಸ್ಟ್ರಾಂಗ್ ಕ್ಯಾರೆಕ್ಟರ್, ಎಲ್ಲೋ ಬಂದು ಹೋಗೋ ಕ್ಯಾರೆಕ್ಟರ್ ಅಲ್ಲ ಅಷ್ಟೇ. ಅಲ್ಲ, ಇರಬೇಕು ರೋಲು ಸ್ವಲ್ಪ ಎಕ್ಸ್ಟೆಂಡೆಡ್ ಇರಬೇಕು. ಹೌದಾ? ಯಾಕಂದ್ರೆ ರಿವೀಲ್ ನನ್ನ ಒತ್ತಾಯದ ಮೇಲೆ ಪೋಸ್ಟರಲ್ಲಿ ಎಲ್ಲೋ ನನ್ನ ಕಾಣಿಸ್ಕೊಳಂಗ್ ಮಾಡಿದ್ದಾರೆ, ಟ್ರೈಲರಲ್ಲಿ ಎಲ್ಲೋ ಒಂದು 5 ಸೆಕೆಂಡ್ ಕಾಣಿಸ್ಕೊಳಂಗ್ ಮಾಡಿದ್ದಾರೆ, ಇಲ್ಲಾಂದ್ರೆ ಅದು ಕಾಣಿಸ್ತಾ ಇರಲಿಲ್ಲ. ನಮ್ಮ ಡೈರೆಕ್ಟರ್ ಸರ್ ನನ್ನ ಒತ್ತಾಯದ ಮೇಲೆ ಕಾಣಿಸಿದ್ದಾರೆ. ಹೌದು, ನೈಸ್ ಡಿಸಪಾಯಿಂಟ್ ಅಂತ ಹೋಗಲ್ಲ. ಹೌದಾ? ನಾ ಬರಲ್ಲ ಅಂತಾನೆ ಇರ್ತಿದ್ದೆ ಮುಂಚೆ, ಒಂದು ಪೋಸ್ಟರ್ ಹಾಕಲ್ಲ, ಒಂದು ಟ್ರೈಲರ್ ಹಾಕಲ್ಲ, ಬರಲ್ಲ ಸರ್ ನಾನು. ಬನ್ನಿ ಅಂಡ್ ಆನೆಸ್ಟ್ಲಿ ಬನ್ನಿ ಸರ್, ಬನ್ನಿ ನಮ್ಮ ಡೈರೆಕ್ಟರ್ ಸರ್ ಬಗ್ಗೆ ಆನೆಸ್ಟ್ಲಿ ಹೇಳ್ಬೇಕಂದ್ರೆ ನಮ್ಮ ಡೈರೆಕ್ಟರ್ ಸರ್ ಅಲ್ಲಿ ಹೇಳಿದ್ರು ಸಾಕ, ಫಸ್ಟ್ ಟೈಮ್ ಮಾಡಿದ್ದು ಅಂತ. ನಿಜವಾಗ್ಲೂ ಹೇಳ್ತೀನಿ, ನಮ್ಮಂತ ಕಲಾವಿದರನ್ನ ಹುಟ್ಟಾಕದೆ ಡೈರೆಕ್ಟರ್ ಆಗಿ. ಸೊ ನಾವೆಲ್ಲ ನಂಬಿಕೆ ಮಾಡಿ, ನೀವು ಯಾವತ್ತೂ ಅನ್ಕೋಬೇಡಿ ಸರ್ ನೀವು ಫಸ್ಟು ಇದು ಅಂತ. ನೀವು ಮೇ ಬಿ ನಮ್ಗಳನ್ನ ನೋಡಿ ಈ ಪಾತ್ರಕ್ಕೆ ಇವ್ರು ಚೆನ್ನಾಗಿ ಕಾಣ್ತಾರೆ ಅನ್ನೋದಕ್ಕೆ ನಾವೇ ಬಂದು ನಿಂತಿದ್ದೀವಿ. ಸೊ ಇನ್ನು ಸಾಕಷ್ಟು ಸಿನಿಮಾಗಳು ಕೆಲಸ ಮಾಡಿ, ಸೊ ಮತ್ತೆ ಕೆಲಸ ನೀವು ನಮ್ಮ ಜೊತೆ ಕೆಲಸ ಮಾಡ್ತಾನೆ ಪುನಃ ಚಾನ್ಸ್ ಸಿಗ್ಲಿ ಅಂತ ಇವ್ರನ್ನ ಲೀಡ್ ಹಾಕೊಳ್ಳಿ. ಅದು ನೆಕ್ಸ್ಟ್ ನಾನು ಯಾರನ್ನೂ ಕೇಳೋದೇ ಇಲ್ಲ. ಲೀಡ್ಗಿಂತ ಅವ್ರದ್ದೊಂದು ಕ್ಯಾರೆಕ್ಟರ್ ಇದೆ, ಕೆಲವೊಂದು ರೇಂಜ್ ಆಫ್ ಕ್ಯಾರೆಕ್ಟರ್ಸ್ ಅವರು ಪಕ್ಕ ಸೂಟ್ ಆಗ್ತಾರೆ. ನಾರ್ಮಲ್ ಬಂದಾಗ ಹಂಗಾರ ಅವರು ಡ್ರಾಮಾ ಕ್ಲಾಸ್ ತಗೊಂಡಿದ್ದೆಲ್ಲ ವೇಸ್ಟ್ ಅಂತ ಹೇಳಿದ್ರ? ಡ್ರಾಮಾ ಕ್ಲಾಸ್ ನೋಡೋದು ಬರೀ ಕ್ಯೂಟ್ ಎಕ್ಸ್ಪ್ರೆಷನ್ಸ್ ಅಷ್ಟೇ. ಲೈವ್ ಇರೋದ್ರಲ್ಲಿ ನೀವು ಬಿಗ್ ಬಾಸ್ ನೋಡಿದ್ರಲ್ಲ, ಆಲ್ಮೋಸ್ಟ್ ಅದೇ ಇರುತ್ತೆ. ಹೌದು, ದಟ್ ಈಸ್ ಆಲ್ ನಥಿಂಗ್. ಇಟ್ಸ್ ಓಕೆ. ಮತ್ತೆ ನೀವು ಸ್ಪೋರ್ಟ್ಸ್ ಯಾವುದು ಸ್ಪೋರ್ಟ್ಸಲ್ಲಿ ಇದ್ರಿ ನೀವು ಅಲ್ಲಿ? ನಾನು ರನ್ನರ್, ನಾನು 400 ಮೀಟರ್ಸ್, ಆಲ್ಮೋಸ್ಟ್ 200 ಮೆಡಲ್ಸ್ ಇದೆ ನನ್ನ. ಹಂಗೆ ಫಿಯರ್ಲೆಸ್, ಹೆದರಿಲ್ಲ, ಅದಕ್ಕೆ ಆರಾಮಾಗಿ ತಲೆ ಕೆಡ್ಸ್ಕೊಳ್ಳಲ್ಲ. ಬಟ್ ಎಲ್ಲೋ ಒಂದು ಕಡೆ ಮಾಧ್ಯಮ ಅಥವಾ ಮೀಡಿಯಾ ಅವ್ರ ಮೇಲೆ ನನಗೆ ರೆಸ್ಪೆಕ್ಟ್ ಇದೆ, ಸಿನಿಮಾಗೆ ರೆಸ್ಪೆಕ್ಟ್ ಇದೆ, ಕಲಾದೇವಿಗೆ ರೆಸ್ಪೆಕ್ಟ್ ಇದೆ. ರಿಷಾ ತಲೆ ಬಾಗ್ತಾಳೆ ಅಂದರೆ ಬರೀ ಇಷ್ಟ, ಇನ್ನು ಯಾರಿಗೂ ನಾನು ಎದುರಿಸೋಕ್ಕಾಗೋದು ಇಲ್ಲ. ಅದೇ ಬಿಗ್ ಬಾಸ್ ಅಲ್ಲಿ ನೋಡಿದ್ದೀವಿ ನಾವು, ನಮ್ಮ ತಾಯವ್ರು ನೋಡ್ತಾ ಇರ್ತಾರೆ. ನಾನು ಮಧ್ಯದಲ್ಲಿ ಈ ಥರ ಜಗಳ ಆದಾಗ ವೀಕೆಂಡ್ ಅದನ್ನೇ ನಾನು ಹೇಳೋದು, ಆ ಶೋನ ಫೈನಲ್ ಆಗಿ ಪ್ರಿಡಿಕ್ಟ್ ಮಾಡ್ಕೊಳಕ್ಕಾಗಲ್ಲ. ನಾವು ಹಿಂಗೆ ಯಾರು ಅಲ್ಲಿರೋರು ಎಷ್ಟು ಜನ ನಿಯತ್ತಾಗಿದ್ರು, ಕರೆಕ್ಟ್ ಆಗಿದ್ರು, ಇಲ್ಲ ಎಷ್ಟೋ ಜನ ಸ್ವಲ್ಪ ಫೇಕ್. ನಾನು ಅಟ್ಲೀಸ್ಟ್ ಖುಷಿ ಪಡ್ಬೇಕು, ಫೇಕ್ ಆಗಿರ್ಲಿಲ್ಲ. ನಾನು ಸ್ವಲ್ಪ ಜನ ನೋಡಿದ್ದೀನಿ ಹೊರಗಡೆಯಲ್ಲಿ, ಆ ಥರ ಪ್ರಿಟೆನ್ಷಿಯಸ್ ಅಂತ ಅನಿಸ್ತು. ಆದರೆ ಧರ್ಮಕೀರ್ತಿರಾಜ್ ಅವರು, ಅನುಷರೈ ಅವರು ಅವರೆಲ್ಲ ಹಂಗೆ ಅನಿಸಿಲ್ಲ. ಹಾಗೆ ಅಷ್ಟೊಂದು ವರ್ಷದಿಂದ ನಂಗೆ ಪರಿಚಯ, ಅವರೆಲ್ಲ ಹಾಗೆ ಇದ್ದಾರೆ. ಈ ಸತಿ ಗೆದ್ದಿರೋದು ಯಾರು ನಿಮ್ಮ ಇದರಲ್ಲಿ? ಬಿಗ್ ಬಾಸಲ್ಲಿ ಗೆದ್ದಿರೋರು ಗಿಲ್ಲಿ ಅಲ್ವಾ ಗೆದ್ದಿದ್ದು? ಹೌದು, ಅವ್ರು ಗೆದ್ದಿದ್ದು ಇಷ್ಟ ಆಯ್ತಾ ನಿಮಗೆ? ಇವಾಗ ಅದೆಲ್ಲ ಋಣಾನು ಬಂದ, ಯಾರ ಋಣದಲ್ಲಿ ಯಾರ ಹಣೆ ಬರದಲ್ಲಿ ಏನಿರುತ್ತೋ ಅದೇ ಆಗೋದು. ಮತ್ತು ಈ ಸಿನಿಮಾ ನನಗೆ ಸಿಕ್ಕಿದೆ ಅಂದಾಗ ನನಗೆ ಸಿಗುತ್ತೆ. ನಾಳೆ ಬಂದು ಇನ್ನೊಂದು ಅಕ್ಕಿ ಕಾಳು ನಾನು ತಿನ್ಬೇಕಂದ್ರೆ ನನ್ನ ಹತ್ರನೇ ಹುಡ್ಕೊಂಡು ಬರುತ್ತೆ. ಅವ್ನಿಗೆ ಅದಿತ್ತು, ಅವ್ನಿಗೆ ಸಿಕ್ತು. ಸೊ ಬೇಜಾರು ಮಾಡ್ಕೊಳ್ಳೋದಾಗ್ಲಿ, ಯಾರು ಬೇಜಾರು ಮಾಡ್ಕೊಂಬ, ಎಲ್ಲರಿಗೂ ಒಳ್ಳೇದಾಗಬೇಕು, ಎಲ್ಲರಿಗೂ ಇಲ್ಲ. ಅವ್ರ ಜೊತೆ ಮಾಡೋ ಚಾನ್ಸ್ ಸಿಗೋರು ಮಾಡ್ತೀರಾ? ಮಾಡ್ತೀನಿ, ಖಂಡಿತ ಮಾಡ್ತೀನಿ. ಸಿನಿಮಾ ಅಂತ ಬಂದರೆ ಯಾರ ಜೊತೆ ಬಿಡಲ್ಲ, ಯಾರ ಜೊತೆನಾದ್ರೂ ಸಿಗ್ಲಿ. ಹೀರೋಯಿನ್ ಆಗಿ ಸಿಗ್ಬೇಕಾ? ಯಾವುದೇ ಪಾತ್ರ ಸಿಕ್ಕರು ಓಕೆನಾ? ಯಾವ ಪಾತ್ರ ಸಿಕ್ಕರು ಓಕೆ, ಅದೇ ಸ್ಟ್ರಾಂಗ್ ಇರಬೇಕು. ಓಕೆ ಹಾಗೆ ಹೇಳೋದು ನಮ್ಮ ಡೈರೆಕ್ಟರ್ಸ್ಗೆ, ನಾನೇನು ಹೀರೋಯಿನ್ ಆಗಿ ಮಿಂಚ್ಬೇಕಂತ ಪಾತ್ರ ಮಾಡಬೇಕು, ಕ್ಯಾರೆಕ್ಟರ್ ಮಾತಾಡಬೇಕು. ಸೊ ಓಕೆ ಮೇಡಮ್. ಇನ್ಯಾವ್ದಾರು ಇದೆಯಾ ನಿಮ್ಮದು ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ಗಳು? ಈಗ ತಮಿಳ್ದು ಹೇಳಿದ್ರೆ ಅದ್ರದ್ದು ಹೆಸರಿಲ್ಲ ಯಾವುದು ಇನ್ನು ಫೈನಲ್ ಇಲ್ಲ, ಪ್ರೊಡಕ್ಷನ್ 2 ಅಂತ ಹೇಳಿ ಆಗ್ತಾ ಇದೆ. ಓಕೆ
ಅದು ಈಗ ಯಾವ ಸ್ಟೇಜಿಗೆ ಬಂದಿದೆ ಏನು ಶೂಟಿಂಗು? ಈಗ ಸ್ಟಾರ್ಟ್ ಆಗ್ಬೇಕು ಶೂಟಿಂಗ್ ಓ, ಇನ್ನೂ ಓಕೆ 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 ಓಕೆ. ಮಾಡಿ ದುಡ್ಡು ಕೊಟ್ಟು ಸಣ್ಣ ಆಗು ಅಂತ ಹೇಳಿದ್ದಾರೆ. ಎಷ್ಟು ಮಂತ್ ಇದೆ ಅದು ಶೂಟಿಂಗ್ದು ಶೆಡ್ಯೂಲ್ ನಿಮ್ಮದು? ಕೆಜಿ ಸಣ್ಣ ಆಗಿದ್ದೀನಿ ಆ ಸಿನಿಮಾಗೋಸ್ಕರ. ಹೌದು ಹೌದು, ನೋಡೋದ್ರೆ ಗೊತ್ತಾಗುತ್ತೆ ಅಲ್ಲಿ. ಹೌದು. ಈಗ ಯಾವತ್ತಿಂದ ಶೂಟಿಂಗ್ ಶುರು ಆಗುತ್ತೆ? ಎಷ್ಟು ತಿಂಗಳು ನಡೆಯುತ್ತೆ? ಮೇ ಆಯ್ತು, ಜುಲೈಗೆ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ. ಜುಲೈಗೆ ಶೂಟಿಂಗ್ ಚೆನ್ನೈಯಲ್ಲೇ ಪೂರ್ತಿ ಎಲ್ಲ? ಒಂದೇ ಸ್ಟ್ರೆಚ್. ಎಷ್ಟು ಕೊಟ್ಟಿದ್ದೀರಾ ನೀವು ಅಲ್ಲಿ ಡೇಟು? ಡೇಟ್ಸ್ ನಂದು ಹತ್ತಿರ 40 ಡೇಸ್ ಬರುತ್ತೆ. 40 ಡೇಸ್ ಶೂಟಿಂಗ್, ಮತ್ತು ಆಮೇಲೆ ಡಬ್ಬಿಂಗು ಇವೆಲ್ಲ ಈ ವರ್ಷದಲ್ಲಿ ಆಗುತ್ತಾ ನೆಕ್ಸ್ಟ್ ವರ್ಷ ಆಗುತ್ತಾ? ನೋಡೋಣ, ಅವ್ರು ಸ್ವಲ್ಪ ತಮಿಳವ್ರು ಸ್ವಲ್ಪ ಬೇಗ ಬೇಗ ಮಾಡ್ತಾರೆ, ಮುಂದಿನ ವರ್ಷ ಬರುತ್ತೆ ಅನ್ಸುತ್ತೆ. ಅಪ್ಡೇಟ್ ಮಾಡಿ ಹಬ್ಬಕ್ಕೆ ಬರುತ್ತೆ ಅನ್ಸುತ್ತೆ ಮೋಸ್ಟ್ಲಿ. ಡೆಫಿನೆಟ್ಲಿ ಓಕೆ, ಅಂದರೆ ಅದು ದೇಸಿನ ಅಥವಾ ಇದು ಆಕ್ಷನ್ ಓರಿಯೆಂಟ್? ಆಕ್ಷನ್ ಫೈಟ್ ಅಲ್ಲಿ ನೋಡ್ತಾರೆ ಕರ್ನಾಟಕ ಜನ. ಅಂದರೆ ನಿಮ್ದು ಯಾವ್ದು ರೋಲ್ ಅಂತ ಫೈನಲೈಸ್ ಆಗಿದೆಯಾ? ಮೇನ್ ಮೂವಿನೇ ನನ್ನ ಮೇಲೆ ಅಲ್ಲ ಅಥವಾ ಯಾವ ಥರ ರೋಲು ಅಂತ? ಅದ್ರಲ್ಲಿ ಹೀರೋ ಹೀರೋಯಿನ್ ಅಂತೆಲ್ಲ ಬರಲ್ಲ. ಇಟ್ಸ್ ಆಲ್ ಅಬೌಟ್ ಹೇಗೆ ಸರ್ವೈವ್ ಆಗ್ತೀವಿ ಹೇಗೆ ಅಂತ ಬಂದಾಗ ನಂಗೆ ತುಂಬ ಆಕ್ಷನ್ಗಳಿದೆ. ಫಿಟ್ನೆಸ್ ಆಗಲಿ, ಆಕ್ಷನ್ಸ್ ಆಗಲಿ, ಫೈಟ್ಸ್ ಆಗಲಿ. ಪೊಲೀಸ್ ಇದು ಆ ಥರ ಕ್ಯಾರೆಕ್ಟರ್ ಇಲ್ಲ. ಫೈಟ್ ಸೀಕ್ವೆನ್ಸಸ್ ತುಂಬ ಡೀಟೇಲಿಂಗ್ ಆಗಿದೆ. ಸೊ ಅದಕ್ಕೆ ರಿಯಲ್ ಸ್ಟೋರಿ ಓರಿಯೆಂಟೆಡ್ ಅಂತ ಏನು ಅದೇನಿಲ್ಲ? ಓಕೆ 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 ಓಕೆ, ಥ್ಯಾಂಕ್ ಯು. ಕ್ಯಾಮ್ರಾ ಹಾಕೊಂಬಂದು ಭಯ ಆಗುತ್ತೆ, ಗ್ಯಾಪಲ್ಲಿ ಬರೋ ಲೈವ್ ಹೋಗ್ತಾರೆ ಅಂತ ನಾನು ಬೇರೆ ಏನೋ ವಿಲನ್ ಯಾರು ಅಂತ ಕಂಡಿಡಿಯಕ್ಕಾಗಲ್ಲ. ಹೌದಾ? ಸಲಗ ಪಿಕ್ಚರಲ್ಲಿ ಬ್ಯಾಟ್ಸ್ಮನ್ ಅಂತ 4 ಜನ ಇರ್ತಾರೆ. ಹೌದೌದು, ನೋಡಿದ್ವಿ. ಅದಕ್ಕೆ ಇದು ಪಾಯಿಂಟ್ಲಿ ಆಗಿದ್ದು ಮೋಸ್ಟ್ಲಿ. ಹೌದು, ಸೆಕೆಂಡ್ ಸಲೂನ್ಗೆ ಹೋಗ್ಬಿಟ್ಟು ಇಲ್ಲ ಹಂಗಾದಾಗ ಇದು ಕಂಡಿಡಿಯೋದು ಕಷ್ಟ ಆಗುತ್ತೆ ನಿಮ್ಮನ್ನೆಲ್ಲ. ಹೌದೌದು, ನಂಬರ್ 1 ಬ್ಯಾಟ್ಸ್ಮನ್ ಅದರಲ್ಲಿ. ಅದರಿಂದ ಎಷ್ಟೋ ಜನ ಇಂಪ್ರೂವ್ ಆಗೋದ್ರಲ್ಲ, ಅದೊಂದು ಮೂವಿಯಿಂದಾನೇ ಅವರು ಅಲ್ವಾ? ವಿಜಯ್ ಸರ್ ಸಿಗ್ತಾ ಇರ್ತಾರ ಈಗ? ಅವರು ನೀವು ಬೇರೆ ಏರಿಯಾನ ಅಥವಾ ಒಂದೇ ಏರಿಯಾನ? ಅವರು ಇರೋದು ಹಾಂ, ನೀವು ವಿಜಯನಗರ? ಇಲ್ಲೇನಾ? ಇಲ್ಲೇ ಇರೋದು ಪ್ರಾಪರಾಗಿ. ನೀವು ಈಗ ಬಂದಿರೋದು ಯಾವಾಗ ಬಂದು ಸೇರ್ಕೊಂಡಿರೋದು? ಯಾವ ಊರಿಂದ ಬಂದಿರೋದು? ಇಲ್ಲೇ ಹುಟ್ಟಿ ಬೆಳೆದಿದ್ದು ಬ್ಯಾಂಗ್ಳೂರಲ್ಲಿ. ಓಕೆ ಓಕೆ, ಎಷ್ಟು ಏಜು ಅಂತ ಹೇಳ್ತೀರಾ? ಏಜ್ ಇವಾಗ 22. ಏಯ್ ಮಗನಿಗೆ 40. ಓಕೆ, ಮತ್ತು ಏನು ಕೆಲಸ ಮಾಡ್ಕೊಂಡಿದ್ದೀರಿ ಮೂವಿಗೆ ಬರೋಕ್ಕಿಂತ ಮುಂಚೆ? ಅಲ್ಲೇ ಒಂದು ಗಾರ್ಮೆಂಟ್ಸ್ ಇಟ್ಟಿದ್ದೀವಿ. ಗಾರ್ಮೆಂಟ್ಸಲ್ಲಿ ಇದ್ರೆ ಸಿನಿಮಾ ಮಾಡೋಣ ಅಂತ. ಸಲ್ಗದಿಂದ ಬಂದಿದ್ದ? ಅದಕ್ಕಿಂತ ಮುಂಚೆ ಯಾವುದಾದ್ರು ಮಾಡಿದ್ದೀರಾ? ಫಸ್ಟು ಶಾರ್ಟ್ ಮೂವೀಸ್ ಎಲ್ಲ ಮಾಡ್ತೀರಿ. ಫಸ್ಟು ಪ್ರಾಪರ್ ಮೂವಿ ಅಂತ ಸಲ್ಗ ನಿಮ್ಮದು. ಅದೇ ಅದಾದಮೇಲೆ ಎಷ್ಟು ಮೂವಿ ಮಾಡಿದ್ದೀರಾ ಇಲ್ಲಿ ತನಕ? ಆರ್ಮಿ 6ನೇ ಮೂವಿ ಇದು. ಈ ಮಿಕ್ಕಿದ್ದು ಬೇರೆ ಮೂವಿಗಳಲ್ಲಿ ಶಾರ್ಟ್ ಪಾತ್ರಗಳ ಅಥವಾ ಪೋಷಕರ ಪಾತ್ರ? ಎಲ್ಲ ಡೈಲಾಗ್ ಇರೋ ಪಾತ್ರ. ಇನ್ನೂ ಚೆನ್ನಾಗಿದೆ. ಇದರಲ್ಲಿ ಸಸ್ಪೆನ್ಸ್ ಅಂತ ಹೇಳ್ತಾ ಇದ್ದಾರೆ ಅವರಲ್ಲಿ. ನೋಡ್ತೀವಿ ನಾವು ಬಂದು ಅಲ್ಲಿ. ಇಲ್ಲ, ಚೆನ್ನಾಗಿರೋದ್ರಿಂದ ನಮಗೂ ಒಪ್ಸಿದೆ ಅಲ್ಲಿ. ನೀವು ನೋಡಿದ್ದೀರಾ ಮೂವಿನ? ನೋಡಿದ್ದೀರಾ ನೀವು? ಏನಂದರೆ ಎಲ್ಲರೂ ಇವಾಗ ನಡೀತಾ ಇರೋದು ಹಂಗೆ. ಯಾಕಂದರೆ ಇದರಲ್ಲಿ ನೋಡಿದಾಗ ಇದು ನನಗೂ ಆಗಿದೆ. ಓಕೆ ಓಕೆ, ಇವಾಗ ಆಗಿದೆ. ನಿಮಗೂ ಎಕ್ಸ್ಪೀರಿಯನ್ಸ್ ಆಗಿದೆ ಆ ಥರ ಅಲ್ಲಿ? ಇವಾಗ ಆಗಿದೆ. ಫಿಲಮ್ ನೋಡಿದಾಗ ನಾನು ಏನಪ್ಪ ನಂದೇ ಬಂದಂಗಿತ್ತಲ್ಲ ಆ ಥರ ಅನಿಸ್ತದೆ. ಇಲ್ಲ, ಅವರು ಹೇಳಿದ್ರಲ್ಲ ಅದೇನೋ ಅವ್ರ ಫ್ರೆಂಡ್ಗಾಗಿರೋದು ಇದು ಅಂದ್ಬಿಟ್ಟಲ್ಲಿ. ಓಕೆ ಸರ್, ನಿಮ್ಮ ಹೆಸರು? ಮುರಳಿ ಅಂತ. ಓಕೆ ಸರ್, ಇದರಿಂದ ನಿಮ್ಗೆ ಇನ್ನೂ ಸಕ್ಸಸ್ ಸಿಗಲಿ ಅಂತ ನಾನು ವಿಶ್ ಮಾಡ್ತೀನಿ ನಿಮಗೆ. ಓಕೆ, ಡೈರೆಕ್ಟರ್ ಬಗ್ಗೆ ಎಲ್ರಿಗೂ ಏನೋ ಹೇಳ್ತಾ ಇದ್ದಾರೆ, ಕೇಳಿಸ್ಕೊಬಿಡಿ ಅಲ್ಲಿ. ನನ್ನ ಫ್ರೆಂಡು ಏನಿದ್ರು ನಾನು ಎಡಿಟ್ ಹೇಳಿದ್ ಮಾತ್ರ ಎಡಿಟ್ ಮಾಡು. ಸ್ಟಾರ್ಟಿಂಗೇ ಬರ್ತೀನಿ, ಮತ್ತೆ ಮಿಕ್ಕಿದ್ದೆಲ್ಲ ರೋಸ್ಟಿಂಗ್ ಸೆಷನ್ ಏನಿಲ್ಲ, ನಾವು ಕರೆಕ್ಟಾಗಿ ಹೇಳ್ತೀವಿ. ಸತ್ಯವನ್ನು ಬಿಟ್ಟು ಸತ್ಯವನ್ನು ಇಲ್ಲ ಇಲ್ಲ ಇಲ್ಲ, ನೋಡ್ತಾ ಇದ್ದೀನಿ ಫ್ರೇಮಲ್ಲಿ ಇದ್ದೀರಾ ಇಲ್ಲೋ ಕಟ್ ಆಗಿದ್ದೀರಾ ಅಂದ್ಬಿಟ್ಟಲ್ಲ. ಇವರು ಬರ್ಂಟು ಆರ್ಟ್ ಕಲೆಗೋಸ್ಕರ ಹುಟ್ಟಿದ್ದಾರೆ, ಕಲೆಗೋಸ್ಕರನೇ ಕೊಲೆ ಮಾಡ್ತಾವ್ರೆ, ಓಡಾಡ್ತಾ ಇದ್ದಾರೆ. ಆಮೇಲೆ ಮುಂದಿನ ದಿನಗಳಲ್ಲಿ ಇವರನ್ನ ನಾವು ಉನ್ನತ ಮಟ್ಟದಲ್ಲಿ ನೋಡಬೇಕು. ಅಂದ್ರೆ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಅಂತ ಅಲ್ಲ, ದೊಡ್ಡ ಮಟ್ಟದಲ್ಲಿ ನೋಡ್ಬೇಕು. ನಮ್ಮ ಕಾರ್ತಿಕ್ ನೋಡ್ಬೇಕು, ನಾವೆಲ್ಲ ಸಾಥ್ ಕೊಟ್ಟು ಜೊತೆ ಇರ್ತೀವಿ. ಓಕೆ, ನನ್ನ ಸಿನಿಮಾ ನಾನು ಬೆಳೆಯೋದು. ನಿಮ್ದು ಈಗ ಪ್ರೊಡಕ್ಷನ್ ಹೌಸ್ ಮಾಡಬೇಕು ಅಂತ ಇದ್ದೀರಾ ಏನಾದರೂ? ಪ್ಲಾನ್ ಇದೆಯಾ? ಈಗ ರಕ್ಷಿತ್ ಶೆಟ್ಟಿ ಅವ್ರದ್ದಾಗಿದೆ ಆ ಥರ ನಿಮ್ದು ಏನಾರು? ಈಗ ನಿಮ್ದು ಎಲ್ಲಾರ್ದು ಏನಂತ ಇಡಬೇಕು ಅಂತ ಹೆಸರು? ನಮ್ಮಲ್ಲಿ ಯಾರು ನಾವು ಡೈರೆಕ್ಟ್ರು ಕೋ ಡೈರೆಕ್ಟರ್ ಅನ್ನೋ ಫೀಲಿಂಗ್ ಇಲ್ಲ. ನಮ್ಮ ಶೂಟಿಂಗ್ ಕೂಡ ಹಂಗೆ ಆಗಿರೋದು. ಪ್ರತಿ ಸೀಕ್ವೆನ್ಸ್, ಫಾರ್ ಎಕ್ಸಾಂಪಲ್ ದೊಡ್ಡ ಸೀನ್ ಇತ್ತು ಅಂತಂದ್ರೆ
ಇವರು ಅವರು ಒಂದು ಸ್ಪ್ಲಿಟ್ ಆಗಿಬಿಡ್ತಾರೆ ಕ್ಯಾಮ್ರಾ ತಗೊಂಡು, ನಾನು ಇವನು ಒಂದು ಕ್ಯಾಮ್ರಾ ಸ್ಪ್ಲಿಟ್ ತಗೊಂಡು ನಾವೊಂದು ಶೂಟ್ ಮಾಡಿದ್ದೀವಿ. ಇವರು ನಮ್ಮ ಡೈರೆಕ್ಟರ್. ನಮ್ಮ ಟೀಮಲ್ಲಿ ನಮ್ಗೆ ಸ್ವಲ್ಪ ಝೂಮ್ ಔಟ್ ಮಾಡ್ತೀನಿ ಎಲ್ಲರೂ ಕಾಣಿಸ್ತಾರ ಅಂತ. ಓಕೆ ಹಾಂ, ನಮ್ಮ ಟೀಮಲ್ಲಿ ಇರೋರು ಎಲ್ಲರೂ ಡೈರೆಕ್ಟರ್ಸ್. ಇವೊಂದು ಈಗ ಒಳ್ಳೊಳ್ಳೆ ಸ್ಕ್ರಿಪ್ಟ್ಸ್ ಇದೆ. ಅವನು ನೆಕ್ಸ್ಟ್ ಈಗ ಪ್ರೊಡ್ಯೂಸರ್ ಕಡೆಯಿಂದ ಮಾಡೋ ಥರ ರೆಡಿ ಇದ್ದಾನೆ. ಓಕೆ ನೆಕ್ಸ್ಟ್ ಓಕೆ ಇವಂದು ಕೂಡ ಒಂದೆರಡು ಸ್ಕ್ರಿಪ್ಟ್ಸ್ ಇದೆ, ಅವನು ರೆಡಿ ಮಾಡ್ತಾ ಇದ್ದಾನೆ. ಇವನ್ ಮೇಲೆ ನಂಗೆ ಡೌಟ್ ಇದೆ. ಇವ್ರದ್ದು ಆಲ್ರೆಡಿ 3-4 ಸ್ಕ್ರಿಪ್ಟ್ಸ್ ಇದೆ. ನಮ್ಮ ಟೀಮಲ್ಲಿ ಹೆವಿ ಕಾಮಿಡಿ ಪಂಚ್ ಬರೆಯೋದು ಅಂದ್ರೆ ಇವರೊಬ್ಬರೇ. ಓಕೆ. ಸೊ ಇವ್ರದ್ದು ಕಾಮಿಡಿ ಸಿನಿಮಾ ನೀವು ತುಂಬಾ ಚೆನ್ನಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಹೆವಿ ಆಕ್ಷನ್ ಓರಿಯೆಂಟೆಡ್ ಸಿನಿಮಾ ಅಂತಂದ್ರೆ ಇಲ್ಲಿದ್ದಾನೆ. ಓಕೆ. ನೆಕ್ಸ್ಟ್